ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಬಹಳ ದಿನ ಆಗಿತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ. ಸೊ ಇವತ್ತು ಸಿಗ್ತಾ ಇದೀವಿ ಅಂದ್ರೂ ಕೂಡ ಏನು ಸಾಮಾನ್ಯವಾಗಿ ಸಿಗ್ತಾ ಇಲ್ಲ, ವಿಶೇಷವಾಗಿ ಭೇಟಿ ಮಾಡ್ತಾ ಇದೀವಿ. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರದೊಂದಿಗೆ ಅದ್ಭುತವಾಗಿರೋ ಈ ದಿನ, ನನಗೆ ಜನ್ಮ ಕೊಟ್ಟಿರೋ ನಮ್ಮ ತಂದೆಯವರು ಹುಟ್ಟಿರೋಂಥ ದಿನ ಇದು. ಸೊ ಆ ದಿನಕ್ಕೆ ನೆನಪಾಗಿರ್ಲಿ ಅಂತ, ಯಾಕೆಂದ್ರೆ ನಮ್ಮ ತಂದೆಯವ್ರಿಗೆ ಈ ಬರ್ಡೇ ಇದು ಯಾವುದು ಅಷ್ಟು ಇಷ್ಟ ಆಗಲ್ಲ. ಅವ್ರದ್ದು ಅವ್ರ ಇಷ್ಟನೂ ಪಡಲ್ಲ, ಸೆಲೆಬ್ರೇಷನ್ ಅನ್ನೋದು ಇಲ್ವೇ ಇಲ್ಲ. ನಮಗೂ ಗೊತ್ತಿರ್ಲಿಲ್ಲಪ್ಪ, ನಾವು ದೊಡ್ಡದಾಗಿ ಸ್ವಲ್ಪ ಈ ಕಾರ್ಪೊರೇಟ್ ಜಗತ್ತಿಗೆ ಬಂದ್ಮೇಲೆನೆ ನಮ್ಮನ್ ಕೇಕ್ ಕಟ್ ಮಾಡಕ್ಕೆ ಅಲ್ಲಿಗೆ ಇಲ್ಲಿಗೆ ಕರೆದ್ರಷ್ಟು ಬಿಟ್ರೆ ನಮಗೂ ಗೊತ್ತಿರ್ತಿರ್ಲಿಲ್ಲ ನಾವು ಹುಟ್ಟಿದ ದಿನ ಯಾವತ್ತು ಅಂತ. ಯಾಕೆಂದ್ರೆ ನಾವು ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ಏನು ಅವ್ರಿಟ್ಟಿರೋ ಹೆಸರು, ನಾವು ನೋಡಿ. ವಿರಾಟ್ ಕೊಹ್ಲಿ ಅವರು ಅವ್ರ ಜರ್ಸಿಯಿಂದ 18 ಹಾಕ್ತಾರೆ ಅಂದ್ರೆ, ಒಬ್ಬ ಆಟೋ ಡ್ರೈವರ್ 18 ಹಾಕಿದ್ರೆ 18ಗೆ ಅದು ಬೆಲೆ ಬಂದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಯಾರೋ ಸಾಧನೆ ಮಾಡಿದ್ಮೇಲೆ ಆ ವ್ಯಕ್ತಿ ಹಾಕದೆಲ್ಲದು ಹೆಂಗ್ ಹೆಸರಾಗುತ್ತೋ, ಅದೇ ತರ ಮನುಷ್ಯನ ಜೀವನದಲ್ಲಿ ಏನಾದ್ರೂ ಸಾಧಿಸದ ಮೇಲೆನೆ ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರಿಗೊಂದು ಬೆಲೆ, ನಿಮ್ಮೂರಿಗೊಂದು ಬೆಲೆ. ನಿಮ್ಮೂರು ಯಾವ್ದು ಅಂತ ಕೇಳಿದಾಗ ನಾವು ಜಾವ್ಗಲ್ ಅಂತ ಇದ್ವಿ. ಓ, ಜಾವ್ಗಲ್ ಶ್ರೀನಾಥ್ ಅವ್ರ ಊರ ಅಂತ ಕೇಳೋರು, ಹೌದು ಅಂತ ಇದ್ವಿ. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಊರಿಗೆ ಹೆಸರು ಬರುತ್ತೆ. ಒಬ್ಬ ವ್ಯಕ್ತಿಯಿಂದ ಒಬ್ರು, ಈಗ ನೀವೇನಾದ್ರು ಕೇಳಿದ್ರೆ ಕಿತ್ತೂರು ಅಂತ ಕೇಳಿದ್ರೆ ಏನಂತಾರೆ, ಓ ರಾಣಿ ಚೆನ್ನಮ್ಮ ಅವ್ರು ಇಲ್ಲಿದೆ. ಅಂದ್ರೆ ಒಬ್ರು ವ್ಯಕ್ತಿ ಆ ಸಾಧನೆ ಮಾಡಿದಾಗ ಇಡೀ ತನ್ನೂರಿಗೆ ಹೆಂಗ್ ಹೆಸರು ಬರುತ್ತೋ, ಅದೇ ತರ ಸ್ನೇಹಿತರೆ, ನಿಮ್ಮಿಂದ ನಿಮ್ಮ ವಂಶಕ್ಕೆ ಅಥವಾ ನಿಮ್ಮ ಮುಂದಿನ ಪೀಳಿಗೆಗೆ ಹೆಸರು ಬರಬೇಕು ಅಂತಂದ್ರೆ ನೀವು ಮಾಡತಕ್ಕಂತ ಒಂದು ಕೆಲಸ ಆ ಮಟ್ಟದ್ದಿರ್ಬೇಕು, ಆ ಮಟ್ಟನ ರೀಚ್. ಇದನ್ನ ಶ್ರಮ ವಹಿಸಿ ಮಾಡದಂತ ನಾವು ವ್ಯವಹಾರನ ಬರೀ ಹಣಕಾಸಿಗೋಸ್ಕರ ಮಾಡೋದಾದ್ರೆ ಅದು ವ್ಯವಹಾರ ಅಲ್ಲ. ಇದನ್ನ ನಾನು ತಿಳ್ಕೊಂಡೆ. ವ್ಯವಹಾರ ಅಂತಕ್ಕಂಥದ್ದು ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ನಾವು ಗಮನಿಸಿದ್ರೆ, ಒಬ್ಬ ಅಂಗಡಿ ವ್ಯಾಪಾರಿ ವ್ಯಾಪಾರ ಅಷ್ಟೇ ಮಾಡ್ದಲೆ ಅಲ್ಲಿ ಹೋಗೋರ್ಗೆಲ್ಲ ಒಂದಷ್ಟು ಒಳ್ಳೆ ಕಿವಿ ಮಾತುಗಳನ್ನ ತಿಳಿಸ್ತಾ ಇದ್ದ. ಯಾರಿಗಾರು ಒಂದು ಹೆಣ್ಣಿಲ್ಲ ಅಂದ್ರೆ ಒಂದು ಸಂಬಂಧನ ಕುದುರಿಸ್ಕೊಡೋ ತರ ಒಂದು ವ್ಯವಹಾರನ ಮಾಡ್ತಾ ಇದ್ದ. ಅಥವಾ ತನ್ನ ಮಕ್ಕಳಿಗೆ ಏನಾದ್ರೂ ಒಂದು ಕೆಲಸ ಆಗ್ಬೇಕು ಆ ಊರಲ್ಲಿ ಅಂದ್ರೆ ಇನ್ಯಾರಿಂದನೂ ಮಾಡಿಸ್ಕೊಡ್ತಾ ಇದ್ದ. ಒಂದು ವ್ಯವಹಾರ ಏನಾಗಿತ್ತು ಅಂತಂದ್ರೆ, ಒಂದು ಊರನ್ನ ಸರಿ ದಾರಿಲಿ ಕರ್ಕೊಂಡು ಹೋಗ್ತಕ್ಕಂತಹ ಒಬ್ಬ ಉತ್ತಮವಾಗಿರೋ ಸೈನಿಕಂತರ ಒಬ್ಬ ವ್ಯಾಪಾರಸ್ಥ ಕೆಲಸ ಮಾಡ್ತಾ ಇದ್ದ. ಈ ಮುಂದುವರಿತಾ ಇರೋ ದೇಶದ ಒಂದು ದುರಂತ ಪದ್ಧತಿ ಏನು ಅಂತಂದ್ರೆ, ಎಲ್ಲ ಈ ಆನ್ಲೈನ್ 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 ಸಿಸ್ಟಮ್ ಬರ್ತಾ 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 ಮನುಷ್ಯನ್ನ ಮಾತಾಡ್ಸೋದೇ ಕಮ್ಮಿ ಆಗ್ತಾ ಇದೆ. ಇದರ ಪರಿಣಾಮ ಏನಾಗ್ತಿದೆ ಸ್ನೇಹಿತರೆ ಅಂತಂದ್ರೆ, ಒತ್ತಡ ಇನ್ನೆಲ್ಲೋ ತಿರುಗ್ತಾ ಇದೆ. ಮನುಷ್ಯನಿಗೆ ಅನಿಸ್ತಾ ಇರೋದಷ್ಟೇ, ಹೋಗ್ತಾ 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 ನಾವು ಒಬ್ಬಂಟಿಗರಾಗ್ತಾ ಇದೀವಿ. ನಮ್ ಸುತ್ತ ಏನೂ ಇಲ್ಲ. ಈಗ ತಾವು ನೋಡಿರ್ಬೋದು, ಬಹಳಷ್ಟು ಜನ ಹತಾಶೆಗೊಳಗಾಗಿ ಅವರ ಸ್ಟ್ರೆಸ್ ಲೆವೆಲ್ ಜಾಸ್ತಿಯಾಗಿ ದೇಹಕ್ಕೆ ಅವರು ಬಯಸ್ದಲೇ ಇರೋ, ಅವರು ತಿಳ್ಕೊಂದಲೇ ಇರ್ತಕ್ಕಂತಹ ಹಲವು 10 ಕಾಯಿಲೆಗಳು ಇವತ್ತು ಮನುಷ್ಯನಿಗೆ ಪರಿಚಯ ಆಗಿದೆ. ಸ್ನೇಹಿತರೆ, ಇದರ ಸಾರ ಏನು ಅಂತಂದ್ರೆ, ಒಂದು ವ್ಯಾಪಾರ, ಒಂದು ಉತ್ತಮವಾದ ಜನರೊಂದಿಗೆ ಪರಿಚಯ ಮಾಡೋದಷ್ಟೇ ಅಲ್ಲ, ನಿಮ್ಮನ್ನ ಒಬ್ಬ ಹೊಸ ವ್ಯಕ್ತಿಯಾಗಿ ಈ ಪ್ರಪಂಚಕ್ಕೆ ಪರಿಚಯ ಮಾಡುತ್ತೆ. ಇಂಥ ವ್ಯಾಪಾರನ ನಾನು ಬಹಳಷ್ಟು ಜನನ ಇಂಟ್ರೊಡ್ಯೂಸ್ ಮಾಡೋ ವೇದಿಕೆ ಆಗ್ಬೇಕು. ನೀವು ನೋಡಿರ್ಬೋದು ಸ್ನೇಹಿತರೆ, ಹಲವಾರು ಫಿಲ್ಮ್ದು ಬ್ಯಾನರ್ಸ್ಗಳು ಬರ್ತವೆ. ಅದರಲ್ಲಿ ಒಂದೆರಡು ಮಾತುಗಳಿಗೆ ತಾವು ಕೇಳಿರ್ತೀರಿ. ಈ ಬ್ಯಾನರ್ ಇಂದ ನಮ್ಮ ಮಗಳು ಆಕ್ಟ್ ಮಾಡಿದ್ರೆ ಅಥವಾ ನಮ್ಮ ಮಗ ಆಕ್ಟ್ ಮಾಡಿದ್ರೆ ನನ್ನ ಮಗಂಗೊಳ್ಳೆ ಹೆಸರು ಬರುತ್ತೆ, ನನ್ನ ಮಗಳಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಯೋಚನೆ ಮಾಡಿರೋ ಎಷ್ಟೋ ವಿಚಾರನ ನಾವು ತಿಳಿದಿರ್ತೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸ್ವದೇಶಿ ದಿಶಾದ ಮೇನ್ ಉದ್ದೇಶ ಏನು ಅಂದ್ರೆ ಸ್ನೇಹಿತರೆ, ಎಲ್ಲಾದ್ರೂ ನೀವಷ್ಟು ದಿನ ಆಚೆಗಡೆ ಹೋಗಿ, ನಾನಷ್ಟು ದಿನ ಸ್ವದೇಶಿ ದಿಶಾನ ಮಾಡಿದ್ದೆ, ಈಗ್ಲೂ ಕೂಡ ಅದ್ರಲ್ಲಿ ಇದೀನಿ ಅಂತಂದ್ರೆ ಜನ ನಿಮ್ಮನ್ನ ಸೆಲ್ಯೂಟ್ ಹೊಡೆದು ಮಾತಾಡ್ಬೇಕು. ಅಂತ ಕಂಪ್ನಿ ಒಳಗ್ ನೀನ್ ಕೆಲಸ ಮಾಡಿದ್ದ, ಅಂತ ಉದ್ದೇಶ ಇರೋ ಕಂಪ್ನಿ ಒಳಗ್ ಕೆಲಸ ಮಾಡಿದ್ದ, ಹ್ಯಾಟ್ಸ್ ಆಫ್ ಅನ್ಬೇಕು ಸ್ನೇಹಿತರೆ. ಇದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ಬಹಳ ಅಂತರಾಳದಿಂದ ಹೇಳ್ಕೊತೀವಿ ಸ್ನೇಹಿತರೆ. ಟಾಟಾದ ಎಂಪ್ಲಾಯೀಸ್ ನ ನೋಡಿ, ಇನ್ಫೋಸಿಸ್ ಎಂಪ್ಲಾಯೀಸ್ ನ ನೋಡಿ,
ಅವರಲ್ಲಿರ್ತಕ್ಕಂಥ ಆ ಪ್ರೌಡ್ ಫೀಲ್ನೆಸ್ ನಾನು ಯಾಕೆ ತರಬಾರ್ದು, ಯಾಕೆ ಹಲವಾರು ಜನನ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟು ನೀನು ಹೋಗಿ 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 ಎಲ್ಲ ಮುಗೀತು, ಅವಕಾಶಗಳು ಮುಗೀತು, ಓದಿದ್ರು ಟಾಪ್ ಪರ್ಸೆಂಟೇಜ್ ಬರಬೇಕು, ಹಾಗೆ ಬರಬೇಕು, ಹೀಗೆ ಬರಬೇಕು, ಎಲ್ಲ ಒತ್ತಡದಲ್ಲಿ ಮುಚ್ಚಾಕಿ ಒಂದು ಜೀವನ ನಡೆಸೋದೇ ಕಷ್ಟ ಆಗ್ತಿರೋ ಈ ದಿನದಲ್ಲಿ ಆಸೆಯ ಕನಸಿನ ಮೂಟೆಯನ್ನ ಹೊತ್ಕೊಂಡಿರ್ತಕ್ಕಂಥ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರಿಗೆ ಒಂದು ವೇದಿಕೆ ಆಗ್ಬೇಕು ಅಂತ ಹೇಳಿ ಈ ಸ್ವದೇಶಿ ದಿಶಾನ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ 2012 ನಾನು ಒಬ್ಬಂಟಿ ಸ್ನೇಹಿತರೆ. ತಲೆನಲ್ಲಿ ಏನೇನೋ ಹೊಸ ವಿಚಾರಗಳು, ಹೆಂಗ್ ಹೋಗ್ಬೇಕು, ಏನ್ ಹೋಗ್ಬೇಕು, ವಿಚಾರ ಎಂತೂ ಕ್ಲಿಯರ್ ಇತ್ತು. ನಾನು ಏನ್ ಮಾಡಿದ್ರು ಕೂಡ ಇದರಿಂದ ಜನಕ್ಕೆ ಬಹಳ ಹೆಲ್ಪ್ ಆಗುತ್ತೆ. 2012 ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಇದು ಒಂದು ನೆಕ್ಸ್ಟ್ ಲೆವೆಲ್ ತಲುಪಿದ್ಯಾವಾಗ ಅಂತಂದ್ರೆ ಅಲ್ಲಿಂದ ಒಂದು 3-4 ಇಯರ್ಸ್ ಕಳೀತು ಸ್ನೇಹಿತರೆ. ಯಾಕೆ 3-4 ಇಯರ್ಸ್ ಕಳೀತು ಅಂತಂದ್ರೆ ನಾವು ಆ ಟೈಮಲ್ಲಿ ತುಂಬಾ ಒಂದು ಚಿಕ್ಕ ಯೂನಿಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಜನರಿಗೆ ಕೊಟ್ಟಾಗ ಜನರು ಅದರಿಂದ ಬಹಳ ಸಕಾರಾತ್ಮಕ ರಿಸಲ್ಟ್ಗಳು ಬರಕ್ ಸ್ಟಾರ್ಟ್ ಆದ್ರು. ಫೀಲ್ಡ್ ಅಲ್ಲಿ ತುಂಬಾ ಜನ ಪಾಸಿಟಿವ್ ರೆಸ್ಪಾನ್ಸ್ ನ ಕೊಡಕ್ ಸ್ಟಾರ್ಟ್ ಆದ್ರು. ಎಷ್ಟೋ ನಮ್ಮ ಜೀವನದಲ್ಲಿ ಮುಗಿದೋಯ್ತು, ನಮಗೆ ಇನ್ಯಾವುದು ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ ಅನ್ನೋರಿಗೆ ಟ್ರೀಟ್ಮೆಂಟ್ ವರ್ಕ್ ಆಗಕ್ ಸ್ಟಾರ್ಟ್ ಆಯ್ತು. ಜನರಿಗೆ ಒಂದು ಫೇತ್ ಬಿಲ್ಡ್ ಆಗಕ್ ಸ್ಟಾರ್ಟ್ ಆಯ್ತು. ಎಸ್, ಕೇರಾಮೃತ್ ನನ್ನ ಮನೆಯ, ನನ್ನ ದೇಹದ ಒಂದು ಅಂಗ ಅಂತ ನೋಡುವಷ್ಟು ಮಟ್ಟಿಗೆ ಜನ ಇದನ್ನ ಗುರ್ಸಕ್ ಸ್ಟಾರ್ಟ್ ಆದ್ಮೇಲೆ ಸ್ನೇಹಿತರೆ ಒಂದೊಂದೇ ಮೆಟ್ಲನ್ನ ಮೇಲತ್ತಾ ಬಂದ್ವಿ. ಸ್ನೇಹಿತರೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಮಾರ್ಕೆಟಿಂಗ್ ಅಲ್ಲಿ ಇರೋರು ಇವತ್ತು ಎಷ್ಟೋ ಜನ ಇಲ್ಲಿ ಬಂದು ಕೂತಿದ್ದೀರಾ. ಇವತ್ತು ನಾವು ಸ್ವದೇಶಿ ದೇಶ ಜೊತೆ ಕೈ ಜೋಡಿಸ್ಬೇಕು, ಗುರು ಸರ್ ಜೊತೆ ಮುಂದುವರಿಬೇಕು ಅಂತ ಎಷ್ಟೋ ಸಾವಿರಾರು ಜನ ಇಲ್ಲಿ ಬಂದು ಕೂತಿದ್ದೀರಾ, ನೋಡ್ತಿದ್ದೀರಾ, ಮಲ್ಟಿಪಲ್ ಆಗಿ ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ಒಬ್ಬೊಬ್ರಂತೂ 50-60 ಜನ ಒಂದ್ ಕಡೆ ಕೂತ್ಕೊಂಡು ಟಿವಿ ಕನೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀರಾ. ಎವ್ರಿಥಿಂಗ್ ಐ ನೋ. ಇವತ್ತು ತುಂಬಾ ನೀವು ಸಡಗರ ಸಂಭ್ರಮದಿಂದ ಕಾಯ್ತಾ ಇದ್ದೀರಾ. ಸ್ನೇಹಿತರೆ, ಈ ಸಡಗರ ಸಂಭ್ರಮ ಎಲ್ಲ ಇದೆಯಲ್ಲ, ಇದರಿಂದ ಒಂದು ಪ್ರಿಪರೇಷನ್ ಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಈ ಮಾತನ್ನ ನಾನು ನಿಮಗೆ ಒತ್ತಿ 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 ಹೇಳ್ತಾ ಇದ್ದೀನಿ ಅಂತಂದ್ರೆ, ಅರ್ಥ ಮಾಡ್ಕೊಳ್ಳಿ. ನಾವು ಸ್ವದೇಶಿ ದಿಶಾದಲ್ಲಿ ಈ ಪ್ರೌಡ್ ಫೀಲ್ ಆಗೋ ಒಂದು ಮಾತನ್ನ ನಾನು ನಿಮ್ಗೆ ಹೇಳ್ತೀನಿ. ಏನು ಮಾರ್ಕೆಟಿಂಗ್ ಅಂತಂದ್ರೆ ಏನು ಸ್ನೇಹಿತರೆ? ಏನು ಒಬ್ಬ ವ್ಯಕ್ತಿ, ನಾನು ಇವತ್ತು ಸುಮ್ಮನೆ ತಗೊಂಡೆ, 2012 ಒಬ್ಬ ವ್ಯಕ್ತಿ ನಮಗೆ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆದಂತ ವ್ಯಕ್ತಿ ಜಸ್ಟ್ 1 ಲೀಟರ್ ಒಂದು ಹೋಟೆಲ್ ಅಲ್ಲಿ ಒಂದು 1/4 ಗಂಟೆ ಪ್ರೆಸೆಂಟೇಶನ್ ಮುಗಿಸ್ಬೇಕು. ಇಸ್ ಎ ಬಿಸ್ನೆಸ್ ಮ್ಯಾನ್, ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ತುಂಬಾ ಬ್ಯುಸಿ ಇದ್ದಾರೆ, ಸಾವಿರಾರು ಕೋಟಿ ಉದ್ಯಮ ಇದೆ ಅವ್ರಿಗೆ. ಏನ್ ಹೇಳಪ್ಪ ನಿಂದೇನ್ ಹೇಳಪ್ಪ, ಇದೇ ವಾಯ್ಸ್ ಅಲ್ಲಿ ಕೂತ್ಕೊಂಡ್ರು. ಬೇಜಾರಾಗೋ ಸಿಚುವೇಶನ್ ಇಲ್ಲ. ಜಸ್ಟ್ ಐ ಎಕ್ಸ್ಪ್ಲೈನ್ಡ್ ಇನ್ 15 minutes. ನಾನು ಎಕ್ಸ್ಪ್ಲೈನ್ ಮಾಡಿ 15 ಆಯ್ತಪ್ಪ ನೋಡೋಣ, ಏನಿದು ಎಷ್ಟಿದಕ್ಕೆ, ಕೊಡಪ್ಪ, ಅವ್ರ PA ಐತೆ, ಅವ್ನಿಗೆ ದುಡ್ಡು ಕೊಡಪ್ಪ, ಅವನ್ಗೆ ಒಂದೇ 1 ಲೀಟರ್ ತಗೊಂಡು ಹೋದಂತ ಆ ಬಿಸ್ನೆಸ್ ಮ್ಯಾನ್ ಇವತ್ತು ಸ್ನೇಹಿತರೆ ಸುಮಾರು ಕಂಪನಿ 12 ವರ್ಷ ಕಳೆದಿದೆಯಲ್ಲ, ಆ ವ್ಯಕ್ತಿ ಎಷ್ಟು ಪ್ರಾಡಕ್ಟ್ ನ ನಮ್ಮಿಂದ ತಗೊಂಡಿದ್ದಾರೆ ಅಂತ ನಾವು ಲೆಕ್ಕ ತೆಗೆದು ನೋಡಿದ್ರೆ 68 ಲಕ್ಷದ ಪ್ರಾಡಕ್ಟ್ ನ ಒಬ್ಬ ವ್ಯಕ್ತಿ ಪರ್ಚೇಸ್ ಮಾಡಿದಾನೆ 2012. ನರನಾಡಿನೇ ಒಂಥರ ರೋಮಾಂಚನ ಐತಿ. ಏನಪ್ಪ ಇದು, ಎಷ್ಟು ಅದ್ಭುತ. ಒಬ್ಬ ವ್ಯಕ್ತಿ 50 ಲಕ್ಷ ತಗೊಂಡಿರ್, 45 ಲಕ್ಷ ತಗೊಂಡಿರ್, 35 ಲಕ್ಷ, ಇಷ್ಟು ವರ್ಷದ ಲೆಕ್ಕ ಆಗ್ತಾರೆ ಸ್ನೇಹಿತರೆ. ಇದನ್ನ ಜಿನ್ವಿನ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿನೇ ಇಷ್ಟು ಆಳವಾಗಿ ಉತ್ಪನ್ನಗಳನ್ನ ಬಳಸ್ತಾ ಇದ್ದಾನೆ, ಪದೇ ಪದೇ ತಗೋತಾ ಇದ್ದಾನೆ. ನಾವಿನ್ನಿದನ್ನೇನಾದ್ರೂ ವೈಡ್ ಮಾಡಿಬಿಟ್ರೆ, ನಾವೇನಾದ್ರೂ ಪ್ರಪಂಚದ ಮೂಲೆ ಮೂಲೆಗೆ ತಗೊಂಡು ಇನ್ನೇನ್ ಆಗಬಹುದು, ಇನ್ನೆಷ್ಟರ ಮಟ್ಟಿಗೆ ಆಗಬಹುದು, ಇದು ಯಾವಾಗ ನಮಗೆ ಅರಿವಾಗಕ್ಕೆ ಸ್ಟಾರ್ಟ್ ಆಯ್ತು ಸ್ನೇಹಿತರೆ, 2023 ವಿ ಟುಕ್ ಎ ಸ್ಟ್ರಾಂಗ್ ಡಿಸಿಷನ್. ನನ್ನ ಮುಂದಿನ ಜೀವನ ಏನಿದೆ, ನಾವು ಯೋಚನೆ ಮಾಡಿದ್ವಿ, ಎಲ್ಲೆಲ್ಲೋ ಯಾರ್ಯಾರನೋ ಜೊತೆ ಕೈ ಜೋಡ್ಸೋಕ್ ಹೋದ್ವಿ. ಆಮೇಲೆ ಗೊತ್ತಾಯ್ತು, ಯಾರಿಗೆ ಕೈ ಜೋಡ್ಸೋಕ್ ಹೋದ್ರು ಅವ್ರು ನಮ್ ಜೊತೆ ಮನಸ್ಥಿತಿ ಒಂದಲ್ಲ. ಯಾಕೆ ನನ್ನ ಮನಸ್ಥಿತಿ ಸ್ಪಷ್ಟವಾಗಿದೆ. ಈ ತಾಯಿ ಭಾರತಾಂಬೆಗೆ
ಒಳ್ಳೆ ಉದ್ಯಮಿಗಳನ್ನ ಪರಿಚಯ ಮಾಡಬೇಕು. ಯಾಕೆಂದ್ರೆ ಒಳ್ಳೆ ಉದ್ಯಮಿ, ರತನ್ ಟಾಟಾನ ಹೊಗಳ್ತೀರಿ, ಸುಧಮ್ಮನ ಹೊಗಳ್ತೀರಿ, ಸುಧಾನಾರಾಯಣ ಮೂರ್ತಿ ಅವ್ರನ್ನ ಯಾಕೆ ಹೊಗಳ್ತೀರಿ? ದಾನ ಧರ್ಮ ಮಾಡ್ತಾರೆ. ದಾನ ಧರ್ಮ ಮಾಡಕ್ಕೆ ಅವ್ರು ದುಡ್ಡು ಮಾಡಿದ್ದಾರೆ. ಅವರ ಮಾತುಗಳು ತುಂಬಾ ಚೆನ್ನಾಗಿರ್ತವೆ, ಕೇಳಕ್ ಹಿತವಾಗಿರ್ತವೆ. ಯಾಕೆ? ಲೈಫಲ್ಲಿ ಸಕ್ಸಸ್ ಆಗಿದ್ದಾರೆ. ಸೊ ಇಂಥ ಒಬ್ಬೊಬ್ರು ವ್ಯಕ್ತಿಯಿಂದನೇ ಇಷ್ಟಿಷ್ಟು ಮಾಡ್ತಾರೆ ಅಂದ್ರೆ, ಸಾವಿರಾರು ಜನಕ್ಕೆ ಆ ಉದ್ಯಮಶೀಲತೆನ ತುಂಬಿದ್ರೆ, ಅವ್ರ ತಲೆನಲ್ಲಿ ನಾವು ಜರ್ಮಿನೇಟ್ ಮಾಡಿದ್ರೆ ಹಿಂಗಾಗತ್ತಲ್ವಾ? ಈ ತರ ಯೋಚನೆ ಮಾಡಿ ನಮಗ್ ಬೇರೆ ಯಾರು ಸೆಟ್ ಆಗಲ್ಲ, ನಮಗ್ ನಾವೇ ಮಾಡ್ಬೇಕು ಈ ಕೆಲಸನ ಅಂತೇಳಿ 2023ರಲ್ಲಿ ನನ್ನ ಪ್ರೀತಿಯ 4 ಜನ ADOಗಳನ್ನ ಕರೆದು ಐ ಸ್ಟಾರ್ಟೆಡ್, ಡಿಯರ್ಸ್, ನಾನು ಈ ತರ ಮಾಡ್ತಾ ಇದ್ದೀನಿ, ನೀವು ನನ್ನ ಜೊತೆ ಕೈ ಜೋಡಿಸ್ತೀರಾ? ದಿಸ್ ಈಸ್ ಮೈ ಒಪಿನಿಯನ್ ಅಂತ ಹೇಳಿ ನನ್ನ 4 ಜನ ADO ಮುಂದೆ ಇದನ್ನ ಪ್ರಸ್ತುತಪಡಿಸ್ತೀನಿ. ಎಲ್ಲರೂ ಖುಷಿಯಾಗಿ ಒಪ್ಕೊಂಡ್ರು. ಡನ್ ಗುರುಗಳೇ, ನಾವು ಇರ್ತೀವಿ, ನಿಮ್ ಜೊತೆ ಇರ್ತೀವಿ, ಮುಂದುವರಿಯೋಣ. ಸ್ನೇಹಿತರೆ, ಅವತ್ತು ನಮ್ಮ ಹತ್ರ ಏನೂ ಇಲ್ಲ. ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್ ಮಾರ್ಕೆಟಿಂಗ್. ವಿ ಆರ್ ಜಸ್ಟ್ ಟ್ರಸ್ಟ್ ಅಬೌಟ್ ಕೇರಾಮೃತ ಆಯಿಲ್ ಮೇಲೆ ಟ್ರಸ್ಟ್ ಇತ್ತಷ್ಟೇ. ಈ 1 ವರ್ಷದಲ್ಲಿ ನಮ್ಮ ಹತ್ರ ವಿತೌಟ್ ಸಿಸ್ಟಮ್, ವಿತೌಟ್ ಎನಿ ಒಂದು ಡಯಾಗ್ರಾಮ್, ನಮ್ಮ ಹತ್ರ ಏನು ಒಂದು ಪ್ರಾಪರ್ ಸಿಸ್ಟಮ್ ಅಂತಿಲ್ದಲೇನೆ ಈ 4 ಜನ ADOಗಳು ಅದೆಷ್ಟು ಟ್ರಸ್ಟ್ ಇಟ್ರು ನಮ್ಮ ಮೇಲೆ ಅಂತಂದ್ರೆ, ಮೂಲೆಗೋಗಿ ಕೆಲಸ ಮಾಡಿದ್ರು. ಅದರ ಪರಿಣಾಮ ನಮಗೆ ಆಶ್ಚರ್ಯ ಆಗುತ್ತೆ. ಏನಪ್ಪಾ ಅಂದ್ರೆ, ಸಿಸ್ಟಮ್ ಇಲ್ದಲೆ ಇಷ್ಟೊಂದು ಗ್ರೋತ್ ಆಗ್ಬಿಟ್ಟು. ಯಾಕೆಂದ್ರೆ ಸಿಸ್ಟಮ್ ಮಾಡಕ್ ಅಷ್ಟು ಈಸಿ ಇರ್ಲಿಲ್ಲ. ವಿ ಟುಕ್ ಎ ಟೈಮ್. ಸಡನ್ ಆಗಿ ಬಂದಿದ್ವಿ 2023ರಲ್ಲಿ. ಈ ಕಂಪನಿನೇ ನಮ್ಮ ಮುಂದಿನ ಸರ್ವಸ್ವ, ಈ ಕಂಪನಿನಲ್ಲೇ ನಾವು ಮುಂದುವರಿಬೇಕು, ಈ ಕಂಪನಿನಲ್ಲಿ ಹೋಗ್ಬೇಕು. ಸ್ನೇಹಿತರೆ, ಕೇರಾಮೃತ್ ಸ್ವದೇಶಿ ದಿಶಾ ನೀವೇನ್ ಕೆಲಸ ಮಾಡಿದ್ರು ಇವತ್ ರಾತ್ರಿ 12 ಗಂಟೆಗೆ ಒಂದು ಲೆಕ್ಕ ಇದ್ರೆ, ನಾಳೆ ಬೆಳಿಗ್ಗೆ 6 ಗಂಟೆ ಆದ್ಮೇಲೆ ಇಟ್ಸ್ ಕಂಪ್ಲೀಟ್ ಚೇಂಜ್. ಹೌದಾ ಸರ್? ಕಂಪ್ಲೀಟ್ ಚೇಂಜ್. ನಾಳೆ ಬೆಳಿಗ್ಗೆಯಿಂದ ಸ್ನೇಹಿತರೆ, ನಿಜವಾದ ನಮ್ಮ ಇಂಟೆನ್ಷನ್ ಏನಿತ್ತು ಈ ವರ್ಷದಿಂದ ಅನ್ನೋದನ್ನ ಸ್ವಿಚ್ ಆನ್ ಮಾಡ್ತಾ ಇದೀವಿ ಸ್ನೇಹಿತರೆ, ಸ್ವಿಚ್ ಆನ್. ಹಂಗಾದ್ರೆ ಗುರುಗಳೇ, ನಾವ್ ಇಲ್ಲಿ ತನಕ ಮಾಡಿದ್ದೇನು? ಇಲ್ಲಿ ತನಕನು ನಿಮ್ಮನ್ನ 1 ವರ್ಷದ ತನಕನು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮ್ಯಾಚ್ ನ ಆಡಿಸ್ಬಿಟ್ವಿ. ಆಡಿ ಪ್ರಾಕ್ಟೀಸ್ ಮಾಡಿ ರಿಯಲ್ಸ್ ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವಿಟ್ಟ ಹೆಸರೇ ಆರಂಭ. ಯಾಕೆ ಸರ್ ಈ ಆರಂಭ ಅಂತ ಇಟ್ರಿ? ಅಂತ್ಯನೇ ಇರಬಾರ್ದು. ಆರಂಭ ಯಾಕೆ ಅಂತಂದ್ರೆ, ನಾವೆಷ್ಟೋ ಜನದ ಹೆಸರುಗಳನ್ನ ಸರಿಯಾಗಿ ನೋಡ್ತಿರ್ತೀವಿ. ಉಳ್ಳಾಗಡ್ಡಿ, ರಾಮಪ್ಪ ಉಳ್ಳಾಗಡ್ಡಿ. ನಮ್ಮ ಹುಬ್ಬಳ್ಳಿ MLA ಅವರ ಹೆಸರು ಮಹೇಶ್ ತೆಂಗಿನಕಾಯಿ. ಯಾಕೆ? ಅವ್ರೇನೋ ಒಂದು ಪದಾರ್ಥನ ಸೇಲ್ ಮಾಡಿರ್ತಾರೆ, ಅವ್ರ ವಂಶಕ್ಕೆ ಹೆಸರು ಬಂದು ಸೇರ್ಕೊಬಿಟ್ಟಿರುತ್ತೆ. ಸ್ನೇಹಿತರೆ, ಈ ಕೇರಾಮೃತ ಇದೆಯಲ್ಲ, ಇದು ಮುಂದೋಗಿ ನಿಮ್ ವಂಶದ ಹೆಸರು ಜೊತೆ ಸೇರ್ಕೊಂಡ್ಬಿಡುತ್ತೆ. ಅವ್ರ ಮನೆಯವ್ರ ಯಾರು ಕೇರಾಮೃತ ಮಾರ್ತಿದ್ರು ಕಣ, ಒಂದು ಅಮೃತನ ಮಾರ್ತಾ ಇದ್ರು. ಈ ತರ ನಿಮ್ಮ ಜೀವನದಲ್ಲಿ ನಿಮ್ಮ ಹೆಸರಿನ ಜೊತೆ ಸಾಕ್ಷಾತ್ಕಾರವಾಗಿ ಮಿನ್ಗೋಗೋ ಒಂದು ಅಮೃತ ಇದಾಗಿರೋದ್ರಿಂದ ಈ ಕಾರ್ಯಕ್ರಮದ ಹೆಸರನ್ನ ಆರಂಭ, ಇದಕ್ಕೆ ಅಂತ್ಯನೇ ಇಲ್ಲ ಸ್ನೇಹಿತರೆ. ಅಂತ ಒಂದು ಅಮೃತನ ನಾವು ಇಂಟ್ರೊಡ್ಯೂಸ್ ಮಾಡೋ ಕಾರ್ಯಕ್ರಮ ಇದಾಗಿರೋದು. ನಮ್ಮ ಇಡೀ ವ್ಯವಸ್ಥೆನ ನಾವಿವತ್ತು ಸ್ವಿಚ್ ಆನ್ ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮದ ಹೆಸರನ್ನ ಆರಂಭ ಅಂತ ಇಟ್ವಿ. ಬನ್ನಿ ಇವತ್ತಿನ ಕಾರ್ಯಕ್ರಮನ ನಾವು ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾನು ಒಂದು ಪುಟಾಣಿ ಟ್ರೈನಿಂಗ್. ಯಾಕೆ ಸ್ನೇಹಿತರೆ? ಈ ಟ್ರೈನಿಂಗ್ ನಾನ್ ಕೊಟ್ಟಿರ್ತಕ್ಕಂತಹ ಕಾರ್ಪೊರೇಟ್ ಜಗತ್ತಲ್ಲಿ ಕೊಟ್ಟಿರೋ ಟ್ರೈನಿಂಗ್ ಅಲ್ಲಿ ಹೈಯೆಸ್ಟ್ ಜನ ಇಷ್ಟಪಟ್ಟು ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದಂತ ಟ್ರೈನಿಂಗ್. ಈ ಟ್ರೈನಿಂಗ್ಗೆ ಗುರು ಲೈಫ್ ನ ಚೇಂಜ್ ಮಾಡ್ತು. ಈ ಟ್ರೈನಿಂಗ್ಗೆ ಸಾವಿರಾರು ಜನ ಜೀವನನ ಚೇಂಜ್ ಮಾಡ್ತು. ಯಾಕೆಂದ್ರೆ ಇವತ್ತು ಬರೀ ನನ್ನ ಕಂಪ್ನಿದು ಅಂತ ಹೇಳೋದು ಅಲ್ದಲೆ ನೀವೆಷ್ಟೋ ಜನ ಇವತ್ತು ನೋಡ್ತಾ ಇದ್ದೀರಾ. ನನ್ನ ಪ್ರಕಾರ ಸಾವಿರಾರು ಜನ ನೋಡ್ತಾ ಇದ್ದೀರಾ. ಒಂದೊಂದ್ ಕಡೆ 4 ಜನ, 5 ಜನ, 60 ಜನ, 70 ಜನ ಕೂತಿದ್ದೀರಾ. ಸಾವಿರಾರು ಜನ ಈ ಕಾರ್ಯಕ್ರಮ ನೋಡ್ತಿದ್ದೀರಾ. ಇವತ್ತಿನ ಈ ಕಾರ್ಯಕ್ರಮ ಬರೀ ಮೆಟೀರಿಯಲಿಸ್ಟಿಕ್ ಇಲ್ದಲೆ, ನನಗೆ ಆತರ ಆಗಲ್ಲ ಸ್ನೇಹಿತರೆ. ಬರೀ ಬಿಸ್ನೆಸ್, ಬರೀ ವ್ಯವಹಾರ ಮಾಡ್ತಾರೆ. ಒಂದಷ್ಟು ಗುಣಮಟ್ಟದ ವಿಚಾರನ ಯಾಕೆ ಡಿಸ್ಕಸ್ ಮಾಡಬಾರ್ದು? ಬನ್ನಿ ಅಂತ ವಿಚಾರನ ಡಿಸ್ಕಸ್ ಮಾಡೋಣ. ಏನು ಸ್ನೇಹಿತರೆ, ತುಂಬಾ ಜನ ತಮ್ಮ ಲೈಫಲ್ಲಿ ಸಕ್ಸಸ್ ಆಗಕ್ಕೆ ತುಂಬಾ ಕಷ್ಟಪಡ್ತಾರೆ. ಈ ಸಕ್ಸಸ್ ಅನ್ನೋದನ್ನ
ನಾನು ಯಾವಾಗ ಯೋಚನೆ ಮಾಡ್ಬೇಕು ಅನ್ನೋದ್ರಲ್ಲೇ ಫೇಲ್ ಆಗೋಗಿ ಸ್ನೇಹಿತರೆ. ಯಾಕೆ ಸರ್ ಅವ್ರ ಲೈಫಲ್ಲಿ ಯಾಕಂಗಾಗುತ್ತೆ ಅಂತಂದ್ರೆ, ಕೆಲವ್ರು ಹೇಳ್ತಾರೆ, ಸರ್ ಒಳ್ಳೆ ರೊಟ್ಟೆಲುಟ್ಟಿಲ್ಲ ಸರ್, ನಮ್ಮ ಅಪ್ಪ ಸರಿಯಾಗಿ ಕೆಲಸ ಮಾಡಿಲ್ಲ ಸರ್, ನನಗೆ ಒಳ್ಳೆ ಹೆಂಡತಿ ಸಿಗ್ಲಿಲ್ಲ ಸರ್, ನನಗೆ ಒಳ್ಳೆ ಮಾವ ಸಿಗ್ಲಿಲ್ಲ ಸರ್, ವರದಕ್ಷಿಣೆ ಕೊಡೋ ಅಂತ ಮಾವ. ಇಂಥ ಇರೆಸ್ಪಾನ್ಸಿಬಲ್ ಥಿಂಗ್ಸ್ ನ ಮಾತಾಡೋರ್ ಮಧ್ಯದಲ್ಲಿ ನಾನು ಅದನ್ನ ತಪ್ಪು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ, ಸಕ್ಸಸ್ ಆಗ್ದಲೇ ಇರೋದಕ್ಕೆ ಮೇನ್ ರೀಸನ್ ಒಂದೇ ಒಂದು ಪಾಯಿಂಟ್ ಗುರ್ತಾಕೊಂಬಿಡಿ. ಆ ವ್ಯಕ್ತಿ ಆ ವ್ಯಕ್ತಿಯ ಜೀವನದಲ್ಲಿ ಒಂದು ಗೋಲ್ಡನ್ ಅವರ್ ಅಂತಿರುತ್ತೆ. ಆ ಗೋಲ್ಡನ್ ಅವರ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಮಿಸ್ ಆಗೋಗಿರ್ತಾನೆ ಸ್ನೇಹಿತರೆ. ಗುರು ಸರ್, ಗೋಲ್ಡನ್ ಅವರ್ಸ ಏನದು? ಗೋಲ್ಡನ್ ಟೈಮ್ ಅಂತಾನೆ ಕರಿತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಹೂವು, ಒಂದು ಗುಲಾಬಿ ಹೂ ತುಂಬಾ ಮಗ್ಗಿದ್ದಾಗ ಕುಯ್ದ್ರೂ ಉಪಯೋಗ ಇಲ್ಲ, ಅದಿನ್ನು ಅವಾಗಿನೂ ಕಂಡ್ಬಿಡ್ತಾ ಇರುತ್ತೆ. ತುಂಬಾ ಅರಳಿರೋ ಹೂವನ್ನ ಕುಯ್ದ್ರು ಅದರದ್ದು ಸುತ್ತ ಇರೋ ಆ ಹೂವಿನ ಸುತ್ತ ಇರೋ ಅದಕ್ಕೆ ಏನ್ ಹೇಳ್ತಾರೆ, ಅದೆಲ್ಲ ಉದುರು ಹೋಗುತ್ತೆ. ಆ ಹೂವನ್ನ ಕರೆಕ್ಟ್ ಆದ ಅವಸ್ಥೆಯಲ್ಲಿ ಕುಯ್ದು ನಾವ್ ಇಡ್ಕೋತೀವಲ್ವಾ, ಆ ಹೂವಿಗೊಂದು ಗೋಲ್ಡನ್ ಏಜ್ ಅಂತಿದೆ, ಒಂದು ತರಕಾರಿಗೊಂದು ಗೋಲ್ಡನ್ ಏಜ್ ಅಂತಿದೆ. ಅದೇ ತರ ಸ್ನೇಹಿತರೆ, ಈ ಭೂಮಿಗೂ ಒಂದು ಏಜ್ ಅಂತಿದೆ, ಈಗ ಅದು ನಡೀತಾ ಇದೆ ಗೋಲ್ಡನ್ ಏಜ್ ಅಂತ. ಅದೇ ತರ ಈ ಭೂಮಿ ಮೇಲಿರೋ ಸೂರ್ಯ, ಸಣ್ಣ ಒಂದು ನಕ್ಷತ್ರ ಅಂತ ಕರೀತಾರೆ, ಅದಕ್ಕೂ ಒಂದು ಏಜ್ ಇದೆ. ಅದೇ ತರ ಸ್ನೇಹಿತರೆ, ಪ್ರತಿಯೊಂದಕ್ಕೂ ಒಂದು ಗೋಲ್ಡನ್ ಏಜ್ ಅಂತ ಇರ್ಬೇಕಾದ್ರೆ, ಒಂದಾನೊಂದು ಕಾಲದಲ್ಲಿ ಈ ಭೂಮಿ ಮೇಲೆ ಒಂದು ಜೀವಿನೂ ವಾಸ ಮಾಡಕ್ಕೆ ಯೋಗ್ಯವಾದ ವಾತಾವರಣ ಇರ್ಲಿಲ್ವಂತೆ. ಬಿಸಿಲು ಅದೆಷ್ಟಿತ್ತು ಅಂತಂದ್ರೆ ಜೀವಿಗಳೇ ಬದುಕ್ತಿರ್ಲಿಲ್ವಂತೆ. ಅಂತ ಲಕ್ಷಾಂತ ವರ್ಷಗಳು ಕಳೆದು ಭೂಮಿ ಮೇಲೆ ನೀರು ಉತ್ಪತ್ತಿಯಾಗಿ, ಆ ನೀರಲ್ಲಿ ಒಂದು ಜೀವಿ ಉತ್ಪತ್ತಿಯಾಗಿ, ಆ ಜೀವಿ ವಿಕಸನಗೊಂಡು ಗೊಂಡು 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 ಡೈನಾಸರಸ್ಗಳಾಗಿ, ಅವೆಲ್ಲ ಆಗಿ 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 ಹಿಂಗೆ ಮನುಷ್ಯನಾಗಿ ನಾವು ಇವತ್ತಿಲ್ಲಿದ್ದೀವಿ. ಅಂದ್ರೆ ಈ ಭೂಮಿಯ ಗೋಲ್ಡನ್ ಏಜ್ ಟೈಮಲ್ಲಿ ನಾವಿದ್ದೀವೋ, ಹಂಗಾರೆ ನಮ್ ಲೈಫಲ್ಲೂ ಒಂದು ಗೋಲ್ಡನ್ ಏಜ್ ಇರ್ಬೇಕಲ್ಲ. ಆ ಗೋಲ್ಡನ್ ಏಜ್ ಐಡೆಂಟಿಫಿಕೇಶನ್ ಮಾಡೋದ್ರಲ್ಲೇನೆ 99% ಜನ ಫೇಲ್ ಆಗ್ತಾರೆ. ಅದು ಫೇಲ್ ಆದ ಪರಿಣಾಮ ಬನ್ನಿ ಸ್ನೇಹಿತರೆ, ಫಾಸ್ಟ್ ಆಗಿ ತಿಳ್ಕೊಂತ ಹೋಗೋಣ. ನೋಡಿ ಸ್ನೇಹಿತರೆ, ನಾನಿಲ್ಲಿ PPT ನಲ್ಲಿ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಒಂದ್ ಕಡೆ ಕುತ್ಕೊಳ್ಳಿ, ಗಡಿಬಿಡಿ ಆತರ ಬೇಡ, ಬಹಳ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ಇದು ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವ್ರಿಗೆ ಇದನ್ನ ದಯವಿಟ್ಟು ಅರ್ಥ ಮಾಡಿಸಿ, ಇದೆಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ಜನ ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಏನು, ಜೀವನ ದೊಡ್ಡದಪ್ಪ, 100 ವರ್ಷ ಬದುಕು ಅಂತ ಆಶೀರ್ವಾದ ಮಾಡ್ತಾರೆ. ನಾವೇನು ಅಂದ್ಕೋತೀವಿ, ನನ್ನ ಬದುಕು 100 ವರ್ಷ ಇದೆಯಪ್ಪ, ಓ ಗ್ರೇಟ್ ಅನ್ಕೋತೀವಿ. ಇವತ್ತೊಬ್ಬ ಮನುಷ್ಯ ಎಷ್ಟು ದಿನ ಬದುಕ್ತಾನೆ? ಕೆಲವ್ರು ಹೇಳ್ತಾರೆ 50 ವರ್ಷನೇ ಹೆಚ್ಚು, ಕೆಲವ್ರು ಹೇಳ್ತಾರೆ 60 ವರ್ಷ, ಹಂಗೂ ಬೇಡ ಹಿಂಗೂ ಬೇಡ 80 ವರ್ಷನೇ ಇಟ್ಕೊಂಡ್ಬಿಡೋಣ. ಈ 80 ವರ್ಷದ ಮನುಷ್ಯನ ಚಿತ್ರನ ಒಂದು ಗ್ರಾಫ್ ಬರಿತೀನಿ ಬನ್ನಿ ಸ್ನೇಹಿತರೆ. ನಾವೆಲ್ಲರೂ ಕೂಡ ಈ 1 ವರ್ಷದಿಂದ 10 ವರ್ಷದ ಜೀವನನ ಮಾಡಿದೀವೋ ಮಾಡಿಲ್ವೋ? ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬಹುದು, ಮಾಡಿದೀವಿ ಅಂದ್ರೆ ಎಸ್ ಸರ್ ಮಾಡಿದೀವಿ. ಸ್ನೇಹಿತರೆ, ಯಾರಿಗಾದ್ರೂ ಇಲ್ಲಿರೋರ್ಗೆ ನಿಮ್ಮ ಆ ಮೊದಲ 10 ವರ್ಷ ನೆನ್ಪಿದೆಯಾ? ಎನಿಬಡಿ? ನಂಗೆಂತ ನೆನಪಿಲ್ಲ. ಯಾಕೆ? ಯಾರಿಗೂ ನೆನಪಿರಲ್ಲ ಸ್ನೇಹಿತ. ನಮ್ಮ ಜೀವನದ ಮೊದಲನೇ 10 ವರ್ಷ ನಮಗೇನ್ ತಿನ್ಬೇಕು ಅಂತ ಗೊತ್ತಿರಲ್ಲ, ಏನ್ ಹಾಕೋಬೇಕು ಅಂತ ಗೊತ್ತಿರಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರಲ್ಲ, ಎಲ್ಲ ನಮ್ಮ ಅಪ್ಪ ಅಮ್ಮನೇ ಮಾಡಿ ನಮ್ದು 10 ವರ್ಷ ಮುಗಿದೋಗುತ್ತೆ. ಅಂದ್ರೆ ನನ್ನ ಜೀವನದ ಮೊದಲ 10 ವರ್ಷ ನನಗೇ ಗೊತ್ತಾಗಲ್ಲ, ನನ್ನ 10 ವರ್ಷ ಕಳೆದೋಗುತ್ತೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಹಂಗಾದ್ರೆ ಏನು ಸರ್? ಬನ್ನಿ ಸರ್, 10ರಿಂದ 20ನೇ ವರ್ಷ ಎಲ್ಲ ಗೊತ್ತಾಗುತ್ತೆ, ಏನೂ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವಾಗ ಸ್ಕೂಲ್ಗೆ ಯಾವ್ದಕ್ಕೆ ಹೋಗ್ಬೇಕು, ನೀನ್ ಯಾವ ಸಬ್ಜೆಕ್ಟ್ ತಗೋಬೇಕು, ಎಲ್ಲಿಗೆ ಹೋದ್ರೆ ಏನಾಗ್ತೀಯಾ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಹೆಂಗಾಗ್ತೀಯಾ, ಏನ್ ಮಾಡ್ತೀಯಾ, ಇದು ಸ್ವಲ್ಪ ಗೊತ್ತಾಗ್ತಿರುತ್ತೆ. ಆದ್ರೆ ನಾವೇನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಇದಾಗಿದೆಯಾ ನಮ್ಮ ಲೈಫಲ್ಲಿ? 100% ಹಿಂಗೆ ಆಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, 20ರಿಂದ 30 ವರ್ಷ. ಸ್ನೇಹಿತರೆ, ಇದನ್ನ ಕನ್ಫ್ಯೂಷನಿಂಗ್ ಸ್ಟೇಜ್ ಅಂತ ಕರಿತೀವಿ, ಮೋಸ್ಟ್ ಕನ್ಫ್ಯೂಷನಿಂಗ್ ಸ್ಟೇಜ್. ಯಾಕೆ ಅಂತಂದ್ರೆ ಎಲ್ಲ ಗೊತ್ತಾಗ್ತಿರುತ್ತೆ, ಈ ಜಗತ್ತು ನಮ್ಮನ್ನ ಒಪ್ಪಲ್ಲ. ಏನಾದ್ರು ಹೇಳಕ್ ಹೋಗಿ, ಇನ್ನು ಹುಡುಗ ಕಣ, ಇವನ್ ಮಾತ್ ಕೇಳೋಣ,
ಇವನು ಹುಡುಗ ಕಣ, ಇವನ್ ಮಾತ್ ಕೇಳಿ. ಏನು ನೀವೇನಾದ್ರು ಬಿಸ್ನೆಸ್ ಹೇಳಕ್ ಏನೋ ಗೊತ್ತು ನಿನ್ಗೆ, ನೀವೇನಾದ್ರು ಏನೋ ಹೇಳಕ್ ಬಂದ್ ಏಕೆ ಈ ವಯಸ್ಸಿದೆಯಲ್ಲ, ನೋ ಒನ್ ಕ್ಯಾನ್ ಟ್ರಸ್ಟ್ ಯು. ನಿಮ್ ಮನೆಯವರು ನಂಬಲ್ಲ, ಆಚೆ ಕಡೆ ಪ್ರಪಂಚನೂ ನಂಬಲ್ಲ. ಆ ಟೈಮಲ್ಲಿ ಎಲ್ಲ ಕನ್ಫ್ಯೂಷನ್ 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 ಕನ್ಫ್ಯೂಷನ್. ಅವಾಗ ಕೆಲವರಿಗೆ ಲವ್ ಆಗತ್ತೆ, ಕೆಲವರಿಗೆ ಅವಾಗ ಹುಡುಗಿ ಅಂದ್ರೆ ವಾವ್ ಅನ್ನೋ ತರ ಒಂದು ಪ್ರಪಂಚ. ಟೋಟಲಿ ಅದೊಂಥರ ಕನ್ಫ್ಯೂಷನಿಂಗ್ ಏಜ್. ಸ್ನೇಹಿತರೆ, ನಿಮ್ಮ ಜೀವನದ 30 ವರ್ಷ ಪ್ರತಿಯೊಬ್ಬ ವ್ಯಕ್ತಿದು ಹಿಂಗೇ ಕಳೆದೋಗಿರುತ್ತೆ. ನೆಕ್ಸ್ಟ್ ಬರುತ್ತಲ್ಲ ಸ್ನೇಹಿತರೆ, 20ರಿಂದ 30ರಿಂದ 40, 40ರಿಂದ 50. ಇದು ಸ್ನೇಹಿತರೆ ವ್ಯಕ್ತಿಯ ಗೋಲ್ಡನ್ ಏಜ್, ರಿಯಲ್ ಗೋಲ್ಡನ್ ಏಜ್ ಅಂತ. 30 ವರ್ಷಕ್ಕೆ ಹೆಂಗಿದ್ರು ಮದುವೆ ಮಾಡಿರ್ತಾರೆ. ಮದುವೆ ಆಗ್ತಿದ್ದಂಗೆನೆ ಗೃಹಸ್ಥ ಅನ್ನೋ ಒಂದು ಜವಾಬ್ದಾರಿ ಬರುತ್ತೆ. ಸಮಾಜ ನಿಮ್ಮನ್ನ ಎಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಎಸ್, ಏನೋ ಒಂದು ದುಡಿಮೆ ಮಾಡ್ತೀಯಾನೆ ಅಂತ ನೋಡುತ್ತೆ. ನಿಮಗೆ ಸಮಾಜ, ನಿಮ್ ಬೀಗರು ಮನೆಯವರು, ನಮ್ಮ ಮನೆ ಅಳಿಯಪ್ಪ ಅವನು ಅಂತ 4 ಜನ ರೆಸ್ಪೆಕ್ಟ್ ಕೊಡಕ್ ಸ್ಟಾರ್ಟ್ ಆಗ್ತಾರೆ. ಯಾರು ಕೊಡದವ್ರೆ ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಮಕ್ಕಳು ರೆಸ್ಪೆಕ್ಟ್ ಕೊಡಕ್ ಸ್ಟಾರ್ಟ್ ಆಗ್ತಾರೆ. ನಿಮ್ಮನ್ನ ಹೇಳಿದ್ನ ಕೇಳಿದ್ನ ಕೇಳಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಪುಟಾಣಿ ಯಜಮಾನನ್ ಪೊಸಿಷನ್ ಕ್ರಿಯೇಟ್ ಆಗುತ್ತೆ. ಇದು ಮನುಷ್ಯನ ಜೀವನದ ನಿಜವಾದ ಗೋಲ್ಡನ್ ಏಜ್. ಆದ್ರೆ ಸ್ನೇಹಿತರೆ, 99% ಜನ ಈ ಗೋಲ್ಡನ್ ಏಜ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಇಲ್ಲೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿರ್ತಾರಲ್ಲ, 20ರಿಂದ 30ರಲ್ಲಿ ಗೋಲ್ಡನ್ ಏಜ್ ಅಲ್ಲಿ ಮಜಾ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ? ಮಜಾ ಮಾಡ, ಓಡಾಯಿಸು ಗುರು, ಎಣ್ಣೆ ಹೊಡಿ ಗುರು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡು ಗುರು, ಲೈಫ್ ಇದೆ, ಲೈಫ್ ಇದೆ, ಸಾಕಾಗಿದೆ, ಮುಂದೆ ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ಬಿಂದಾಸ್ ಆಗಿದೆ, ನಡಿ ಮಜಾ ಮಾಡೋಣ, ಈ ತರ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ಈ ಗೋಲ್ಡನ್ ಏಜ್ ಇದೆಯಲ್ಲ, ಈ ಗೋಲ್ಡನ್ ಏಜ್ ಇದೇನ್ ಜೀವನ ಪರ್ಯಂತ ಇರುತ್ತೆ ಅಂತ ಮಾಡ್ಕೊಂಡಿದ್ದೀರಾ? ನೋ. ಆಫ್ಟರ್ 50 ಸ್ನೇಹಿತರೆ, ಇದು ಎಗೈನ್ ರಿವರ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಈ 50ಯಿಂದ 60 ಇದೆಯಲ್ಲ, ಇದು ಕನ್ಫ್ಯೂಷನಿಂಗ್ ಏಜ್ ಅಂತ ಕರಿತೀವಿ. ಮತ್ತೆ ನೋಡಿ, 20ರಿಂದ 30 ಏನಿತ್ತೋ ಮತ್ತೆ 50ರಿಂದ 60 ಮತ್ತೆ ರಿವರ್ಸ್ ಆಯ್ತು. ಕನ್ಫ್ಯೂಷನ್ ಏಜ್ ಅಂದ್ರೆ ಯಾಕೆ ಸ್ನೇಹಿತರೆ? ಅವಾಗ ನಿಮ್ಮ ಮಕ್ಕಳು ದೊಡ್ಡರಾಗಿರ್ತಾರೆ, ಮಕ್ಳಿಗೆ ಸಂಬಂಧ ಹುಡುಕ್ಬೇಕು. ನೀವ್ ಒಳ್ಳೆಯವ್ರೆ, ಇಲ್ಲಿ ಬಹಳ ಫ್ರೀ ಆಗಿದ್ರಿ, ಈ 30ರಿಂದ 40, 40ರಿಂದ 50 ಬಹಳ ಇಂಡಿಪೆಂಡೆಂಟ್ ಆಗಿದ್ರಿ. ಆದ್ರೆ 50ರಿಂದ 60 ಮಗಳು ಒಳ್ಳೆಯವಳು, ಗಂಡ ಎಂತನೋ ಸಿಗ್ತಾನೆ, ಮಗ ಒಳ್ಳೆಯವನು, ಸೊಸೆ ಇನ್ನೆಂತವಳು ಸಿಗ್ತಾಳೆ. ಈ ಕಿತ್ತಾಟ, ಈ ಹುಚ್ಚಾಟ 50 ವರ್ಷ ಆದ್ಮೇಲೆ ಅದೊಂಥರ ಜೀವನನೇ ಒಂಥರ ಎಲ್ಲ ಗೊತ್ತಾಗ್ತಿರುತ್ತೆ, ಕನ್ಫ್ಯೂಷನ್ ಆಗ್ತಿರುತ್ತೆ. ಸ್ನೇಹಿತರೆ, 60ರಿಂದ 70 ಎಲ್ಲ ಗೊತ್ತಾಗುತ್ತೆ, ಆದ್ರೆ ನಿಮ್ ಕೈಲಿ ಏನು ಮಾಡಕ್, ಏನ್ 10 ವರ್ಷದಿಂದ 20 ವರ್ಷದಲ್ಲಿ ನೀವೇನ್ ಫೇಸ್ ಮಾಡಿದ್ರೋ ಅದೇ 60ರಿಂದ 70ರಲ್ಲಿ ಎಲ್ಲ ಗೊತ್ತಾಗುತ್ತೆ, ಏನೂ ಮಾಡಕ್ಕಾಗಲ್ಲ. ಯಾಕೆ? ಸಮಾಜ ಹೇಗೆ ನಿಮ್ಮನ್ನ ಒಪ್ಪಲ್ಲ. ನೀವೇನಾದ್ರು ಹೇಳಕ್ ಹೋಗಿ ಹೊಸ ಬಿಸ್ನೆಸ್, ತಾತಪ್ಪ ವಯಸ್ಸಾಗೆ ಸುಮ್ ಕುಂದ್ರಪ್ಪ, ಗಾಳಿ ಸಂಜಾರ್ ಬೆಳಿಗ್ಗೆ ಹೊಂಟು ಹೋಗಿ ಈಗ ನನಗೇನೋ ಹೇಳಕ್ ಬಂದೀನಿ ಅಂತಾರೆ ಜನ. ಬ್ಯಾಂಕಿಗೆ ಹೋಗಿ ಲೋನ್ ಕೇಳಕ್ ಹೇಳಿ, ಯಜಮಾನ್ರೆ 60 ವರ್ಷ ನಿಮಗೆ ಇನ್ಸೂರೆನ್ಸೇ ಆಗಲ್ಲ, ಲೋನ್ ಯಾಕೆ? ಬೈಕ್ ತಣಕ್ ಹೋಗ್ಲಿ ಅವರು, ಯಜಮಾನ್ರೆ ವಯಸ್ಸಾಗ್ಬಿಟ್ಟೈತೆ, ಈಗೆಲ್ಲ ಬೇಕಾ ನಿಮಗೆ ಶೋಕಿ? ಟೋಟಲ್ ಸಮಾಜ ಎಲ್ಲ ಗೊತ್ತಾಗ್ತಿರತ್ತೆ, ನಮ್ ಕಂಟ್ರೋಲ್ ಅಲ್ಲಿ ಏನು. ಸ್ನೇಹಿತರೆ, 70ರಿಂದ 80 ನಿಮಗೇನ್ ಗೊತ್ತಾದ್ರೂ ನಿಮ್ಮನ್ನ ನೋಡ್ಕೊಳಕ್ ಯಾರು ಜನ ಹೇಳ್ರಪ್ಪ ಸ್ನೇಹಿತರೆ. ಜೀವನ ದೊಡ್ಡದು ಅಂತಿರಲ್ಲ, ಎಷ್ಟಿದೆ ಜೀವನ, ಹೆಂಗಿದೆ ಜೀವನ? ಎಷ್ಟೋ ಜನ ಸ್ನೇಹಿತರೆ ಈ ಗೋಲ್ಡನ್ ಏಜ್ ಅಲ್ಲಿ ಮಜಾ ಮಾಡಿ ಇನ್ನು ಉಳಿದಿದ್ದ ಏಜ್ ಅಲ್ಲಿ ತಮ್ಮ ಮಕ್ಳುಗಳ ಕೈಲಿ ಬೈಸ್ಕೊಂಡು ಅನ್ನಿಸ್ಕೊಂಡು, ಯಾವ ವಯಸ್ಸಲ್ಲಿ ರಾಜರ ತರ ಬದುಕ್ಬೇಕೋ, ಯಾವ ವಯಸ್ಸಲ್ಲಿ ಇಡೀ ಮನೆಗೆ ಒಬ್ಬ ಗೈಡ್ ಆಗಿ ಬದುಕ್ಬೇಕೋ, ಇಡೀ ವಂಶವೇ ಇವರನ್ನ ಕೇಳಿ ಮುಂದುವರಿಬೇಕು ಅನ್ನೋ ಒಂದು ಮಾತಾಡ್ಬೇಕು ಅಂತ ವಯಸ್ಸಲ್ಲಿ ಸ್ನೇಹಿತರೆ ನಿಮ್ಮನ್ನ ಒಬ್ಬ ಅಯೋಗ್ಯ ಅಂತ ನೋಡಿದಾಗ, ಒಬ್ಬ ಮೂರ್ಖ ಅಂತ ನೋಡಿದಾಗ, ಆಗ ನೋವಿದೆಯಲ್ಲ, ನಮ್ಮ ಶತ್ರುಗೂ ಬೇಡ ಸ್ನೇಹಿತರೆ. ಅದನ್ನ ಇವತ್ತು ಅನುಭವಿಸ್ತಾ ಇದಾರೆ ಜನ. ಯಾರ್ಯಾರು ಗೋಲ್ಡನ್ ಏಜ್ ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ, ಅವ್ರು ಇವತ್ತದನ್ನ ಅನುಭವಿಸ್ತಾ ಇದ್ದಾರೆ.
ನಾವು ನೋಡ್ತಾ ಇದ್ದೀವಿ. ಗುರು ಸರಿಗೆ ನಿಮಗೆ ವಯಸ್ಸೆಷ್ಟು? 41. ಇನ್ನು 9 ವರ್ಷ ಇದೆ ಸ್ನೇಹಿತರೆ ನಂದು ಬಾಕಿ. 9 ವರ್ಷ. ನನಗೆ ಚೆನ್ನಾಗಿ ಗೊತ್ತು ಗೋಲ್ಡನ್ ಏಜ್. ಯಾವುದೋ ಒಂದು XYZ ಸಂಸ್ಥೆಯಲ್ಲಿ ಇದ್ದೆ. ತಿಂಗಳಿಗೆ 10-15 ಲಕ್ಷ ದುಡ್ಡು ಬರ್ತಾ ಇತ್ತು. ಬೇಡ ಈ ದುಡ್ಡು ಅಂತ ಹೇಳಿ ರಿಜೆಕ್ಟ್ ಮಾಡಕ್ಕೂ ದಮ್ ಇರ್ಬೇಕಿತ್ತು. ಯಾಕೆ ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಗೋಲ್ಡನ್ ಏಜ್ನ ಇಂಥ ಕಂಪ್ನಿ ಜೊತೆ ನಾನು ಕಳೆದ್ರೆ ನನ್ನ ವಯಸ್ಸಾದ್ಮೇಲೆ ಗ್ಯಾರಂಟಿ ಜನ ನನಗೆ ಮಾಡೋದ್ನೇ ಮಾಡ್ತಾರೆ. ನನಗೆ ಚೆನ್ನಾಗಿ ಗೊತ್ತಿತ್ತು ಸ್ನೇಹಿತರೆ. ನನ್ನ ಗೋಲ್ಡನ್ ಏಜ್ ಕಂಪ್ಲೀಟ್ ಆಗೋದ್ಕಿಂತ ಮುಂಚೆ ನಾನೇನೋ ಸಾಧಿಸ್ಬೇಕು ಅಂತೇಳಿ ಅಷ್ಟು ದೊಡ್ಡ ಆದಾಯ ಇದ್ರು ಅದನ್ನ ತಿರುಗಿ ನೋಡ್ದಂಗೆ ಈ ಕಡೆಗೆ ಬಂದ್ಬಿಟ್ವಿ ಸ್ನೇಹಿತರೆ. ಯಾಕೆ? ಡೋಂಟ್ ಮಿಸ್ ದಟ್. ಅದು ಮತ್ ಸಿಗಲ್ಲ. ಆ ಗೋಲ್ಡನ್ ಏಜ್ ಮತ್ ಸಿಗಲ್ಲ ಸ್ನೇಹಿತರೆ. ಕೆಲವರು ಪುಣ್ಯಾತ್ಮರಿದ್ದಾರೆ, ಕೆಲವರು ಮಹಾತ್ಮರಿದ್ದಾರೆ. ಅವ್ರು ಹೆಂಗೆ ಅಂತಂದ್ರೆ ಈ ಗೋಲ್ಡನ್ ಏಜ್ ಎಲ್ಲರಿಗೂ ಅಪ್ಲಿಕೇಬಲ್ ಆಗಲ್ಲ ಸ್ನೇಹಿತರೆ. ಯಾರು ನೆಗ್ಲೆಕ್ಟ್ ಮಾಡ್ತಾರೋ ಅವರಿಗೆ. ಇನ್ ಕೆಲವರು ಎಂಥ ಬುದ್ಧಿವಂತರಿದ್ದಾರೆ ಅಂದ್ರೆ ಸ್ನೇಹಿತರೆ, ಅವರು ಆ ಗೋಲ್ಡನ್ ಏಜ್ ನ ಅವರು ಉಸಿರಿರೋವರೆಗೂ ತಗೊಂಡು ಹೋಗ್ತಾರೆ. ಅವರು ನಾಳೆ ಸಾಯ್ತಾರೆ ಅಂತ ಅಂದ್ರೂ ಕೂಡ ಇವತ್ತು ಅವ್ರಿಗೆ ಬೆಲೆ ಜಾಸ್ತಿ ಇರುತ್ತೆ. ಅಂತ ಪುಣ್ಯಾತ್ಮರೇ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇವರು ಸ್ನೇಹಿತರೆ. ಇವರು ಒಂದೇ ಒಂದು ದಿನ ಮನೆಗೆ ಬಂದು ಬೆಳಗಿನ ಜಾವ ವಿಜಯ್ ಸಂಕೇಶ್ವರ್ ಅವ್ರು ಹೇಳ್ತಾರೆ, ಅವ್ರ ಅಪ್ಪ ಹೇಳ್ತಾ ಇದ್ರಂತೆ ಅವ್ರ ಹೆಂಡತಿಗೆ, ಅಮ್ಮ ರಾತ್ರಿ 11ಕ್ಕೆ ಬರ್ತಾನೆ, ಬೆಳಗ್ಗೆ 4 ಗಂಟೆಗೆ ಹೋಗ್ತಾನೆ. ನಾಳೆ ಒಂದಿನ ನಿನ್ನ ಗಂಡಂಗೆ 1 ಗಂಟೆ ನನ್ನ ಹತ್ರ ಮಾತಾಡೋಗಿ ಹೇಳಮ್ಮ. ಬೆಳಗಿನ ಜಾವ ಸೂರ್ಯ ಹೆಂಗುಡ್ತಾನೆ ಅಂತ ಮನೇಲಿತ್ತು ನೋಡಿರ್ಲಿಲ್ಲ ವಿಜಯ್ ಸಂಕೇಶ್ವರ್. ಅದ್ರ ಪರಿಣಾಮ ಇವತ್ತೇನಾಗಿದ್ದಾರೆ? ಅವ್ರ ಮಾತನ್ನ ಕೇಳಕ್ 1000 ಜನ ರೆಡಿ. ವಯಸ್ಸಾಗೋಗಿದೆ, ಆದ್ರೆ ವ್ಯಾಲ್ಯೂ ಕಮ್ಮಿ ಆಗಿಲ್ಲ. ರತನ್ ಟಾಟಾದವ್ರು ವಯಸ್ಸಾಗೋಗಿದೆ, ತೀರೋದ್ರು, ವ್ಯಾಲ್ಯೂ ಕಮ್ಮಿ ಆಗ್ಲಿಲ್ಲ. ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಇಂದ ಆಚೆಗೆ ಹೋದ್ರು. ನನಗಾಗಲ್ಲಪ್ಪ, ನೋಡ್ಕೊಳ್ರಿ ನೀವು. ಮತ್ ಇನ್ಫೋಸಿಸ್ ಅವ್ರ ಖಾಲಿ ಕರೆದು ಮತ್ ಮ್ಯಾಕ್ ಕೂರ್ಸು, ನೀವೇ ಬನ್ನಿ ಸರ್ ಅಂತ. ಆ ವಯಸ್ಸಲ್ಲಿ ಅದು ಜೀವನ. ಆ ವಯಸ್ಸಲ್ಲಿ ಆ ರೆಸ್ಪೆಕ್ಟ್ ತಗತಾರಲ್ಲ, ಆ ವಯಸ್ಸಲ್ಲಿ ಆ ಗೌರವ ತಗತಾರಲ್ಲ. ಯಾಕೆ ಅಂದ್ರೆ ಸ್ನೇಹಿತರೆ, ಅವ್ರು ಗೋಲ್ಡನ್ ಏಜ್ ಅಲ್ಲಿ ಮಜಾ ಮಾಡ್ಲಿಲ್ಲ, ಜವಾಬ್ದಾರಿಯುತವಾಗಿ ಮಾಡಿದ್ರು. ಇನ್ ಕೆಲವರು ಇದಾರೆ ಬುದ್ಧಿವಂತರು, ಏನೋ ಸರ್ ನಾವು ಸಿಕ್ಕಾಪಟ್ಟೆ ಕೆಲ್ಸ ಏನ್ ಮಾಡ್ತೀಯ ತಂದೆ, ಆ ಕೆಲ್ಸದಿಂದ ಜನಕ್ಕೆಷ್ಟು ಅನುಕೂಲ ಆಗತ್ತೆ ಅನ್ನೋದ್ರ ಮೇಲೆ ನಿನ್ನ ಉಳಿದ ಜೀವನ. ಓ ಹಂಗಾರೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಸಂಜೆ ನೀನು ಬರೀ ಸಿಗರೇಟು ಗುಟ್ಕಾ ಮಾರ್ಬಿಟ್ಟೆ, ಜನ ನಿನಗೆ ಗೋಲ್ಡನ್ ಏಜ್ ಆದ್ಮೇಲೆ ಗೌರವ ಕೊಡ್ತಾರೆ ಅನ್ಕೊಂಡಿದ್ದೀರಾ? ನೋ ಚಾನ್ಸ್. ಸಿಕ್ಕಾಬಟ್ಟೆ 25 ಮಾರ್ಕೆಟಿಂಗ್ ಕಂಪ್ನಿಗಳಲ್ಲಿ, ಚೈನ್ ಲಿಂಕ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಐಡಿ ಮಾಡ್ಬಿಟ್ಟೆ, ಇನ್ನೂ ನಿನ್ನ ಮರ್ಯಾದೆ ಇದ್ದಿದ್ದು 10 ಪಾಲು ವಾಪಸ್ ಹೋಗಿರುತ್ತೆ. ಹಂಗಾದ್ರೆ ಹೆಂಗೆ ಸರ್? ನೀನು ಮಾಡ್ತಿರೋ ವ್ಯವಹಾರದಲ್ಲಿ, ನೀನು ಕೊಡ್ತಿರೋ ತರ್ತಿರೋ ದುಡ್ಡಿಗೆ ಅದರ 10ರಷ್ಟು ಮೌಲ್ಯವರ್ಧಿತ ಉತ್ಪನ್ನನ ಜನಕ್ಕೆ ತಲುಪ್ತಿದೀಯಾ, ನಿನ್ನ ಗೋಲ್ಡನ್ ಏಜ್ ಸಾರ್ಥಕ ಅಂತ. ಇದು ನನ್ನ ತಲೆ ಹೋಯ್ತು ಸ್ನೇಹಿತರೆ. ಇದು ನನಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ಅದಾದ ಪರಿಣಾಮ ಗುರು ಚೇಂಜ್ ಆಗ್ಬಿಟ್ಟ. ಚೇಂಜ್ ಆಗಿ ನನಗೆ ಈ ಫ್ರೀಯಾಗಿ ಕುತ್ಕೊಳೋದು, ಮೂವಿಗಳು ನೋಡೋದು, ಥಿಯೇಟರ್ಗೆ ಹೋಗೋದು, ಟೈಮ್ ಪಾಸ್ ಮಾಡೋದು, ಟೂರ್ಗಳಂತೂ ಎಸ್ ಐ ಕ್ಯಾನ್, 1 ದಿನ 2 ದಿನ ಹೋಗ್ತೀವಿ. ಆದ್ರೆ ಜೀವನ ಇರದೇ ಮಜಾ ಮಾಡಕ್ಕೆ ಅಂತ ಬದುಕ್ತಿರೋರ್ ಜೊತೆ ನಮ್ ಕೈಲಾಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ಪ್ರತಿ ಕ್ಷಣ ನನ್ನ ಗೋಲ್ಡನ್ ಏಜ್ ಮುಗಿತಾ ಇದೆ, ನನ್ನ ಗೋಲ್ಡನ್ ಏಜ್ ಕಮ್ಮಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. 50 ವರ್ಷ ಆದ್ಮೇಲೆ ಗುರು ಸರ್ ಇನ್ನೂ ಶೈನ. 60 ವರ್ಷ ಆದ್ಮೇಲೆ ಗುರು ಸರ್ನ ಮಾತು ಕೇಳಕ್ಕೆ ಯೂನಿವರ್ಸಿಟಿಗಳೇ ಕಾಯ್ತಾ ಇರೋ. 70 ವರ್ಷ ಆದ್ಮೇಲೆ ಗುರು ಸರ್ನ ನೋಡ್ಕೊಳಕ್ಕೆ 5 ಜನ ಡಾಕ್ಟರ್ ಇರ್ಬೇಕು. ನೋಡ್ಕೊಳಕ್ಕೆ ಯಾರು ಇರ್ಬೇಕು? ಡಾಕ್ಟರ್ ಇರ್ಬೇಕು. ಎಲ್ಲಿವರೆಗೂ ನೋಡ್ಕೋಬೇಕು? ಗುರು ಸರ್ನ ಗುಂಡಿಗಿಟ್ಟು ಹೋಗ್ ಬನ್ನಿ ಅನ್ನೋವರೆಗೂ ಬರೀ ಡಾಕ್ಟರ್ಗಳೇ ನೋಡ್ಕೋಬೇಕು. ನಾನು ಈ ತರ ಇರ್ಬೇಕು ಅಂತಂದ್ರೆ ನಾನ್ ಯಾರಿಗಾರು 100 ಜನಕ್ಕೆ ಫ್ರೀಯಾಗಿ ಮೆಡಿಕಲ್ ಓದಿಸ್ಬೇಕಲ್ಲ. ಹಂಗಿರ್ಬೇಕು ಅಂದ್ರೆ ನಾನು ಆ ತರಕ್ ಬದುಕ್ಬೇಕಲ್ಲ. ತಲೆ ಹೋಗ್ತಿದ್ಯಾ ಸ್ನೇಹಿತರೆ ನಿಮ್ಗೆ?
ಗೋಲ್ಡನ್ ಏಜ್ ನ ಇಂಪಾರ್ಟೆನ್ಸ್ ಎಷ್ಟು? ಇದು ನನಗೆ ಯಾವಾಗ ತಿಳಿತೋ ಸ್ನೇಹಿತರೆ. ಇನ್ ಕೆಲವರು ಇದ್ದಾರೆ ನಮ್ಮ ಸ್ವದೇಶಿ ದೇಶದಲ್ಲಿ 23 ವರ್ಷ 22, ನೀವು ಮೋಸ್ಟ್ ಲಕ್ಕಿಯೆಸ್ಟ್ ಹುಡುಗರು ಕಣ್ರಪ್ಪ ಇಲ್ಲಿ ಯಾರು ಕೆಲಸ ಮಾಡ್ತಿದ್ದೀರ. ಯಾಕೆ ಅಂತಂದ್ರೆ ನಾವು ಮುಂದೆ ಕೊಡ್ತೀವಲ್ಲ ಟ್ರೈನಿಂಗ್. ನೋಡಿ ಪುಟ, ಯಾರ್ಯಾರು ಇವತ್ತು ಟ್ರೈನಿಂಗ್ ನೋಡ್ತಿದ್ದೀರಿ ಅಥವಾ ವಯಸ್ಸಾಗಿರೋರು ನೋಡಿದಿರಿ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ದು ಗೋಲ್ಡನ್ ಏಜ್ ಆಗೋಗಿದೆ ಅಲ್ವಾ. ಈ ಹೊಸಬ್ರಿಗೆ ನೀವು ಟ್ರೈನಿಂಗ್ ಕೊಡೋದ್ರ ಮುಖಾಂತರ ಅವ್ರ ಗೋಲ್ಡನ್ ಏಜ್ ನ ನೀವು ಅಬ್ಸರ್ವ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ, ನೀವು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿ. ಈ ಕೆ.ಬಿ. ಶೆಟ್ರ್ ಹೇಳ್ತಾರೆ, ಸರ್ ನಂದು ಆಗೋಗ್ಬಿಟ್ಟತಲ್ಲ ಸರ್ ಅಂತಾರೆ. ತಲೆ ಕೆಡಿಸ್ಕೋಬೇಡಿ, ಯುವಕರನ್ನ ಸ್ಫೂರ್ತಿದಾಯಕವಾಗಿ ಹುರಿದುಂಬಿಸಿ, ಅವ್ರ ಗೋಲ್ಡನ್ ಏಜ್ ನ ಸರಿ ಮಾಡಿ, ನಿಮ್ ಗೋಲ್ಡನ್ ಏಜ್ ಫಾರ್ ಬೆಟರ್ ಆಗೋ. ನಿಮಗೆ ವಯಸ್ಸೇ ಆಗಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಎಷ್ಟೋ ಜನ ನಾನು ನೋಡಿದ್ದೀನಿ ಜೀವನದಲ್ಲಿ ಬಹಳ ಜಿಗುಪ್ಸೆಗೊಳಗಾಗ್ತಾರೆ. ಬನ್ನಿ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ, ಯಾಕೆಂದ್ರೆ ಇವತ್ತು ನಾನು ನಿಮಗೆ ಹೇಳ್ಬೇಕಾಗಿರೋದು ತುಂಬಾ ಇದೆ. ಸೊ ಹಾಗಾಗಿನೇ ವೀರೇಶ್ ಅವರು ಪದೇ ಪದೇ ವಿಡಿಯೋ ಹಾಕಿ, ಶಂಕರಣ್ಣ ಅವರೇ ನಿಮಗೆ ತುಂಬಾ ಮನವರಿಕೆ ಮಾಡಿದ್ದಾರೆ. ಡಾಟಾ ಪ್ಯಾಕ್ ಜಾಸ್ತಿ ತಗೊಳ್ಳಿ, ಚಾರ್ಜ್ ಜಾಸ್ತಿ ಹಾಕೊಳ್ಳಿ, ಯಾಕೆಂದ್ರೆ ಇವತ್ತು ತುಂಬಾ ಮೀಟಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬನ್ನಿ ಅದರ ಮೇಲೆ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಇದು ನನಗೆ ಯಾವಾಗ ಅರ್ಥ ಆಯ್ತೋ ನನಗೊಂದು ತಲೆಗೋಯ್ತು ಸ್ನೇಹಿತರೆ. ನಾವ್ ಯಾರ ಜೊತೆನಾರು ಆಟ ಆಡೋಣ, ಎಮೋಷನ್ಸ್ ಜೊತೆ ಆಟ ಆಡೋದು. ದುಡ್ಸಕ್ಕೋಸ್ಕರ ಯಾರ್ಯಾರನ್ನ ಕರ್ಕೊಂಬಂದು ಹಾಳು ಮಾಡಬಾರ್ದು. ಇವತ್ತೊಬ್ರು ನಮ್ಮ ಟೀಮ್ ಅಲ್ಲಿ ಒಬ್ರು ಲೇಡಿ, ತುಂಬಾ ಜನ ಲೇಡೀಸ್ ಕೆಲಸ ಮಾಡ್ತಾರೆ, ಹೆಣ್ಮಕ್ಳು ಕೆಲಸ. ಲೈಕ್ ಈ ಹಗರಿ ಬೊಮ್ಮನಹಳ್ಳಿ ಸೈಡ್ ತುಂಬಾ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ ನೀಲಾ ಮೇಡಮ್ ತರ ಅವ್ರ ಟೀಮಲ್ಲಿ ಇರೋರು ತುಂಬಾ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಶಿ ಈಸ್ ಅಂಡರ್ ದ ಗೋಲ್ಡನ್ ಏಜ್ ಅಲ್ಲಿ ಇದ್ದಾರೆ ಸ್ನೇಹಿತರೆ. ಅವರ ಏಜ್ ಕಳೆದ ನಂತರನು ಅವರಿಗೆ ಆ ಇನ್ಕಮ್ ಬರಬೇಕು ಅಂತಂದ್ರೆ ನಾವು ಬಹಳ ಯೋಚನೆ ಮಾಡಬೇಕು. ಮುಂದೆ ಹೇಳ್ತೀನಿ ಸ್ನೇಹಿತರೆ. ಆ ಒಂದು ಯೋಚನೆ ಮಾಡೇ ನಾವು ಮುಂದುವರೆದ್ವಿ ಸ್ನೇಹಿತರೆ. ಇನ್ನೊಂದು ವಿಚಾರನ ನಾನು ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಮಾಡಿಸ್ತೀನಿ ಸ್ನೇಹಿತರೆ. ಏನು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದುಡ್ಡು ಎಲ್ಲಿದೆ ಅಂದ್ರೆ ಮೋಸ್ಟ್ಲಿ ಬ್ಯಾಂಕ್ ಅಲ್ಲಿ ಇದೆ ಅಥವಾ ಗೌರ್ಮೆಂಟ್ ಹತ್ರ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದರಂತಹ ತಿಳುವಳಿಕೆ ರಹಿತ ವಿಚಾರ ಭೂಮಿ ಮೇಲಿಲ್ಲ ಸ್ನೇಹಿತರೆ. ದುಡ್ಡು ಬ್ಯಾಂಕಲ್ಲೂ ಇಲ್ಲ, ದುಡ್ಡು ಗೌರ್ಮೆಂಟ್ ಹತ್ರನೂ ಇಲ್ಲ. ಬ್ಯಾಂಕ್ ಇರೋದು ನಿಮ್ ದುಡ್ಡನ್ನ ಮೇಂಟೈನ್ ಮಾಡಕ್ಕೆ, ಗೌರ್ಮೆಂಟ್ ಇರೋದು ನಿಮಗ್ ಸರ್ವಿಸ್ ಕೊಡಕ್ಕೆ. ಇವ್ರಿಬ್ರ ಹತ್ರನೂ ದುಡ್ಡಿಲ್ಲ ಸ್ನೇಹಿತರೆ. ದುಡ್ಡು ಎಲ್ಲಿದೆ ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳ ಹತ್ರ ಇರುತ್ತೆ, ಕಾಮನ್ ಪೀಪಲ್ ಹತ್ರ ಇರುತ್ತೆ ದುಡ್ಡು. ನಾವಿವತ್ತು ಶ್ರೀಮಂತರಾಗ್ಬೇಕು, ನಮ್ಮ ಡ್ರೀಮ್ ನ ಸಕ್ಸಸ್ ಮಾಡ್ಕೋಬೇಕು, ನಾವಿವತ್ತು ಯಶಸ್ವಿ ಪುರುಷರಾಗ್ಬೇಕು ಅಂದ್ರೆ ಹಣ ಬೇಕು. ಹಣ ಬೇಕು ಅಂದಾಗ ಹಣ ಎಲ್ಲಿದೆ ಅಂತ ಗೊತ್ತಿರ್ಬೇಕಲ್ಲ ಫಸ್ಟ್. ನನಗೆ ಇವತ್ತು ನಗು ಬರ್ತಿರುತ್ತೆ, ಕೆಲವ್ರು ಹೆಂಗ್ ಮಾತಾಡ್ತಿರ್ತಾರೆ ಅಂತಂದ್ರೆ, ಇದಾರೆ ಉತ್ತರ ಕುಮಾರರು ನಮ್ಮ ಟೀಮಲ್ಲೂ ಎಷ್ಟೋ ಜನ ಇಲ್ಲೆಲ್ಲ ಇರ್ತಾರೆ, ನಾವು ನೋಡ್ತಿರ್ತೀವಿ. ಈ ಪುಣ್ಯಾತ್ಮರು ಇದನ್ನಾರು ಅರ್ಥ ಮಾಡ್ಕೊಳ್ರಪ್ಪ. ನಾವು ನಿಮಗೆ ಕೈ ಮುಗ್ದು ಇದಕ್ಕಿಂತ ಸರಳವಾಗಿ ಹೇಳಕ್ಕಾಗಲ್ಲ. ದುಡ್ಡು ಎಲ್ಲಿದೆ? ಕಾಮನ್ ಪೀಪಲ್ ಹತ್ರ. ನೋಡಿ ಸ್ನೇಹಿತರೆ, ನೀನ್ ರಿಚ್ ಆಗ್ಬೇಕಾ, ನೀನಾದ್ರು ತುಂಬಾ ಶ್ರೀಮಂತ ಆಗ್ಬೇಕಾ, ನೀನಾದ್ರು ಮೋಸ್ಟ್ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕಾ, ಹಂಗಾದ್ರೆ ಮೊದಲನೇ ತಿಳ್ಕೊ, ಈ ಕಾಮನ್ ವ್ಯಕ್ತಿಗಳಿದಾರಲ್ಲ ದುಡ್ಡನ್ನ ಅವರು ಇಟ್ಕೊಡಕ್ ಬರಲ್ಲ, ದುಡ್ಡನ್ನ ತಿನ್ನಕ್ ಬರಲ್ಲ. ದೇವ್ರು ಎಷ್ಟು ಇದು ಶ್ರೀಮಂತರು ಮಲ್ಟಿ ಮಿಲೇನಿಯರ್ಸ್ ಯಾರಿದ್ದಾರೆ ಅವ್ರು ಇದನ್ನೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಬೇಕು. ಯಾಕೆ ದುಡ್ಡನ್ನ ಯಾರು ಇಟ್ಕೊಳಕ್ ಇಷ್ಟಪಡಲ್ಲ. ಈಗ ನೀವೇ ದುಡ್ಡು ಕೊಡೆ ಹಾಕ್ರಿ, ನೋಡ್ತೀನಿ ಕೊಡೆ ಹಾಕ್ರಿ ವ್ಯಾಲ್ಯೂ ಕಳ್ಕೊಬಿಡುತ್ತದು. ಸೈರಿ ಏನ್ರಿ ದುಡ್ಡು ಕೊಡೆ ಹಾಕ್ತಿ, ದುಡ್ಡೇನಕ್ಕೆ? ದುಡ್ಡಿಂದ ಜನ ಬೈ ಮಾಡ್ತಾರೆ ಏನ, ಸಂತೋಷನ. ಶರ್ಟ್ ತಗೋತಾರೆ ನಂಗ್ ಖುಷಿ, ಮೊಬೈಲ್ ತಗೋತಾರೆ ನಂಗ್ ಖುಷಿ. ದುಡ್ಡನ್ನ ಯಾರು ಇಡಲ್ಲ, ಸರ್ಕ್ಯುಲೇಟ್ ಮಾಡ್ತಾರೆ. ಯಾಕೆ? ಅವರ ಅವಶ್ಯಕತೆಗೆ. ಏನಕ್ಕೆ ಸರ್ಕ್ಯುಲೇಟ್ ಮಾಡ್ತಾರೆ? ಅವಶ್ಯಕತೆಗೆ. ಸ್ನೇಹಿತರೆ, ಇಲ್ಲಿ ಅತಿ ಅವಶ್ಯಕತೆ ಇರ್ತಕ್ಕಂತಹ ಒಂದು ಚಾನಲ್ನ ಸೃಷ್ಟಿ ಮಾಡಿಬಿಟ್ರೆ ನೀವು ಸಮುದ್ರಕ್ಕೆ ಪೈಪ್ ಲೈನ್ ಮಾಡ್ದಂಗೆ. ಅವಶ್ಯಕತೆ ಮತ್ತು ಅತೀ ಅವಶ್ಯಕತೆ ಎರಡು ಪದಕ್ಕೂ ವ್ಯತ್ಯಾಸ ಇದೆ. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಅವಶ್ಯಕತೆ ಮತ್ತು ಅತಿ ಅವಶ್ಯಕತೆ. ಏನ್ ಸರ್ ಅವಶ್ಯಕತೆ, ಅತಿ ಅವಶ್ಯಕತೆ? ಇದು ಬೇಕೇ ಬೇಕು. ಈ ಪ್ರಾಡಕ್ಟ್ ಓಕೆ ಇದ್ರೆ ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ. ಈ ಪ್ರಾಡಕ್ಟ್ ಇಲ್ಲ ಅಂದ್ರೆ ಆಗದೇ ಇಲ್ಲ. ಅದನ್ನ ಅತಿ ಅವಶ್ಯಕತೆ ಅಂತೀವಿ. ಅಂತಹ
ಅತಿ ಅವಶ್ಯಕತೆ ಇರ್ತಕ್ಕಂತಹ ಉತ್ಪನ್ನವನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಕೇರಾಮೃತ್ ಸ್ವದೇಶಿ ದಿಶಾ ಕಂಪ್ನಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ಇದು ಯಾರಿಗೆ ಹೋಯ್ತು, ಇವತ್ತು ನಮ್ಮ ಎಡಿಒಗಳು ದೇ ಆರ್ ಎಂಜಾಯಿಂಗ್, ದೇ ಆರ್ ರೆಸ್ಪೆಕ್ಟಿಂಗ್ ಮೀ, ದೇ ಆರ್ ಫೀಲಿಂಗ್ ವೆರಿ ಗುಡ್. ಮಾಸ್ಟರ್ ಡಿಸ್ಟ್ರಿಬ್ಯೂಟರ್ಗಳು ತುಂಬಾ ಸಂತೋಷ. ಯಾಕೆ ಸರ್? ಕೇಳ್ ತಗೋತಾರೆ ಸರ್, ಮತ್ ಕೇಳ್ತಾರೆ ಸರ್, ಮತ್ ಬೇಕು ಅಂತಾರೆ ಸರ್, ಸಖತ್ ರೆಸ್ಪೆಕ್ಟ್ ಕೊಡ್ತಾರೆ ಸರ್, ಖುಷಿ ಆಗುತ್ತೆ ಸರ್, ಗೌರವ ಸಿಗುತ್ತೆ ಸರ್. ವೈ? ಯಾಕೀ ತರ ಸೃಷ್ಟಿಯಾಗಕ್ ಸ್ಟಾರ್ಟ್ ಆಯ್ತು? ಯಾಕೆಂದ್ರೆ ನಮ್ಮ ಪ್ರಾಡಕ್ಟ್ ಅವಶ್ಯಕತೆಗಿಲ್ಲ, ಅತಿ ಅವಶ್ಯಕತವಾಗಿದೆ. ಯಾಕೆ ಅಂತಂದ್ರೆ ನಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಇತ್ತು. ನಾವು ಹೆಂಗ್ ಹೋಗ್ಬೇಕು ಮಾರ್ಕೆಟ್ಗೆ ಅಂತಂದ್ರೆ ಟ್ರೆಡಿಷನಲ್ ವ್ಯಾಲ್ಯೂಸ್ ನ ಗೌರವಿಸ್ತಾ ಮಾರ್ಕೆಟ್ ನ ಡಾಮಿನೇಟ್ ಮಾಡ್ಬೇಕು ಅಂತ ಹೋದ್ವಿ. ನಾವು ಹೊಸ ಬಿಸ್ನೆಸ್ ಮಾಡಕ್ ಹೋಗ್ಲಿಲ್ಲ, ಹೊಸ ಕುರ್ಕುರೆ ಲೇಸ್ ಮಾರಕ್ ಹೋಗ್ಲಿಲ್ಲ, ಹೊಸದಾಗಿ ಏನೋ ಸ್ನಾಕ್ಸ್ ಮಾಡಕ್ ಹೋಗ್ಲಿಲ್ಲ, ಹೊಸದಾಗಿ ಏನೋ ಮೈಕ್ರೋ ಚಿಪ್ ಕಂಡಿಡಿದು ಅವೆಂತೆಂತವೋ ಅದು ಇದು ಕಂಡಿಡಿದು ಏನೇನೋ ಮಾಡ್ತಾರೆ. ಹಾಸಿಗೆ ನಥಿಂಗ್, ಏನಿಲ್ಲ. ಸಾವಿರಾರು ವರ್ಷದ ಹಿಂದಕ್ಕೆ ಹೋದ್ವಿ. ಎಲ್ಲಾ ಋಷಿ ಮುನಿಗಳು, ಮಹಾನ್ ತತ್ವಜ್ಞಾನಿಗಳು, ಮಹಾನ್ ಜ್ಞಾನಿಗಳು, ಮೊಹಮ್ಮದ್ ಪೈಗಂಬರ್ ಅವ್ರು ಹೇಳ್ತಾರೆ ಊಟ ಮಾಡ್ಬೇಕಾದ್ರೆ ಇಷ್ಟು ಚೆನ್ನಾಗಿ ಮಾಡ್ಬೇಕು ಅಂತಾರೆ. ಜೀಸಸ್ ಹೇಳ್ತಾರೆ, ಬಸವಣ್ಣ ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಹೇಳ್ತಾರೆ ಊಟನ ಪೂಜೆ ತರ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಎಲ್ಲರಿಗೂ ಗೊತ್ತಿತ್ತು ಆಹಾರನೇ ಔಷಧ. ನಾವು ಅದನ್ನೇ ತೀರ್ಮಾನ ಮಾಡಿದ್ವಿ, ಈ ಆಹಾರನ ಔಷಧ ಮಾಡ್ಬಿಡ, ನಮ್ ಪ್ರಾಬ್ಲಮ್ಮೇ ಸಾಲ್ವ್ ಅಂತ ಹೇಳಿ ಹೊರಟಂತ ಕಂಪ್ನಿನೇ ಸ್ವದೇಶಿ ದಿಶಾ. ಯಾವಾಗ ಸ್ನೇಹಿತರೆ ನಾವು ಆಹಾರವನ್ನ ಔಷಧ ಮಾಡಿದ್ವೋ, ಏನ್ ಮಾಡಿದ್ವಿ? ಆಹಾರವನ್ನ ಔಷಧ ಮಾಡಿದ್ವೋ, ವಿ ಗಾಟ್ ಸಕ್ಸಸ್. ಟ್ರಿಮೆಂಡರಸ್ ಸಕ್ಸಸ್ ನಮಗ್ ಸಿಗಕ್ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಅದರ ಪರಿಣಾಮ ನಾವು ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಣಾಮ ನಮಗ್ ಆಗ್ತಾ ಹೋಯ್ತು. ಬನ್ನಿ ಸ್ನೇಹಿತರೆ, ಅದಕ್ಕೆ ಒಂದೊಂದೇ ಅಡಿಗಲ್ಲನ್ನ ಹಾಕ್ತಾ ಹೋಗೋಣ ಸ್ನೇಹಿತರೆ. ನಮ್ದು ಸೊಲ್ಯೂಷನ್ ಫಾರ್ ದ ಸಕ್ಸಸ್ ಇದನ್ನ ಕನ್ವರ್ಟ್ ಮಾಡ್ತಾ ಬಂದ್ವಿ. ಇಂಥ ಬ್ಯೂಟಿಫುಲ್ ಪ್ರಾಡಕ್ಟ್, ಇದನ್ನ ಮಾನೋಪಲಿ ಮಾಡಕ್ ಬಿಡಬಾರ್ದು. ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನೀಸ್ ದೇ ಆರ್ ಆಲ್ರೆಡಿ ಸ್ಟಾರ್ಟೆಡ್ ಟು ಮೇಕ್ ಎ ಕ್ಯಾಪ್ಸೂಲ್, ವರ್ಜಿನ್ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ಸ್ ಅಂದ್ರೆ ಏನು? ಅವ್ರಿಗೆ ಗೊತ್ತಾಯ್ತು ಇದೊಂದು ಕಾನ್ಸಂಟ್ರೇಟೆಡ್ ನ್ಯೂಟ್ರಿಷನ್ ಅಂತ ಗೊತ್ತಾಯ್ತು. ಅಂದ್ರೆ ಒಂದು ಕ್ಯಾಪ್ಸೂಲ್ ನ ಮಾಡ್ತೀನಿ ಅಂದ್ರೆ ಅರ್ಥ ಏನು? ಇಷ್ಟು ಆಹಾರದಲ್ಲಿ ಆಗೋದ್ನ ಇಷ್ಟು ಮಾತ್ರ ಕೆಲಸ ಮಾಡುತ್ತೆ ಅಂತಂದ್ರೆ ಇದೊಂದು ಕಾನ್ಸಂಟ್ರೇಟೆಡ್ ನ್ಯೂಟ್ರಿಷನ್. ನಾವೇನ್ ಮಾಡಿದ್ವಿ? ನಾವ್ ಆ ತರ ಅಡ್ಡದಾರಿ ಹಿಡಿಲಿಲ್ಲ. ಇಡೀ ಭಾರತೀಯ ಆಹಾರ ವ್ಯವಸ್ಥೆನಲ್ಲಿ ನಾವು ತಿನ್ನೋದೆಲ್ಲ ಆಯುರ್ವೇದಿಕ್ಕೆ. ನಾವೇನೇನ್ ತಿಂತೀವಿ ನಮ್ಮ ಮನೆಯಲ್ಲಿ? ಬೆಳ್ಳುಳ್ಳಿ, ಈರುಳ್ಳಿ, ನೀವು ನೋಡ್ಬೋದು, ಮೆಂತ್ಯೆ, ಜೀರಿಗೆ, ಉದ್ದಿನ ಬೇಳೆ, ಸಾಸಿವೆ, ಪ್ರತಿಯೊಂದು ಕೂಡ ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್. ಆದ್ರೆ ಸ್ನೇಹಿತರೆ, ಇವೆಲ್ಲ ದೇಹದಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಪೂರಕವಾಗಿರೋ ಒಂದು ವಾತಾವರಣ, ಪೂರಕವಾಗಿರೋ ಒಂದು ಅಂಶ ಮಿಕ್ಸ್ ಆಗ್ಬೇಕು. ಅದನ್ನೇ ಸೋಡಿಯಂ ಮಾನೋಲಾರಿಕ್ ಆಸಿಡ್, ತಾಯಿ ಹಾಲಿನ ಸ್ವರೂಪ ಇರುತ್ತದೆ. ಅದು ಹೊಂದಿರ್ತಕ್ಕಂಥ ಈ ಅಮೃತದ ಮುಖಾಂತರ ನಾವು ಬಂದ್ವಿ, ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ತಾ ಬಂದ್ವಿ. ಈ ಸಕ್ಸಸ್ ಆಗ್ತಿರ್ತಕ್ಕಂಥ ವ್ಯವಸ್ಥೆನಲ್ಲೇ ಸ್ನೇಹಿತರೆ, ನಾವೀಗ ಒಂದು ಹೊಸ ಹೆಜ್ಜೆನ, ಹೊಸ ಮೈಲಿಗಲ್ಲನ್ನ ಇವತ್ತು ಸೃಷ್ಟಿ ಮಾಡಿಕೊಂಡು ಒಂದೊಂದೇ ಹಂತನ ನಾವು ಮುಂದಕ್ಕೆ ತಗೊಂಡೋಗ್ತಾ ಇದ್ದೀವಿ. 2012ರಲ್ಲಿ ಸ್ಟಾರ್ಟ್ ಆದಂತ ಈ ಕಂಪನಿ ಇವತ್ತು ಚಿಕ್ಕ ಕಂಪನಿಯಾಗಿ ಉಳಿದಿಲ್ಲ, ಡಾಮಿನೇಟಿಂಗ್ ಕಂಪನಿಯಾಗಿ ಉಳಿದಿದ್ದೀವಿ. ಡಾಮಿನೇಟಿಂಗ್ ಅಂದ್ರೆ ಏನು ಅಂತಂದ್ರೆ, ಸ್ಟಾರ್ಟಿಂಗ್ ಟೈಮ್ ನಾವು ಒಂದು ಪ್ಯಾಕಿಂಗ್ ಇಂಡಸ್ಟ್ರಿಯವ್ರ ಜೊತೆ ಮಾತಾಡಕ್ ಹೋಗ್ಲಿ, ನಮ್ಮನ್ನ ತುಂಬಾ ಫನ್ನಿಯಾಗಿ ನೋಡ್ತಾ ಇದ್ರು, ತುಂಬಾ ಕಾಮಿಡಿಯಾಗಿ ನೋಡೋರು. ಯಾರ ಸಣ್ಣ ಕಂಪ್ನಿ ಕಣೋ ಅಂತಂದವರು. ಇವತ್ತು ಪ್ಯಾಕಿಂಗ್ ಕಂಪನೀಸ್ ನಮ್ಮ ಹತ್ರಕ್ಕೆ ಬರುತ್ತೆ. ಸ್ವದೇಶಿ ದಿಶಾದವ್ರ ಜೊತೆ ನಾವು ಟೈ ಅಪ್ ಆದ್ರೆ, ಅಥವಾ ಸ್ವದೇಶಿ ದಿಶಾದವ್ರು ನಮಗೆ ಆರ್ಡರ್ ಕೊಟ್ರೆ, ವಿ ಬಿಕಮ್ ಗುಡ್ ಬಿಸ್ನೆಸ್ ಮ್ಯಾನ್ಸ್. ಯಾಕೆ ಅಂತಂದ್ರೆ ಮಂತ್ಲಿ ಲ್ಯಾಕ್ಸ್ ಟುಗೆದರ್ ಯೂನಿಟ್ಸ್ ಅವರು ಸೇಲ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ ಓವರ್ ಮಾರ್ಕೆಟ್ ಹೇಳ್ತಾರೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂದ್ರೆ ಕೇರಾಮೃತ್ ಇಸ್ ಅ ಡಾಮಿನೇಟಿಂಗ್ ಅಂತಾರೆ. ರೀಸೆಂಟ್ ಆಗಿ ಸ್ನೇಹಿತರೆ, ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿದ್ರ ಪರಿಣಾಮ ಎಲ್ಲಾ ತೆಂಗು ಉತ್ಪಾದಕರ ಸಂಘಗಳು ಸ್ಟ್ರೈಕ್ ಮಾಡಿ ಫ್ಯಾಕ್ಟ್ರಿನ 15 days ಶೆಡ್ಯೂಲ್ ಮಾಡೋ ಟೈಮಲ್ಲಿ ನನಗೆ ಅಧ್ಯಕ್ಷತೆ ವಹಿಸಿದ್ರು. ನಾವಂತ ಕೆಲಸ ಮಾಡಲ್ಲ,
ರೇಟ್ ಜಾಸ್ತಿ ಆಗಿದೆ ತಾನೆ, ರೈತರದನ್ನ ಎಂಜಾಯ್ ಮಾಡ್ಲಿ, ಅದನ್ನ ಬಿಟ್ಟು ಅದನ್ನ ತಗ್ಸೋ ಕೆಲಸ ನಾವು ಮಾಡಬಾರ್ದು. ಪರಿಸ್ಥಿತಿಗೆ ನಾವು ಹೊಂದ್ಕೋಬೇಕು. ಆ ರೇಟನ್ನೇ ಚಾಲೆಂಜ್ ಆಗಿ ತಗೊಂಡು ನಾವು ಕಸ್ಟಮರಿಗೆ ಸರ್ವಿಸ್ ಕೊಡಬೇಕು ಅಂತೇಳಿ ನಾವು ಆ ಸ್ಟ್ರೈಕ್ ಇಂದ ಆಚೆಗಡೆ ಬಂದ್ವಿ. ಬಟ್ ಇಡೀ ಜನ ನೀವು ಮುಂದಾಳತ್ವ ವಹಿಸಿ ಅಂತ ಕೇಳಿದಾಗ ಗೊತ್ತಾಗಿದ್ದು ನಮಗೇನು ಅಂತಂದ್ರೆ, ಸೊ ವಿ ಆರ್ ಇನ್ ದ ಡಾಮಿನೇಟಿಂಗ್ ಪೊಸಿಷನ್. ತುಂಬಾ ಡಾಮಿನೇಟಿಂಗ್ ಪೊಸಿಷನ್ ಬಂದ್ವಿ. ಯಾಕೆ ಅಂತಂದ್ರೆ ಸ್ನೇಹಿತರೆ, ಆ ಟ್ರೆಡಿಷನಲ್ ವ್ಯಾಲ್ಯೂಸ್ ನ ಡಿಸ್ಟರ್ಬ್ ಮಾಡ್ದಂಗೆ ಬೆಳಕಂತ ಬಂದ್ವಿ ಸ್ನೇಹಿತರೆ. ಇದು ಪೂರ್ತಿ ನಾವ್ ಹೇಳ್ಬೇಕಂದ್ರೆ ಒಂದು ಡೆಡಿಕೇಶನ್ ಅಂಡ್ ಗ್ರೋತ್ ಮೇಲೆನೆ ಡಿಪೆಂಡ್ ಆಗಿತ್ತು ಸ್ನೇಹಿತರೆ. ಒಂದು ಸ್ಮಾಲ್ ಕಂಪನಿ ಯಾಕೆ ಇಷ್ಟು ಹೆಮ್ಮರವಾಗಿದ್ದೀವಿ ಅಂದ್ರೆ, 1 ಲೀಟರ್ 2 ಲೀಟರ್ 3 ಲೀಟರ್ ಒಂದೇ ಸಲ ಪಿಕ್ಚರ್ ಒಳಗೆ ಎಂಟರ್ ಆಗ್ಲಿಲ್ಲ ಸ್ನೇಹಿತರೆ. ಒಂದೇ ಸಲ ಪಿಕ್ಚರ್ ಒಳಗೆ ಎಂಟರ್ ಆಗ್ಲಿಲ್ಲ. ಇವತ್ತು ನಮ್ಗೆಲ್ಲ ಗೊತ್ತಿರ್ಬೋದು, KGF ನ ಆಕ್ಟ್ ಮಾಡಿದಂತ ಯಶ್ ಅವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ, ಮೆಜೆಸ್ಟಿಕ್ ಅಲ್ಲಿ ಊಟ ಇಲ್ದಲೆ ಮಲ್ಕೊಂಡು ಕಷ್ಟಪಟ್ಟು ಅದ್ಯಾವ್ದ್ಯಾವ್ದೋ ಫಿಲ್ಮ್ ಮಾಡಿ ರೈಟ್ ನೋ ಈಗ ಅವ್ರೊಂದು ಡೈಲಾಗ್ ಹೊಡೆದ್ರು, ಆ ಡೈಲಾಗ್ಗೆ ₹1,00,00,000 ಕೊಟ್ಟು ಅಡ್ವರ್ಟೈಸ್ ಮಾಡಿಸ್ತಾರೆ, ಏನೇನೋ ಮಾಡಿಸ್ತಾರೆ. ಬಟ್ ಆ ಜರ್ನಿ ಇತ್ತಲ್ಲ, ಸಣ್ಣದಾಗಿ ಬಂದಿರ್ತಾರಲ್ಲ ಸ್ನೇಹಿತರೆ, ಹೌದು ಅವ್ರು ಫೇಲ್ ಆಗಕ್ಕಾಗಲ್ಲ. ಇನ್ನೆಷ್ಟೋ ಜನ ಶ್ರೀಮಂತರ ಮಕ್ಕಳು ಶೋಕಿಗೆ ಬರ್ತಾರೆ, ಫಿಲ್ಮಿಗೆ ಬರ್ತಾರೆ, ಟಬಕ್ ಅಂದ ಆಚಿಕ್ ಹೋಗ್ತಾರೆ. ಅದೇ ತರ ಸ್ನೇಹಿತರೆ, ನಾವಿಲ್ಲಿ ಜಸ್ಟ್ 1 ಲೀಟರ್ ಇಂದ ಸ್ಟಾರ್ಟ್ ಮಾಡೋದು. ಮಿಷನರೀಸ್ ನಾನು ನನ್ನ ಸ್ವಂತ ಕೈಯಾರೆ ಮಾಡಿ ಸ್ಟಾರ್ಟ್ ಮಾಡಿದ್ದು. ಮಾಡ್ತಾ ಮಾಡ್ತಾ ಬೆಳೀತಾ ಸ್ನೇಹಿತರೆ, ಇವತ್ತು ನಾವು ಬೆಳೆದಿರೋದನ್ನ ನಾವೇ ಹಿಂತಿರುಗಿ ನೋಡಕ್ಕೆ ಸಖತ್ ಹೆಮ್ಮೆ ಆಗುತ್ತೆ ಸ್ನೇಹಿತರೆ, ಸಖತ್ ಖುಷಿ ಆಗುತ್ತೆ ಸ್ನೇಹಿತರೆ. ಇಂಥ ಸಂದರ್ಭದಲ್ಲಿ ನಾವು ಒಂದು ಬೋರ್ಡ್ ಸ್ಟೆಪ್ ನ ಇಂಟ್ರೊಡ್ಯೂಸ್ ಮಾಡ್ಲೇಬೇಕು ಈ ಫ್ಯೂಚರ್ಗೋಸ್ಕರ. ಯಾಕೆಂದ್ರೆ ಸ್ನೇಹಿತರೆ, ನಾವು ಅಂದ್ಕೊಂಡ್ವಿ ನಾವು ಕರೆ ಕೊಟ್ಟಾಗ ಎಷ್ಟು ಜನ ಬರ್ತಾರೆ ನಮ್ ಜೊತೆ, ನಮಗೂ ಗೊತ್ತಿಲ್ಲ ಸ್ನೇಹಿತರೆ. ನಮ್ಮ ಹತ್ರ ಸಿಸ್ಟಮ್ ಇಲ್ಲ, ನಮ್ಮ ಹತ್ರ ಸಾಫ್ಟ್ವೇರ್ ಇಲ್ಲ, ನಮ್ಮ ಹತ್ರ ಒಂದು ಆಫೀಸ್ ಸೆಟಪ್ ಇಲ್ಲ, ಏನಿಲ್ಲ. ಜಸ್ಟ್ ಕೇರಾಮೃತ ಅನ್ನೋ ಒಂದು ಅಮೃತ ಇದೆ ಅಷ್ಟೇ, ಇನ್ನೇನಿಲ್ಲ ನಮ್ಮ ಹತ್ರ. ಜಸ್ಟ್ ವಿ ಡಿಸೈಡೆಡ್ ವಿ ಎಂಟರ್ ಇನ್ ಟು ದಿ ಮಾರ್ಕೆಟ್. ಇಷ್ಟೇ ನಮ್ಮ ಹತ್ರ ನಂಬಿಕೆ. ಈ ಅಮೃತನ ಜನ ಎಕ್ಸೆಪ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಸ್ನೇಹಿತರೆ, ನಮ್ ಜೊತೆ ಹುಚ್ಚಿಡ್ದಂಗ್ ಜನ ಬಂದ್ರು, ಸ್ಟಿಕ್ ಆಗಿ ನಿಂತ್ಕೊಂಡ್ರು. ಇಲ್ಲ ಸರ್, ನೀವ್ ಹೇಳ್ತಿರೋದು ಕರೆಕ್ಟ್ ಇದೆ. ಆ ಟೈಮಲ್ಲಿ ಸ್ನೇಹಿತರೆ, ನಾವು ತೀರ್ಮಾನ ಮಾಡಿದ್ದು ಒಂದೇ, ಒಂದು ಸ್ಟ್ರಾಂಗ್ ಸ್ಟೆಪ್ ನ ಇಡಬೇಕು. ಏನ್ ಸ್ಟ್ರಾಂಗ್? ಇವ್ರಿಟ್ಟಿರೋ ನಂಬಿಕೆನ ಇನ್ನೂ 10 ಟೈಮ್ ಸ್ಟ್ರಾಂಗ್. ಯಾವಾಗ ಇವರ ನಂಬಿಕೆ ಸ್ಟ್ರಾಂಗ್ ಆಗುತ್ತೋ, ಫೇತ್ ಕಂಪನಿಗೂ ನಮಗೂ ಹಿಂಗ್ ಬಿಲ್ಡ್ ಆದ್ಮೇಲೆ ಟರ್ನ್ ಓವರ್ ಮ್ಯಾಟ್ರೇ ಅಲ್ಲ. ನೋಡಿ ಸ್ನೇಹಿತರೆ, ಒಂದ್ ಮಾತು ಕರೆಕ್ಟ್ ಆಗಿ ಕೇಳಿಸ್ಕೊ. ನಿಮಗೆ ನಿಮ್ ಹೆಂಡತಿಗೆ ಹೊಂದಾಣಿಕೆ ಇದೆಯಾ? ನಿಮ್ ಹೆಂಡತಿಯವರು ಉಪ್ಪಿಟ್ಟಿಗೆ ಉಪ್ಪು ಹಾಕ್ದಲ್ಲೇ ಹೋಗ್ಲಿ, ಸೂಪರ್ ಆಗಿದೆ. ಗಂಡ ಈ ತಿಂಗಳು ದುಡ್ದು ಏನೂ ಕೊಡೋದ್ ಬೇಡ, ಆದ್ರೂ ಅವನ್ ಗಂಡನೇ ದೇವರಾಗಿರ್ತಾನೆ. ಇಬ್ರಿಗೂ ಹೊಂದಾಣಿಕೆ ಇಲ್ವೋ? ಕರೆಕ್ಟ್ ಆಗಿ ಮಾಡಿರೋ ಉಪ್ಪಿಟ್ಟು ವಿಷದಂಗಿರುತ್ತೆ. ಗಂಡ ಕೈ ತುಂಬಾ ದುಡ್ಡು ಕೊಟ್ರು ದರಿದ್ರವ್ರಿಗೆ. ಸ್ನೇಹಿತರೆ, ಇದು ನಮಗೆ ಚೆನ್ನಾಗುತ್ತೆ. ಯಾವಾಗ ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಫೇತ್ ನ ಸ್ಟ್ರಾಂಗ್ ಮಾಡ್ತೀವೋ, ದೆನ್ ಟರ್ನ್ ಓವರ್ ಇಸ್ ನಾಟ್ ಅ ಮ್ಯಾಟರ್. ಫೇತ್ ಬಿಲ್ಡ್ ಆಯ್ತಾ, ಹ್ಯೂಜ್ ಬರುತ್ತೆ ಟರ್ನ್ ಓವರ್. ಇನ್ಕಮ್ ಕೂಡ ಹ್ಯೂಜ್ ಸೆಟ್ ಆಗುತ್ತೆ. ಆದ ಕಾರಣ ಸ್ನೇಹಿತರೆ, ನಾವೇ ಫುಲ್ ನಮ್ಮ ಒಂದು ಸಿಸ್ಟಮ್ನ ಸಖತ್ತಾಗಿ ಮಾಡ್ಕೊಂಡ್ವಿ. ಹೆಂಗ್ ಹೋಗ್ಬೇಕು ಮಾರ್ಕೆಟ್ಗೆ ಅಂತ ಯೋಚನೆ ಮಾಡಿದ್ವಿ. ಅದಕ್ಕೋಸ್ಕರ ಸ್ನೇಹಿತರೆ, ಮಾರ್ಕೆಟ್ ಡಾಮಿನೆನ್ಸಿನ ಡಿಸೈನ್ ಮಾಡಿದ್ವಿ, ಕ್ಲೀನ್ ಆಗಿ ಡಿಸೈನ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ವರ್ಜಿನ್ ಕೋಕೋನಟ್ ಆಯಿಲ್ ಅವರ್ ಕಿಂಗ್ ಪ್ರಾಡಕ್ಟ್, ನೋ ಡೌಟ್ ಅಬೌಟ್ ಇಟ್. ಅದು ತುಂಬಾ ಕಿಂಗ್ ಪ್ರಾಡಕ್ಟ್ ನಮ್ದು. ಅದು ಯಾವತ್ತೂ ಕಿಂಗ್ ಆಗೇ ಇರುತ್ತೆ. ಕಾರಣ ಏನು ಅಂತ ನಾನು ಇದು ಹೇಳೋದು ಬೇಡ, ಇಲ್ಲಿರೋರ್ಗೆ ಅಷ್ಟು ಜನಕ್ಕೆ ಬಿಟ್ರಿಗೆ ಅವರೇ ನನಗೆ ಹೇಳ್ತಾರೆ, ವೈ ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಸ್ ಟೂ ಗುಡ್. ಸ್ನೇಹಿತರೆ, ಇದರಲ್ಲಿ ನಮಗೆ ಚಾಲೆಂಜಸ್ ನ ಎಕ್ಸೆಪ್ಟ್ ಮಾಡ್ತಾ ಬಂದ್ವಿ. ನಮ್ ಪ್ಯಾಕಿಂಗ್ ಸಖತ್ತಾಗಿರ್ಬೇಕು, ನಮ್ ಪ್ಯಾಕಿಂಗ್ ಸೂಪರ್ ಆಗಿರ್ಬೇಕು. ನಮ್ ಪ್ಯಾಕಿಂಗ್ ಆಯಿಲ್ ಖಾಲಿ ಆದ್ಮೇಲೂ ಕೂಡ ಅವ್ರ ಹತ್ರ ಉಳಿಬೇಕು. ಇದೊಂದು ಥಾಟ್ ನಮ್ಮ ತಲೆನಲ್ಲಿ ಜನರೇಟ್ ಆಗಕ್ ಸ್ಟಾರ್ಟ್ ಆಯ್ತು. ಸರ್, ಪ್ಯಾಕಿಂಗ್ ಖಾಲಿ ಆದ್ಮೇಲೂ ಉಳಿಬೇಕು ಅಂತಂದ್ರೆ ನಾವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡ್ಬೇಕು ಅಂತ ನಮ್ಗೆ ಆಲೋಚನೆ ಬಂತು. ನಾವೊಂದು ಡಿಸೈನರ್ ಕಂಪನಿನ ಭೇಟಿ ಮಾಡಿದಾಗ ವಿ ವಿಲ್ ರೆಡಿ ಟು ಇನ್ವೆಸ್ಟ್. ನಾವೀಗ ಇನ್ವೆಸ್ಟ್ ಮಾಡ್ತಾ ಇದೀವಿ. ಯಾಕೆ? ನಮ್ಮ ಹೊಸ ಫ್ಯಾಕ್ಟ್ರಿಗೆನೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ನ ಮಾಡಿದೀವಿ. ಹ್ಯೂಜ್ ಇನ್ವೆಸ್ಟ್ಮೆಂಟ್ ನ ಮಾಡಿ ಬೆಸ್ಟ್ ವರ್ಜಿನ್ ಕೋಕೋನಟ್ ಆಯಿಲ್ ಈಗ ಯಾರ್ಯಾರು
ಬಳಸ್ತಾ ಇದ್ದಾರೆ, ಅವ್ರನ್ನ ಕೇಳಿ ಹೇಳ್ತಾರೆ, ಕಳೆದೋಗ್ತಾ ಇದಾರೆ ಅದ್ರ ಕ್ವಾಲಿಟಿ. ಆ ಕ್ವಾಲಿಟಿ ಆಯಿಲ್ನ ತೆಗಿಯಕ್ಕೆ ನಮಗೆ 1 ವರ್ಷ ಆಯ್ತು. ಅಂತ ಅಮೃತನ ನಾವು ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ನಾವು ಯೋಚನೆ ಮಾಡಿದಾಗ ಸ್ನೇಹಿತರೆ, ಈ ಪ್ಯಾಕಿಂಗ್ ಸೊಲ್ಯೂಷನ್ ಸ್ನೇಹಿತರೆ, ಈಗ ನೀವು ಇಲ್ಲೇನ್ ನೋಡ್ತಿದ್ದೀರಾ, ಈ ಪ್ಯಾಕು ಈ ಪಿಕ್ಚರ್ ಅಲ್ಲಿ ಇರೋದ್ಕಿಂತ 10 ಟೈಮ್ಸ್ ಚೆನ್ನಾಗಿದೆ. ನಾನು ಸಂಜೆ ಒಂದು ವಿಡಿಯೋ ಮಾಡಾಕಿದ್ದೆ, ಮೋಸ್ಟ್ಲಿ ಎಲ್ಲ ಗ್ರೂಪಲ್ಲೂ ತಾವು ಹೇಳ್ತೀರಿ. ಈ ಪಿಕ್ಚರ್ ಅಲ್ಲಿ ಇರೋದ್ಕಿಂತ 10 ಟೈಮ್ಸ್ ಚೆನ್ನಾಗಿದೆ. ಅದರಲ್ಲಿ ಏನಂದ್ರೆ ಸ್ನೇಹಿತರೆ, ಇಸ್ ನಾಟ್ ಎ ಸ್ಟಿಕ್ಕರ್, ಇದು ಒಂದು ಹೈ ಕ್ವಾಲಿಟಿ ಬಿರಿಯಾನಿ ಈ ತರದ ಫುಡ್ಗಳನ್ನ, ರೈಸ್ನ ಮೈಕ್ರೋವೇವ್ ನಲ್ಲಿ ಇಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟರು ಕೂಡ ಫುಡ್ ಹಾಳಾಗ್ದಲೇ ಇರ್ತಕ್ಕಂಥ ಒಂದು ಜರ್ಮನ್ ತಂತ್ರಜ್ಞಾನದಲ್ಲಿ ತಯಾರಿಸಿರೋ ಒಂದು ಮೋಲ್ಡ್ ಇಂದ ತಯಾರಿಸೋ ಒಂದು ಪ್ರಾಡಕ್ಟ್ ಸ್ನೇಹಿತರೆ. ಇದು ಆ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಇದರಲ್ಲಿ ಇರುತ್ತೆ. ಇಂಥ ಕಂಪ್ನಿ ಜೊತೆ ನಾವು ಟೈಅಪ್ ಆದ್ವಿ. ಇದು ಸ್ಟಿಕ್ಕರ್ ಅಲ್ಲ ಸ್ನೇಹಿತರೆ, 25 ವರ್ಷ ಆದ್ರೂ ಕೂಡ ಇದರಲ್ಲಿರೋ ಬಣ್ಣ ಹೋಗಲ್ಲ, ಕೇರಾಮೃತ್ ಅನ್ನೋ ಹೆಸರು ಹೋಗಲ್ಲ. ಇದು ಯಾವಾಗ ನಮಗೆ ಗೊತ್ತಾಯ್ತೋ ನಾವ್ ಇವ್ರ ಜೊತೆ ಟೈಅಪ್ ಆದ್ವಿ. 5 ಲೀಟರ್ ಪ್ಯಾಕಿಂಗ್ ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಆದ್ವಿ. ಯಾಕೆಂದ್ರೆ ಇಷ್ಟು ಕ್ವಾಲಿಟಿ ಪ್ರಾಡಕ್ಟ್, ಆಚೆ ಕಡೆ ಕಾಯಿ ರೇಟ್ ಜಾಸ್ತಿ ಆಗ್ತಾ ಇದೆ, ಎಲ್ಲರೂ ಕಾಯಿ ರೇಟ್ ಜಾಸ್ತಿ ಆಗ್ತಿದೆ ಅಂತ ಸ್ಟ್ರೈಕ್ ಮಾಡ್ತಾವ್ರೆ. ಆದ್ರೆ ಸ್ವದೇಶಿ ದಿಶಾ ಉಲ್ಟಾ ಯೋಚನೆ ಮಾಡ್ತಾ ಇದೆ, ಕಾಯಿ ರೇಟ್ ಜಾಸ್ತಿ ಆದ್ಮೇಲೆನೆ ಇಂಥ ಒಳ್ಳೆ ಪ್ಯಾಕಿಂಗಿಗೆ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡ್ವಿ. ಯಾಕೆ ಅಂತಂದ್ರೆ, ನಿಮ್ಮನ್ನ ನಾವು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಪ್ರೆಸೆಂಟ್ ಮಾಡ್ತಾ ಇದೀವಿ. MLA ಅವ್ರ ಹತ್ರಕ್ಕೆ ಹೋಗ್ತೀರಾ, ಫಿಲ್ಮ್ ಸ್ಟಾರ್ ಹತ್ರಕ್ಕೆ ಹೋಗ್ತೀರಾ, ಹೋಗಿದ್ದನ್ನ ಇಟ್ರೆ ಸಾಕು ಸ್ನೇಹಿತರೆ, ವಾವ್ ಏನ್ರಿ ಇದು ಇಷ್ಟು ಚೆನ್ನಾಗಿದೆ, ಏನಿದು ಅಂತ ಕೇಳಬೇಕು. ಆ ಮಟ್ಟಕ್ಕೆ ಈ ಪ್ರಾಡಕ್ಟ್ ನ ಯುಟಿಲೈಸ್ ಮಾಡ್ತೀರಾ ಸ್ನೇಹಿತರೆ. ಇದ್ರಲ್ಲಿ ಸಣ್ಣ ಕ್ಯಾಪ್ ಇರುತ್ತೆ, ಮಲ್ಟಿಪಲ್ ಲಾಕ್ಸ್ ಇರುತ್ತೆ. ಯೂಸ್ ಆದ ನಂತರ ನೀವು ಇದನ್ನ ನಿಮ್ಮ ಮನೆಯಲ್ಲಿ ಅಕ್ಕಿ ಹಾಕಕ್ಕೆ, ಬೇಳೆ ಹಾಕಕ್ಕೆ, ಯಾಕೆ ಅಂದ್ರೆ ಲಾಸ್ಟ್ ಟೈಮ್ ನೀವೆಲ್ಲ ವರ್ಜಿನ್ ಕೋಕೋನಟ್ ಆಯಿಲ್ ನ ಯಾರ್ಯಾರು ಅಡಿಗೆಗೆ ಬಳಸ್ತಿದಿರೋ ಆ ತಾಯಂದ್ರಿಗೆಲ್ಲ ಗೊತ್ತಿರುತ್ತೆ. ಆ ಪಾತ್ರೆಗಳನ್ನ ನೀರಲ್ಲಿ ತೊಳೆದ್ರೇನೆ ವಾಶ್ ಆಗ್ಬಿಡುತ್ತೆ, ಯಾಕೆ ಅದು ಜಿಡ್ಡಲ್ಲ ಸ್ನೇಹಿತರೆ. ಅದೇ ತರ ಇದರಲ್ಲಿ ಆಯಿಲ್ ಖಾಲಿ ಆದ್ಮೇಲೆ ಇದು ಬೇರೆ ಆಯಿಲ್ ಕ್ಯಾನ್ಗಳ ತರ ಗಲೀಜ್ ಆಗಲ್ಲ ಸ್ನೇಹಿತರೆ. ಜಸ್ಟ್ ನೀವು ನೀರ್ ಹಾಕಿ ಸ್ವಲ್ಪ ಏನಾದ್ರೂ ಹಾಕಿ ತೊಳೆದ್ರೆ ಸಾಕು, ಫುಲ್ ಕ್ಲೀನ್ ಆಗ್ಬಿಡುತ್ತೆ. ಬಿಸಿಲಿಗಿಟ್ಟ ನಂತರ ನೀವು ಇದರಲ್ಲಿ ನಿಮ್ಮ ಮನೆಗೆ ಬೇಕಾಗಿರೋ ಎಲ್ಲ ಚಿನ್ಸಿ ಸಾಮಾನುಗಳನ್ನ ಜೋಡಿಸಿ ಅಲ್ಲಿ ಇಟ್ರಿ ಅಂತಂದ್ರೆ ಒಂದು 20 ವರ್ಷದವರೆಗೂ ಅವ್ರಿಗೆ ಇದು ನೆನಪಾಗಿರುತ್ತೆ. ನೋಡಿದಾಗ, ಇದ್ರ ಬಗ್ಗೆ ಕೇಳಿದಾಗ, ಜನ ಇದನ್ನ ಇಟ್ಕೊಂಡು ಓಡಾಡ್ತಿದ್ದಾಗ ನಿಮಗೇನಾಗುತ್ತೆ ಅಂತಂದ್ರೆ, ನಿಮಗೆ ಗೊತ್ತಿಲ್ದಂಗೆ ಈ ವಸ್ತುನೇ ನಿಮಗೆ ಮಾರ್ಕೆಟ್ ಮಾಡಿಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಹ್ಯೂಜ್ ಅಮೌಂಟ್ನ ಇದಕ್ಕೆ ಇನ್ವೆಸ್ಟ್ ಮಾಡಿದ್ವಿ. ಗುಡ್ ನ್ಯೂಸ್ ಅಂದ್ರೆ ಏನಂದ್ರೆ ಸ್ನೇಹಿತರೆ, ನಾಳೆಯಿಂದ ಈ 5 ಲೀಟರ್ ಪ್ಯಾಕ್ ನಿಮ್ಗೆಲ್ಲರಿಗೂ ಸಿಗ್ತಾ ಇದೆ. ನಾಳೆಯಿಂದ ನೀವೆಲ್ಲರೂ ಆರ್ಡರ್ ಹಾಕ್ಬೋದು. ನಾಳೆಯಿಂದ ಎಲ್ಲ EDOಗಳಿಗೂ ಈ ಪ್ರಾಡಕ್ಟ್ ಸಪ್ಲೈ ಆಗ್ತಾ ಇದೆ. ಎಂಜಾಯ್. ಇದೇ ತರ ಸ್ನೇಹಿತರೆ 2 ಲೀಟರ್, ದಿಸ್ ಇಸ್ ಅ ನ್ಯೂ ಇನೋವೇಷನ್. ತುಂಬಾ ಜನ ಕೇಳ್ತಾ ಇದ್ರು, ಸರ್ ನಮಗೆ 1 ಲೀಟರ್ ಸಾಕಾಗಲ್ಲ, 5 ಲೀಟರ್ ಹೆವಿ ಆಗುತ್ತೆ. ಈ ಮನಸ್ಥಿತಿಲಿ ಯಾರ್ಯಾರಿದ್ರೋ ಅವರಿಗೂ ಕೂಡ ಸೇಮ್ ಪ್ಯಾಕೇಜ್ ಅಲ್ಲೇ 2 ಲೀಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇದು ಅಷ್ಟೇ ಸಣ್ಣದಾಗಿ ಯೂಸ್ ಆದ ನಂತರ ಈ ಒಂದು ಪ್ಯಾಕ್ ಏನಿದೆ ಇದು ಯೂಸ್ ಆಗುತ್ತೆ. ಶೇಪ್ ಅಲ್ಲಿ ಎರಡು ಒಂದೇ ತರ ಕಾಣುತ್ತೆ, ಬಟ್ ಒಂದು 2 ಲೀಟರ್ ಇರುತ್ತೆ, ಒಂದು 5 ಲೀಟರ್ ಇರುತ್ತೆ. ಇದು ಸಿಂಗಲ್ ಪ್ಯಾಕೇಜ್ ಅಲ್ಲೂ ಬರುತ್ತೆ, ಸಿಂಗಲ್ ಪ್ಯಾಕಿಂಗ್ ಅಲ್ಲೂ ಬರುತ್ತೆ. ನೀವು ಇದನ್ನ ಕೊರಿಯರ್ನು ಮಾಡಬಹುದು. ಅದ್ಭುತವಾಗಿದೆ. ನಾಳೆಯಿಂದ ಎಂಜಾಯ್ ಮಾಡಿ ಸ್ನೇಹಿತರೆ. ನಾವು ಬಹುದಿನಗಳ ನಂತರ ನಮ್ಮ 1 ಲೀಟರ್ ಪ್ಯಾಕ್ ನ ಚೇಂಜ್ ಮಾಡ್ತಾ ಇದೀವಿ. ನಮ್ಮ ಐಕಾನಿಕ್ ಪ್ಯಾಕ್ ನ ಕೈ ಬಿಡ್ತಾ ಇದೀವಿ. ಯಾಕೆ ಅಂತಂದ್ರೆ ಸ್ನೇಹಿತರೆ, ಅದರಲ್ಲಿ ವೈಡ್ ಮೌತ್ ಇತ್ತು. ವೈಡ್ ಮೌತ್ ಅಂತಂದ್ರೆ ಏನಕ್ಕೆ ಮಾಡಿದ್ವಿ, ಚಳಿಗಾಲದಲ್ಲಿ ಗಟ್ಟಿ ಆದಾಗ ಸ್ಪೂನ್ ಒಳಗೆ ಹಾಕ್ಲಿ ಅಂತ ಮಾಡಿದ್ವಿ. ಈಗ ನಾವು 5 ಲೀಟರ್ 2 ಲೀಟರ್ಸ್ ಏನ್ ಮಾಡಿದೀವಿ, ಅದಕ್ಕೆ ನೀವು ಸೌಟ್ನೆ ಒಳಗೆ ಹಾಕ್ಬೋದು. ಫುಲ್ ಓಪನ್ ಮಾಡ್ಕೊಂಡ್ಬಿಟ್ರೆ ಫುಲ್ ಸೌಟ್ನೆ ಒಳಗೆ ಹಾಕೊಂಡ್ ತೆಗಿಬಹುದು, ಅಷ್ಟು ವೈಡ್ ಆಗಿರೋದ್ರಿಂದ. ಇನ್ನ 1 ಲೀಟರ್ನ ಟ್ರಾನ್ಸ್ಪೋರ್ಟೇಶನ್ ಮಾಡ್ಲಿಕ್ಕೆ ಸರ್ ನಾವು ಕೊರಿಯರ್ಗೆ ಹಾಕಿದಾಗ, ಇನ್ನೊಂದ್ ಕಡೆಗೆ ಹಾಕಿದಾಗ ಅದು ಲೀಕ್ ಬರುತ್ತೆ ಅಂತಂದಾಗ, ಎಸ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಲೀಕ್ ಪ್ರೂಫ್. ಅಂದ್ರೆ 3 ಪ್ರೊಟೆಕ್ಷನ್ ಇರುತ್ತೆ ಸ್ನೇಹಿತರೆ ಇದಕ್ಕೆ. ಅಷ್ಟು ಟೈಟ್ ಆಗಿ ಕುತ್ಕೊಳುತ್ತೆ ಇದು, ಹೊಡೆದ್ರು ಏನೂ ಆಗಲ್ಲ ಅಂತ ಒಂದು ಹೈ ಕ್ವಾಲಿಟಿ ಪ್ಯಾಕಿಂಗ್ ಅಲ್ಲಿ 1 ಲೀಟರ್ ಪ್ಯಾಕ್ ನಿಮ್ ಕೈ ಸೇರ್ತಾ ಇದೆ. 500 ml ಆಲ್ರೆಡಿ ನೀವೆಲ್ಲ ಯೂಸ್ ಮಾಡ್ತಾ ಇದ್ದೀರಾ. ಹೋದ್ ತಿಂಗಳೇನೆ ಇದು ಬಂತು ಮಾರ್ಕೆಟ್ಗೆ, ಆಲ್ರೆಡಿ ಡಾಮಿನೇಟಿಂಗ್ ಮಾಡ್ತಾ ಇದೆ. 200 ml ಆಸ್ ಇಟ್ ಇಸ್ ಬ್ಯೂಟಿಫುಲ್, ಇಸ್ ಗೋಯಿಂಗ್ ಆನ್. ಇದ್ರ ಜೊತೆಗೆ ಸ್ನೇಹಿತರೆ, ಇವತ್ತು ನೀವೆಲ್ಲ ಮೋಸ್ಟ್ ಅವೈಟೆಡ್ ಆಗಿ ಕಾಯ್ತಿರೋ ಸೀನ್ ಯಾವ್ದಪ್ಪ ಅಂತಂದ್ರೆ ಸ್ವದೇಶಿ ದಿಶಾ ಹರ್ಬ್ಸ್. ಸ್ನೇಹಿತರೆ, ಇದು ನಮ್ಮ 2ನೇ ಕಂಪನಿ. ವಿ ಆರ್ ಸ್ಟಾರ್ಟಿಂಗ್.
ಸ್ವದೇಶಿ ದೀಶ ಏನಿದೆ ಇದು ಎಕ್ಸ್ಕ್ಲೂಸಿವ್ ವರ್ಜಿನ್ ಕೊಕೊನಟ್ ಆಯಿಲ್ ಆಗಿದ್ರೆ, ಸ್ವದೇಶಿ ದೀಶ ಹರ್ಬ್ಸ್ ಏನಿದೆ ಇದು ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ಮಾಡಿರ್ತಕ್ಕಂತಹ ದಿನನಿತ್ಯ ಬಳಸೋ ಉತ್ಪನ್ನಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡುತ್ತೆ. ಸ್ನೇಹಿತರೆ, ಒಂದೇ ಶಾರ್ಟ್ ಅಲ್ಲಿ ಇದ್ರ ಪ್ಯಾಕಿಂಗ್ ನ ನೀವು ನೋಡಿದ್ರಿ ಅಂತಂದ್ರೆ ಎಷ್ಟೋ ಜನ ಕಳೆದೋಗ್ತಾರೆ. ಪ್ಯಾಕಿಂಗ್ ನೋಡಿ ಕಳೆದೋಗಲ್ಲ, ಪ್ರಾಡಕ್ಟ್ ಬಳಸಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಐ ಕಾಂಟ್ ಇಮ್ಯಾಜಿನ್ ನಾವುಗಳು ಈ ಕ್ವಾಲಿಟಿನ ರೀಚ್ ಮಾಡಕ್ಕೆ ಪಟ್ಟಂತ ಶ್ರಮ, ಅದನ್ನ ನಾನು ಹಿಂದೆ ಬಹಳ ಚೆನ್ನಾಗಿ ಹೇಳಿದ್ದೆ, ಅದನ್ನ ಹಲವು ಜನ ಕೇಳಿದ್ರಿ ಕೂಡ. ಎಷ್ಟು ಶ್ರಮ ಪಟ್ವಿ ಈ ಲೆವೆಲ್ಗೆ ರೀಚ್ ಮಾಡಕ್ಕೆ, ಈ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಔಟ್ಪುಟ್ ನ ತೆಗಿಲಿಕ್ಕೆ ತುಂಬಾ ಶ್ರಮ ಪಟ್ವಿ ಸ್ನೇಹಿತರೆ. ಬನ್ನಿ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂತ ಹೋಗೋಣ. ಸೊ ಈ ಪ್ರಾಡಕ್ಟ್ ಏನ್ ಮಾಡುತ್ತೆ, ಯಾವ ತರ ಇರುತ್ತೆ, ಹೇಗಿರುತ್ತೆ, ಓವರ್ ಆಲ್ ಎಲ್ಲರಿಗೂ ನಾವು ಇದು ಡಿಸೈನ್ಸ್ ನ ಕಳಿಸ್ದಾಗ, ನಾವೆಲ್ಲ ಕೇಳಿದಾಗ ಎಲ್ಲರೂ ಬಾಯಿಲ್ ಬಂದಿದ್ದು ಒಂದೇ ವರ್ಡ್, ಏನಂದ್ರೆ ವಾವ್, ದಿಸ್ ಈಸ್ ಅ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ತರ ಇದೆ. ಎಸ್, ಇಟ್ ಈಸ್ ಎ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗುತ್ತೆ. ಆದ್ರೆ ಯಾವ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ 5,000-6,000 ರೂಪಾಯಿ ಇರೋ ಶಾಂಪು ನೀವು ಕೈಲಿಟ್ಕೊಂಡ್ರು ಕೂಡ ಅದ್ರ ಕಂಟೆಂಟ್ಗೂ ನಮ್ಮಲ್ಲಿರೋ ಶಾಂಪು ಕಂಟೆಂಟ್ಗೂ ವ್ಯತ್ಯಾಸನೇ ಇರಲ್ಲ ಸ್ನೇಹಿತರೆ. ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕ್ವಾಲಿಟಿನ ನಮ್ಮೂರಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಬಳಸ್ಬೇಕು ಅನ್ನೋದೇ ಸ್ವದೇಶಿ ದಿಶಾ ಹರ್ಬ್ಸ್ದು ಬಹಳ. ಯಾಕೆಂದ್ರೆ ನಮಗೆ ಗೌರವ ಇದೆ ಆ ವ್ಯಕ್ತಿಯ ಪ್ರತಿಯೊಂದು ವಿಚಾರದ ಮೇಲೆ. ಅಂತ ವ್ಯಕ್ತಿಗೆ ಆ ಕ್ವಾಲಿಟಿ ಉತ್ಪನ್ನವನ್ನ ಬಳಸಲೇಬೇಕು, ಇದು ನಮ್ಮ ಉದ್ದೇಶ. ಇದರಲ್ಲಿ ಸ್ನೇಹಿತರೆ ಮೊದಲನೇದು ಬಾಡಿ ಲೋಷನ್. ಸ್ನೇಹಿತರೆ, ಇಲ್ಲಿರ್ತಕ್ಕಂತಹ ಏನೆಲ್ಲ ಪ್ರಾಡಕ್ಟ್ ಇದೆ ಯಾವುದರಲ್ಲೂ ಪ್ಯಾರಾಬಿನ್ಸ್ ಇಲ್ಲ, ಸಲ್ಫೇಟ್ಸ್ ಇಲ್ಲ, ಯಾವುದು ಹಾರಿಬಲ್ ಟಾಕ್ಸಿನ್ಸ್ ಇಲ್ಲ, ಪ್ಯಾರಾಫಿನ್ ಇಲ್ಲ ಸ್ನೇಹಿತರೆ. ದಿಸ್ ಈಸ್ ಆಲ್ ಆರ್ ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ಸ್. ಯು ವಿಲ್ ಗೆಟ್ ಆಲ್ ದ ಸರ್ಟಿಫಿಕೇಶನ್ಸ್ ಆಲ್ಸೋ. ಇದಕ್ಕೆ ಬರೋ ಎಲ್ಲಾ ಸರ್ಟಿಫಿಕೇಶನ್ಸ್ ಅಪ್ಲೈಯಿಂಗ್ ಅಲ್ಲಿ ಇದೆ. ನಮ್ಮ ಇಂಟೆನ್ಷನ್ ಏನಿತ್ತು ಅಂದ್ರೆ ವಿತ್ ಸರ್ಟಿಫಿಕೇಶನ್ ಮಾರ್ಕೆಟ್ಗೆ ಹೋಗೋಣ ಅನ್ನೋ ತರಕ್ಕೆ ನಾವಿದ್ನ ರೆಡಿ ಮಾಡ್ತಾ ಇದ್ವಿ. ಆದ್ರೆ ನಮಗ್ ಬಂದ್ ಸಜೆಷನ್ ಏನಿತ್ತು ಅಂದ್ರೆ ಸರ್, ಫಸ್ಟ್ ಪ್ರಾಡಕ್ಟ್ ಮಾರ್ಕೆಟಿಗೆ ಬರಲಿ, ಸರ್ಟಿಫಿಕೇಶನ್ ಅದ್ರ ಜೊತೆ ಬರಲಿ. ಇದಕ್ಕೋಸ್ಕರ ನಾವು ತುಂಬಾ ವೇಟ್ ಮಾಡೋದ್ ಬೇಡ, ಆಲ್ರೆಡಿ 5-6 ಮಂತ್ಸ್ ನಾವು ಕಾಯ್ತಾ ಇದೀವಿ ಅನ್ನೋ ಒಂದು ಫೀಲ್ ಬಂದಿದ್ರಿಂದ ಪ್ರಾಡಕ್ಟ್ ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಸ್ನೇಹಿತರೆ, ಈ ವರ್ಜಿನ್ ಕೊಕೊನಟ್ ಆಯಿಲ್ ಯಾಕೆ ಸರ್, ಇದರಿಂದ ಏನಂತ ಸ್ಪೆಷಲ್ ಅನ್ಸುತ್ತೆ ಅಂದಾಗ, ನಾವು ಪ್ರಾಡಕ್ಟ್ ನ ಡೆವಲಪ್ ಮಾಡಕ್ ಹೋದಂತ ಸೈಂಟಿಸ್ಟ್ಗಳು ಶಾಕ್ ಆಗಕ್ ಸ್ಟಾರ್ಟ್ ಆದ್ರು. ಯಾಕೆಂದ್ರೆ ಎಸ್, ವಿ ಹ್ಯಾವ್ ಸೆವರಲ್ ನಾವು ತುಂಬಾ ಕಂಪನಿಗಳಿಗೆ ಡೆವಲಪ್ ಮಾಡಕ್ ಟ್ರೈ ಮಾಡ್ತಿದ್ವಿ. ಆದ್ರೆ ಈಗ ನಿಮಗೆ ಸಿಗ್ತಾ ಇದೆಯಲ್ಲ ಕ್ವಾಲಿಟಿ, ಈ ಕ್ವಾಲಿಟಿ ನಮಗೂ ಯಾವಾಗ್ಲೂ ಸಿಕ್ಕಿರ್ಲಿಲ್ಲ. ಯಾಕೆ ಆ ತರ ಆಗ್ತಿದೆ ಅಂತಂದಾಗ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಇದು ಬಾಡಿ ಲೋಷನ್ ಏನಿದೆ ಇದರಲ್ಲಿ ತುಂಬಾ ಅವಶ್ಯಕವಾಗಿರ್ತಕ್ಕಂತಹ ನ್ಯೂಟ್ರಿಷನ್ಸ್ ನ ಆಡ್ ಮಾಡಿದ್ವಿ ಸ್ಕಿನ್ಗೆ. ನೀವಿದು ಅಪ್ಲೈ ಮಾಡಿದಾಗ ಅದು ಪ್ಯಾಕಿಂಗ್ ಎಷ್ಟು ಮುದ್ದಾಗಿದೆಯೋ ಅದಕ್ಕೆ 10ರಷ್ಟು ಕ್ವಾಲಿಟಿ ಕಂಟೆಂಟ್ ಅದರೊಳಗಿದೆ. ಜನ ಅಷ್ಟೇ ಖುಷಿ ಪಡ್ತಾರೆ. ಅದರಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಹಾಕಿದೀವಿ. ತುಂಬಾ ನಿಮಗೆ ಅದು ಹೈಡ್ರೇಷನ್, ಎಷ್ಟು ಡೀಪ್ ಹೈಡ್ರೇಷನ್ ಆಗುತ್ತೆ ಅಂತಂದ್ರೆ ಅದು ಹೇಳಬಾರ್ದು. ಆ ಒಂದು ಸ್ಮೂತ್ನಿಂಗ್ ಇರ್ಬೋದು, ಆ ಒಂದು ಸ್ಮೆಲ್ ಇರ್ಬೋದು, ಆ ಒಂದು ಫ್ರೆಶ್ನೆಸ್ ಇರ್ಬೋದು. ಆಫ್ಟರ್ ಅಪ್ಲೈ ಆದ್ಮೇಲೆ ನಿಮ್ ಸ್ಕಿನ್ ನೀವು ಮುಟ್ಕೊಂಡಾಗ ನಿಮಗಾಗೋ ಫೀಲ್ ಇರ್ಬೋದು, ಅದ್ಭುತ. ಸರ್, ಇದು ಯಾಕೆ ಹಿಂಗ್ ಕೆಲಸ ಮಾಡುತ್ತೆ ಸ್ನೇಹಿತರೆ? ಇತ್ತೀಚಿನ ದಿನಗಳಲ್ಲಿ ವಿಟಮಿನ್ಸ್ ನ ಅಥವಾ ಮಿನರಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋ ಮೆಥಡ್ ಇದೆಯಲ್ಲ, ಅದು ತುಂಬಾ ಟಾಪ್ ಲೆವೆಲ್ ಹೋಗಿದೆ. ನ್ಯೂಟ್ರಾಸಿಟಿಕಲ್ ಅಂತ ಏನ್ ಕರಿತೀವಿ, ಈಸಿಯಾಗಿ ತೆಗೆದು ಬಿಡ್ತಾರೆ ಸ್ನೇಹಿತರೆ. ಏನನ್ ಬೇಕಾದ್ರೂ, ಯಾವ ಪ್ಲಾಂಟ್ ಹಿಂದೆ ಇರ್ಲಿಲ್ಲ ಸ್ನೇಹಿತರೆ ಆ ತರ. ಈ ಬದಲಾಗ್ತಿರೋ ಪ್ರಪಂಚದಲ್ಲಿ ಮನುಷ್ಯನಿಗೆ ಏನೇನ್ ಸಿಗ್ತಿಲ್ವೋ ಅದ್ರ ಎಕ್ಸ್ಟ್ರಾಕ್ಷನ್ ತುಂಬಾ ಚೆನ್ನಾಗಿ ಸಿಗಿತಾರೆ. ಆದ್ರೆ ದುರಂತ ಏನಾಗ್ತಿದೆ ಅಂತಂದ್ರೆ, ಅದು ನಿಮ್ಮ ದೇಹದೊಳಗೆ ಹೋಗ್ಬೇಕು ಅಥವಾ ಅದು ಹೋಗಿ ದೇಹಕ್ಕೆ ಕೆಲಸ ಮಾಡ್ಬೇಕು ಅಂದ್ರೆ ಮೀಡಿಯಂ ಚೆನ್ನಾಗಿರ್ಬೇಕು ಸ್ನೇಹಿತರೆ. ನೋಡಿ, ನಿಮ್ಮ ಮನೆಯ ಕಾಂಪೌಂಡ್ 4 ಅಡಿ ಇದೆ. ಆ 4 ಅಡಿ ಇರೋ ಕಾಂಪೌಂಡ್ ಅಲ್ಲಿ ಒಂದು ಬೈಕ್ ಅಷ್ಟೇ ಒಳಗೋಗಕ್ಕಾಗತ್ತೆ. ಅಲ್ಲಿ ನೀವು ಕಾರ್ ಒಳಗೋಗಕ್ ಸಾಧ್ಯ ಇಲ್ಲ. ಅವಾಗ ನೀವು ಬೈಕ್ನೇ ಕಳಿಸ್ಬೇಕಾಗತ್ತೆ. ಅದೇ ತರ ಸ್ನೇಹಿತರೆ, ನಿಮ್ ಮನೆ ಕಾಂಪೌಂಡ್ ಒಂದು 5 ಅಡಿ ಇದೆ ಅಂದ್ರೆ ಕಾರ್ ಹೋಗುತ್ತೆ, ಆದ್ರೆ ಲಾರಿ ಹೋಗಲ್ಲ. ಇದು ಹಿಂಗ ಅರ್ಥ ಆಗ್ತಿದ್ಯೋ ಸ್ನೇಹಿತರೆ? ಹಂಗೆ ನಿಮ್ಮ ಮನುಷ್ಯನ ದೇಹಕ್ಕೆ ಇದು ಪ್ರಭಾವ ಬೀರ್ಬೇಕು ಅಂದ್ರೆ ಆ ಗುಣ ಇರ್ತಕ್ಕಂಥದ್ದೊಂದು ವಸ್ತು ವರ್ಜಿನ್ ಕೊಕೊನಟ್ ಆಯಿಲ್. ಇದು ಯಾವಾಗ ಮಿಕ್ಸ್ ಆಯ್ತೋ ಸ್ನೇಹಿತರೆ, ಈ ಪ್ರಾಡಕ್ಟ್ ನ ಕ್ವಾಲಿಟಿ
1:10 ಆಗ್ತಾ ಬಂತು, 1:15 ಆಗ್ತಾ ಬಂತು. ಅದರ ರೇಷಿಯೋ ಪವರ್ಫುಲ್ ಆಗ್ತಾ ಬಂತು. ಅದರ ಪರಿಣಾಮ ಎಫೆಕ್ಟ್ ಅದ್ಭುತವಾಗಿ ಬಂತು. ಸ್ನೇಹಿತರೆ, ಇದನ್ನ ಯಾವಾಗ ನೀವು ಕೊಡ್ತಿರಲ್ಲ, ಯು ಕಾಂಟ್ ಇಮ್ಯಾಜಿನ್ ಅಲ್ಲಿಂದ ಬರೋ ಒಂದು ಫೀಡ್ಬ್ಯಾಕ್ ನ ಎಕ್ಸ್ಪೆಕ್ಟ್ ಕೂಡ ನೀವು ಮಾಡಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿರೋ ಫೀಡ್ಬ್ಯಾಕ್ ನ ನೀವು ಕಲೆಕ್ಟ್ ಮಾಡ್ತೀರಾ. ನಮ್ಮ ಮುಂದಿನ ಪ್ರಾಡಕ್ಟ್ ಸ್ನೇಹಿತರೆ, ಹೇರ್ ಕಂಡೀಷನರ್. ಸ್ನೇಹಿತರೆ, ಇದಂತೂ ನನ್ನ ಒಂದು ಸ್ಟ್ರಾಂಗ್ ರೆಕಮೆಂಡ್ ಪ್ರಾಡಕ್ಟ್ ಅಂತಾನೆ ಕರಿತೀನಿ. ನಿಮ್ಮನ್ನ ಯಾರಾದ್ರೂ ಸರ್ ನನಗೆ ನನ್ನ ಕೂದಲಂದ್ರೆ ತುಂಬಾ ಇಷ್ಟ ಅನ್ನೋರು ಯಾರಿಲ್ಲಿದ್ದೀರಿ, ದಿನದಲ್ಲಿ ಕನಿಷ್ಠ ಅಂತಂದ್ರೂ ಕೂಡ ಒಂದು 10 ಸಲ ನಿಮ್ಮ ಕೂದಲನ್ನ ಮುಟ್ಟಿ ನೀವೇ ಪ್ರೌಡ್ ಫೀಲ್ ಆಗಂತ ಕೆಲಸನ ಇದ್ ಮಾಡುತ್ತೆ ಸ್ನೇಹಿತರೆ. ಎಂತ ಡ್ಯಾಮೇಜ್ ಇದ್ರೂ ಕಂಟ್ರೋಲ್ ಮಾಡುತ್ತೆ. ಅದು ಆ ಹೇರ್ ರಿಪೇರ್ ಅಂತ ಕರಿತೀವಲ್ಲ, ಆ ಸಾಫ್ಟ್ನೆಸ್, ನರಿಶಿಂಗ್ನೆಸ್, ಆ ಒಂದು ಏನಾದ್ರು ಪ್ಯಾಚಸ್ ಇದ್ರೆ ಕ್ಲಿಯರ್. ಎಷ್ಟೋ ಜನ ಅಬ್ಸರ್ವ್ ಮಾಡಿ ಹೇಳಕ್, ಸರ್ ಏನಕ್ಕೆ ಇಷ್ಟೊಂದು ತಿಕ್ಕಾಗ್ತಿದೆ ನಿಮ್ಮ ಹೇರ್, ಸರ್ ಏನ್ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ. 24 ಅವರ್ಸ್ ಆದ್ರೂ ಕೂಡ ನೀವು ಸ್ನಾನ ಮಾಡಿ ನಿಮ್ಮ ಹೇರ್ ಅಲ್ಲಿ ಆ ಇರಿಟೇಷನ್ ಸ್ಮೆಲ್ ನ ಬರಕ್ ಬಿಡಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಂಡೀಷನರ್ ನಿಮ್ಗಾಗಿ ಬರ್ತಾ ಇದೆ. ಇನ್ನ ಮಾಯಿಶ್ಚರೈಸಿಂಗ್ ಸೋಪ್ ಸ್ನೇಹಿತರೆ, ಇದ್ರ ಮೇಲೆ ನಮ್ದು ಬಹಳ ರಿಸರ್ಚ್ ನಡೀತ್ರಪ್ಪ ಸೋಪ್ ಮೇಲೆ. ಯಾಕೆ ಅಂತಂದ್ರೆ ಒಂದು ಬೆಸ್ಟ್ ಸೋಪ್ ನ ಕೊಡ್ಬೇಕು ನಾವು. ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ಪ್ರಾಡಕ್ಟೇ ಆ ತರ ಇರ್ಬೇಕಾದ್ರೆ ಎಂತೆಂಥದೋ ಪ್ರಾಡಕ್ಟ್ ತಗೊಂಡು ಮಾರ್ಕೆಟಿಗೆ ಹೋಗಿ ಇಂಟ್ರೊಡ್ಯೂಸ್ ಮಾಡಬಾರ್ದು. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ದಟ್. ಸೊ ಈ ಟೈಮಲ್ಲಿ ಆ ಬೆಸ್ಟ್ ಸೋಪ್ನ ಹೆಂಗ್ ಮಾಡ್ಬೇಕು, ಯಾಕೆ ಮಾಡಬೇಕು? ಯಾಕೆಂದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿಲ್ಲ, ಮನುಷ್ಯನ ದೇಹದಲ್ಲಿ ಒಂದು ದೊಡ್ಡ ಆರ್ಗನ್ ಅಂತಿದ್ರೆ ಅದು ನಮ್ಮ ಸ್ಕಿನ್. ಇಡೀ ನಿಮ್ಮ ಹೃದಯನ, ನಿಮ್ಮ ಲಿವರ್ನ, ನಿಮ್ಮ ಕಿಡ್ನಿನ, ನಿಮ್ಮ ಕರಳ್ನ, ನಿಮ್ಮ ಬ್ರೈನ್ನ, ನಿಮ್ಮ ಕಣ್ಣನ್ನ ಎಲ್ಲ ಕವಚವಾಗಿ ಮುಚ್ಕೊಂಡಿರೋ ಒಂದು ರಕ್ಷಾ ಕವಚ ನಮ್ಮ ಚರ್ಮ. ದೊಡ್ಡ ಅಂಗ ಅಂತ ಕರೀತಾರೆ ಚರ್ಮ. ಸ್ನೇಹಿತರೆ, ಅಂತ ದೊಡ್ಡ ಅಂಗನ ವರ್ಸ್ಟ್ ಆಗಿರ್ತಕ್ಕಂಥ ಸೋಪ್ಗಳು, ಅದರಲ್ಲಿ ಒಂದು TFM ಅಂತ ಬರುತ್ತೆ ಸ್ನೇಹಿತರೆ. ಟೋಟಲ್ ನಿಮಗೆ ಅದನ್ನ TFM ನ ನಾನು ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಫ್ಯಾಟ್ ವ್ಯಾಲ್ಯೂಸ್ ಎಷ್ಟಿದೆ ಅದು? ಫ್ಯಾಟ್ ಅಂದ್ರೆ ಕೊಬ್ಬಿನಂಶ ಎಷ್ಟಿದೆ ಆ ಸೋಪಲ್ಲಿ, TFM ಅಲ್ಲಿ? ಸ್ನೇಹಿತರೆ, ಈ ಕೊಬ್ಬಿನಂಶ ಎಂತೆಂಥದ್ನೋ ಹಾಕಿ ಕೊಬ್ಸ್ ಬರೋದಲ್ಲ. ನಿಮಗೆ ಗೊತ್ತಾ? ನಿಮಗೆ ಕೇಳ್ತೀನಿ, ಕೇಳಿಸ್ಕೊಳ್ಳಿ ಎಲ್ಲ. ಈ ತೆಂಗಲ್ಲಿ ಎಷ್ಟು ಎಣ್ಣೆ ಅಂಶ ಇದೆ ಅಂತ ನಾನು ಹೇಳ್ತೀನಿ. ನಮ್ಮ ಫ್ಯಾಕ್ಟ್ರಿನಲ್ಲಿ ಕಾಯಿ ಕಟ್ ಮಾಡ್ತೀವಿ, ಗೊತ್ತಾ? ಕಾಯಿ ಕಟ್ ಮಾಡ್ತೀವಲ್ಲ, ಕಾಯಿ ಕಟ್ ಮಾಡಿದಾಗ ಅಲ್ಲಿಂದ ನೀರು ಬೀಳುತ್ತೆ. ಆ ನೀರು ಚರಂಡಿ ಕಟ್ಟಿರ್ತೀವಿ ನಾವು ಫ್ಯಾಕ್ಟ್ರಿಲಿ. ನೀವೇ ಯೋಚನೆ ಮಾಡಿ, 10,000 20,000 ಕಾಯಿ ಹೊಡೆದ್ರೆ ನೀರೆಷ್ಟು ಬರ್ಬೋದು? 100 ಕಾಯಿ ಹೊಡೆದ್ರೇನೆ ನಿಮ್ ಮನೇಲಿ ಬಕೆಟ್ ತುಂಬುವಷ್ಟು ನೀರು ಬರುತ್ತೆ. ಇನ್ 10,000 ಕಾಯಿ ಹೊಡೆದ್ರೆ ನೀರೆಷ್ಟು ಬರುತ್ತೆ? ಟ್ಯಾಂಕರ್ ಆಗೋಷ್ಟು ನೀರು. ಆ ನೀರೆಲ್ಲ ಚರಂಡಿಲಿ ಹರ್ಕೊಂಡು ಹೋಗುತ್ತೆ. ಆ ನೀರ್ನ ಭೂಮಿಗೆ ಬಿಟ್ರೆ ಭೂಮಿ ಸುಟ್ಟೋಗ್ಬಿಡುತ್ತೆ. ಯಾಕೆಂದ್ರೆ ಅಷ್ಟು ರಿಚ್ ಆಗಿರುತ್ತೆ ಅದು. ಗಿಡ ಎಲ್ಲ ಒಣಗೋಗ್ಬಿಡ್ತವೆ. ಅದಕ್ಕೆ ನೀರನ್ನ ಎಲ್ಲಿಗೆ ಬಿಡ್ತಾರೆ ಅಂತಂದ್ರೆ ಒಂದು ಟ್ಯಾಂಕಿಗೆ ಬಿಡ್ತಾರೆ. ಒಂದು ಟ್ಯಾಂಕಿಗೆ ಆ ಕಾಯಿ ನೀರ್ನ ಆ ಟ್ಯಾಂಕಿಗೆ ಬಿಟ್ಟಾಗ 3 ಟ್ಯಾಂಕ್ ನ ಕಟ್ತಾರೆ. ಈ ತರ 3 ಟ್ಯಾಂಕ್ ನ. ಆ ಟ್ಯಾಂಕ್ ಅಲ್ಲಿ 24 ಅವರ್ಸ್ ಆ ನೀರ್ ನಿಂತ್ಕೊಂಡ್ರೆ, ಕಾಯಿ ನೀರು ಬೆಳಿಗ್ಗೆ ಆಗೋಷ್ಟ್ರೊಳಗೆ ಅದ್ರ ಮೇಲೆ ಎಣ್ಣೆ ಬಂದ್ಬಿಟ್ಟಿರುತ್ತೆ. ಇಷ್ಟಪ್ಪ ಎಣ್ಣೆ ಬರುತ್ತೆ ಅದ್ರ ಮೇಲೆ. ಆ ಎಣ್ಣೆ ದಟ್ಸ್ ನಾಟ್ ಗುಡ್ ಆಯಿಲ್. ಓಕೆ, ವಾಸನೆ ಇರುತ್ತದು, ನೀರಿಂದ ಬಂದಿರುತ್ತೆ ಎಣ್ಣೆ. ಅದನ್ನ ತೆಗೆದು ಡ್ರಮ್ಮಿಗೆ ತುಂಬ್ತಾರೆ. ಆ ಎಣ್ಣೆನ 120 ರೂಪಾಯಿಗೆ ತಗೊಂಡು ಹೋಗ್ತಾರೆ ನಮ್ಮ ಹತ್ರ ಬಂದು. ಅದಕ್ಕೆ ಒಂದು ಗ್ಯಾಂಗ್ ಇರುತ್ತೆ, ಗ್ಯಾಂಗ್. ನಾನು ಕೇಳಿದೆ, ಎಣ್ಣೆ ಏನಕ್ಕೆ ಹೋಗುತ್ತಿದ್ದು? ವಾಸನೆ ಅಂದ್ರೆ ವಾಸನೆ, ಕೆಟ್ಟ ವಾಸನೆ ಹೊಡಿತಿರುತ್ತೆ. ಸರ್, ಇವತ್ತೆಷ್ಟು ಸೋಪ್ ಇದಾವೋ ಆ ಎಲ್ಲಾ ಸೋಪ್ಗಳು ಇದೇ ಎಣ್ಣೆ ಸರ್ ರೆಡಿ. ಅವನು ಹೇಳದ್ ನೋಡೋಗಿ, ಸರ್ ಇದಕ್ಕಿರೋ ಡಿಮ್ಯಾಂಡ್ ಯಾವ್ದಕ್ಕೂ ಇಲ್ಲ ಸರ್, ಅಷ್ಟು ಡಿಮ್ಯಾಂಡ್ ಸರ್, ಇದಕ್ಕೊಂದು ರೇಟ್ ಇರುತ್ತೆ. ಆಟೋದಲ್ಲಿ ಬಂದು ಅವ್ರು ಕಲೆಕ್ಟ್ ಮಾಡ್ಕೊಂಡು ಡೈಲಿ ಆ ಎಣ್ಣೆ ಕಲೆಕ್ಟ್ ಮಾಡ್ಕೊಂಡು ಹೋಗೋದೇ ಅವ್ರದ್ದೊಂದು ಪ್ರೋಸೆಸ್. ನಮಗೆ ಆಶ್ಚರ್ಯ ಆಯ್ತು. ಅಂದರೆ ಸ್ನೇಹಿತರೆ, ಎಂತೆಂಥವೋ ಚಪ್ಪಲಿಗಳನ್ನ ಶೋರೂಮ್ ಅಲ್ಲಿ ಇಟ್ಟು ಮಾರಾಟ, ಆ ಏನೇನೋ ಮಾರಾಟ, ಜೀವಂತ ಒದಿಕೆ ಕಂಡ್ರಪ್ಪ ಇದು. ಈ ಶರ್ಟಿಗೆ 20,000 ಕೊಡ್ಬೇಡಿ, ಯಾಕೆ ಇದು ಹರಿದೋಗುತ್ತೆ, ಕಿತ್ತೋಗುತ್ತೆ, ಹಾಳಾಗುತ್ತೆ. ಇದು ದೇವ್ರು ಕೊಟ್ಟಿರೋ ಶರ್ಟ್ ಅಪ್ಪ ಇದು ತುಂಬಾ ಕಾಸ್ಟ್ಲಿ. ಅಷ್ಟೇ. ಇದನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಗೊತ್ತಾ ನಾವು?
ಯಾಕೆಂದ್ರೆ ನೀನೆಷ್ಟು ಖುಷಿ ಇದೆಯಾ, ಸಂತೋಷವಾಗಿ ನೀನ್ ಚರ್ಮ. ನಾನೇನಾದ್ರು ನಿಮಗೆ ಒಂದು ಸೊಳ್ಳೆ ಕಚ್ಚಲಿ, ಸೊಳ್ಳೆ ಏನು ಒಳಗಿಕೋ ಕಚ್ಚುತ್ತೆ, ತುದಿಗೆ ಕಚ್ಚುತ್ತೆ, ಅದೆಷ್ಟು ಇರಿಟೇಟ್ ಮಾಡ್ಕೊಂತ ಯಪ್ಪ ಇಲ್ಲಿ ಇರಕ್ಕಾಗಲ್ಲ. ಅದೇ ತರ ನಿನ್ನ ಚರ್ಮ ದಿನನಿತ್ಯ ಸಾಯ್ತಿದೆ ಅಂತಂದ್ರೆ ಅದರಂತ ದೊಡ್ಡ ಮೋಸ ಇನ್ನೊಂದಿಲ್ಲ. ಅಂತ ಕೆಟ್ಟ ಸೋಪ್ಗಳು ಇವತ್ತು ಮಾರ್ಕೆಟ್ ಅಲ್ಲಿ. ಸ್ನೇಹಿತರೆ, ನಮ್ ಸೈಂಟಿಸ್ಟಿಗೆ ನಾವ್ ಹೇಳಿದ್ದು ಅಂದ್ರೆ ವಿ ನೀಡ್ ಮ್ಯಾಕ್ಸಿಮಮ್ TFM ಅಲ್ಲಿ ಮಾರ್ಕ್ ಯಾವ್ದು 80 ಇರ್ಬೇಕು ಸರ್. ಅದೇ ಸೋಪ್ ಬೇಕಂತೆ, ಅದೇ ಸೋಪ್ ಬೇಕು ಸರ್. ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಸರ್. ಸರ್, ಎಕ್ಸ್ಪೆನ್ಸಿವ್ ಅನ್ನೋ ಪದ ಬೇಡ, ನನಗ್ ಸೋಪ್ ಆ ಕ್ವಾಲಿಟಿ ಡನ್ ಮಾಡ್ತೀವಿ. ನಿಮ್ ಒರಿಜಿನಲ್ ಹಾಕಿದ್ರೆ ಅದು ಗಮನ ಹೆಂಗಿದೆ, ಆ ಸೋಪ್ ಹೆಂಗಾಗುತ್ತೋ ನೋಡೋಣ ಅಂತ ಹೇಳಿ ಯಾರ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ನೇಹಿತರೆ, ಆ ಸೋಪ್ ಆದ್ಮೇಲೆ ಫೀಲ್ ಮಾಡ್ತೀರಾ, ನೀವು ಮಾತಾಡ್ತೀರಾ ಪ್ರತಿಯೊಬ್ರು ಈ ಸೋಪ್ ಬಗ್ಗೆ. ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅವ್ರು ನಮ್ಮನ್ನೊಂದು ಪ್ರಶ್ನೆ ಕೇಳಿದ್ರು, ಸರ್ ಏನ್ ರೇಟಿಗೆ ಈ ಸೋಪ್ನ ಮಾರ್ಬೇಕು ಅಂತಿದ್ದೀರಾ? ರೇಟ್ ಬೇಡ, ಫಸ್ಟ್ ನೀವು ಪ್ರಾಡಕ್ಟ್ ಮಾಡಿ. ಇಲ್ಲ ಸರ್, ಡಿಸೈಡ್ ಏನ್ ಹೇಳಿ, ಏನ್ ರೇಟ್? ಸರ್ ಏನೇ ಇದ್ರು ಈ ಸೋಪ್ 100 ರೂಪಾಯಿ ಒಳಗೆ. 10 ನಿಮಿಷ ನಗಾಡಿದ್ರು ಸ್ನೇಹಿತರು, 10 ನಿಮಿಷ. ಯಾಕೆಂದ್ರೆ ಸರ್, ಇವತ್ತು ಮೇಜರ್ ಕಾಂಪಿಟೇಟರ್ ಅಂದ್ರೆ ಅಮೆಝಾನ್ ಅಲ್ಲಿ 80 TFM ಸೋಪ್ ಎಷ್ಟಿದೆ ಅಂದ್ರೆ 200 ರೂಪೀಸ್ ಕಮ್ಮಿ ಒಂದು ಸೋಪ್ ಇರೋದ ಸರ್. ಮೈಸೂರ್ ಸ್ಯಾಂಡಲ್ ಅವರು ಇದೇ ಪ್ರೀಮಿಯಂ ಕೆಟಗರಿ ಸೋಪ್, ಇದ್ರಲ್ಲಿ ಏನಿದೆಯೋ ಇಷ್ಟೇ ಇಂಗ್ರೀಡಿಯೆಂಟ್ ಸರ್ ಅದರಲ್ಲೂ ಇರೋದು. ಮೈಸೂರ್ ಸ್ಯಾಂಡಲ್ ಸೋಪ್ ಅಲ್ಲಿ 800 ಚಿಲ್ಲರೆಗೇನೋ ಮಾರ್ತಾರ ಅವ್ರು. 800 ರೂಪಾಯಿ ಒಂದು ಸೋಪ್ನ. ನಿಮಗೇನು ಹುಚ್ಚಿಡ್ದಿದೆ ಸರ್? ನೋ, ನನ್ನ ಇಂಟೆನ್ಷನ್ ಇಷ್ಟೇ. ಒಬ್ಬ ಆಟೋ ಡ್ರೈವರ್, ಒಬ್ಬ ಕೂಲಿ ಕೆಲಸದವನು, ಒಬ್ಳು ಹೆಣ್ಮಗಳು, ಅವಳಿಗೂ ಆಸೆ ಇದೆ ನಾನು ತುಂಬಾ ಚೆನ್ನಾಗಿ ಕಾಣ್ಬೇಕು ಅಂತ. ಹಂಗಂತ ಮಾರ್ಕೆಟ್ ಅಲ್ಲಿ ಸಿಗೋ ಎಂತಂತದ್ನ ಹಾಕೊಂಡು ಹಾಳು ಮಾಡ್ಕತ್ತವ್ರೆ. ನನಗೆ ಅವರು ಅದೇ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ನ ಈ ರೇಟಿಗೆ ಬಳಸಬೇಕು ಅಂತ ಹೇಳಿ ಡ್ರೀಮ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಸೋಪು ಸ್ನೇಹಿತರೆ. ಈ ಸೋಪಲ್ಲಿ ಮಗುನಾದ್ರೂ ಸ್ನಾನ ಮಾಡಿಸಿ, ಯಾರನ್ನಾದ್ರೂ ಸ್ನಾನ ಮಾಡಿಸಿ, is a complete pure chemical free soap, 80 TFM soap. We are the first to introduce 99 rupeesಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸ್ನೇಹಿತರೆ. ಹೆಮ್ಮೆ ಆಗ್ತಾ ಇದೆಯಾ? ಸಂತೋಷ ಆಗ್ತಿದೆಯಾ? ಎಸ್, ಇನ್ನೂ ಆಗುತ್ತೆ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಶಾಂಪೂ. ಸ್ನೇಹಿತರೆ, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಈ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಹಿಟ್ ಅಂಡ್ ಸೂಪರ್ ಡೂಪರ್. ಯಾಕೆ? ಈ ಶಾಂಪೂ ಇಂದ ಏರ್ ಫಾಲ್ ನ ನಿಲ್ಲಿಸಬಹುದು, ಅಥವಾ ಈ ಡ್ರೈನೆಸ್ ನ ನಿಲ್ಲಿಸಬಹುದು, ಅಥವಾ ಡ್ಯಾಂಡ್ರಫ್ ನ ಹೋಗಿಸ್ಬೋದು. ನನ್ನ ನಂಬಿಕೆಯನ್ನು ನಾವು ಕಳ್ಕೊಬೇಕು. ಯಾಕೆಂದ್ರೆ ಯಾವ ಟಾಪ್ ಬ್ರ್ಯಾಂಡ್ ಇತ್ತು ಅದ್ರ ಶಾಂಪೂಸ್ನೆಲ್ಲ ನಾವು ಬಳಸ್ತಿದ್ವಿ. ಯಾಕೆ? ಡ್ಯಾಂಡ್ರಫ್ ಕಂಟ್ರೋಲ್ ಮಾಡ್ಕೋಬೇಕು, ಇದನ್ ಆಗಿರ್ಲಿಲ್ಲ ಸ್ನೇಹಿತರೆ. ಅಷ್ಟೇ ನಂಬಿಕೆ ಬಿಟ್ಬಿಟ್ಟಿದೆಯಲ್ಲ, ಸುಮ್ಮನೆ ಒಂದ್ ತರ ನಮ್ಮ ಸೈಕಾಲಜಿಕಲ್ ಮೇಲೆ ವರ್ಕ್ ಆಗಂತ. ಸ್ನೇಹಿತರೆ, ಇವತ್ತಿನ ಮೀಟಿಂಗ್ ಅಲ್ಲಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನೀವ್ ಇದನ್ನ ಟ್ರೈ ಮಾಡ್ತೀರಾ? ಯಾಕೆಂದ್ರೆ ನೀವು ಟ್ರೈ ಮಾಡಿದ್ಮೇಲೆ ಪ್ರಮೋಟ್ ಮಾಡೋದು. ಕೇರಾಮೃತ ಅಷ್ಟೇ, ಫಸ್ಟ್ ನೀವು ಟ್ರೈ ಮಾಡಿದ್ರೆ ಆಮೇಲೆ ಪ್ರಮೋಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ದಿಸ್ ವಿಲ್ ಮೇಕ್ ದಟ್ ಮಾರ್ಕ್, ಒಂದು ಮಾರ್ಕ್ ನ ಕ್ರಿಯೇಟ್ ಮಾಡುತ್ತೆ ಸ್ನೇಹಿತರೆ. ಮಾರ್ಕೆಟ್ ಅಲ್ಲಿ ಸಿಗೋ 3,000 ರೂಪಾಯಿ ಶಾಂಪು, 4,000 ರೂಪಾಯಿ ಶಾಂಪು ಯಾವ ಮಾರ್ಕ್ ನ ಕ್ರಿಯೇಟ್ ಮಾಡಿದ್ಯೋ, ನಮ್ಮ ಒಂದು ಕಮಿಟಿನಲ್ಲಿ ನಾವೇನ್ ಈ ಪ್ರಾಡಕ್ಟ್ ಟೆಸ್ಟಿಂಗ್ ಕಮಿಟಿ ಮಾಡಿದ್ವಿ, ಆ ಕಮಿಟಿನಲ್ಲಿ 5,000 ರೂಪಾಯಿ ಶಾಂಪು ಯೂಸ್ ಮಾಡೋರು ಹೇಳಿದ್ರು ಅದು ಇದ್ರ ಮುಂದೆ ಏನೂ ಅಲ್ಲ ಅಂತ ಹೇಳಿದ್ರು. ಇಂಥ ಒಂದು ಶಾಂಪುನ 200 ml ಕೆಮಿಕಲ್ ಫ್ರೀ ಶಾಂಪುನ 299 ರೂಪೀಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಜಸ್ಟ್ 299 ರೂಪೀಸ್ ಫಾರ್ ದಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್. ಅದರ ಪ್ಯಾಕಿಂಗ್, ನಮ್ದೊಂದು ಚಾಲೆಂಜ್ ಇತ್ತು ಸ್ನೇಹಿತರೆ, ಪ್ಯಾಕಿಂಗ್ ಅಲ್ಟಿಮೇಟ್ ಇರಬೇಕು. ಹೆಂಗೆಂಗೋ ಇದೆ ಅಂತ ಹೆಂಗೆಂಗೋ ಕೊಡಕ್ಕಾಗಲ್ಲ ಸ್ನೇಹಿತರೆ. ಈ ಶಾಂಪೂನ ಕಂಡೀಷನರ್ನ ಕೊಟ್ಮೇಲೆ, ತಲೆಗೆ ಹಾಕದ್ಮೇಲೆ, ನಿಮ್ ತಲೆ ಕೂದಲು ಸಾಫ್ಟ್ ಆದ್ಮೇಲೆ ದಿನ ಅದಕ್ಕೊಂದು ಮುತ್ತು ಕೊಟ್ಟೆ ಶಾಂಪು ಹಾಕೋತಾರ ಜನ. ಆ ತರ ಇರುತ್ತೆ ಅದ್ರ ಪ್ಯಾಕಿಂಗ್. ಇಟ್ಸ್ ಬ್ಯೂಟಿಫುಲ್. ಅಂದ್ರೆ ಅದನ್ನ ನೋಡ್ತಾ ಇದ್ರೇನೆ ಕಣ್ಣಿಗೆ ಒಂಥರ ಆನಂದ ಆಗುತ್ತೆ ಆ ತರ ಪ್ಯಾಕಿಂಗ್ ಅಲ್ಲಿ. ಯಾಕೆಂದ್ರೆ ನಮ್ ಉದ್ದೇಶ ಏನಿದೆ ನೋಡಿ, ಉದ್ದೇಶ ವಾಸ್ ಕ್ಲಿಯರ್. ದುಡ್ಡು ಮಾಡೋದಲ್ಲ, ವ್ಯಕ್ತಿಗಳನ್ನ ಮಾರ್ಕೆಟಿಗೆ ಪರಿಚಯ ಮಾಡಿಸ್ಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು, ಎಂಟರ್ಪ್ರಿನರ್ಸ್ನ ಅವ್ರನ್ನ ಎಜುಕೇಟ್ ಮಾಡಬೇಕು, ಭವಿಷ್ಯದ ಉದ್ಯಮಿಗಳ ಕ್ರಿಯೇಟ್ ಮಾಡಬೇಕು. ಅವರು ಬದುಕಿರೋವರೆಗೂ ನಮ್ಮ ಕಂಪನಿ ಮೇಲೆ ಗೌರವ, ಸೆಲ್ಯೂಟ್ ಹೊಡೆಯತಾರಪ್ಪ. ಮಾರ್ಕೆಟ್ ಅಲ್ಲಿ ನನ್ನ ಹೆಸರು ಕಳಿಲಿಲ್ಲಪ್ಪ, ಹಿತಶತ್ರುಗಳನ್ನ ಕ್ರಿಯೇಟ್ ಮಾಡ್ಲಿಲ್ಲಪ್ಪ, ನನ್ ಜೊತೆನೇ ಇದ್ದು ನನಗೆ ಜಗಳ ಆಡೋಂಥವ್ರನ್ನ ಯಾರನ್ನೂ ಕ್ರಿಯೇಟ್ ಮಾಡ್ಲಿಲ್ಲಪ್ಪ. ಈ ಕಂಪನಿ ಅಜರಾಮರವಾಗಿರ್ಲಿ ಅಂತ ಆಶೀರ್ವಾದ ಮಾಡಬೇಕು ಅಂತ ಎಂಟರ್ಪ್ರೈನರ್ಸ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ
ನಾವ್ ಇದೇ ತರ ರೆಡಿ ಆಗ್ಬೇಕು ಅಂತ ಹೇಳಿ ರೆಡಿ ಮಾಡಿದ್ವಿ ಸ್ನೇಹಿತರೆ. ಟೂತ್ ಪೇಸ್ಟ್, ಅಪ್ಪ ಬನ್ನಿ, ಇದ್ರ ಜರ್ನಿ ಅಂತೂ ಅದ್ಭುತ. ಇದಂತ ನಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಟೂತ್ ಪೇಸ್ಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಹೇಳ್ತೀನಿ, ನೀವು ಹಲ್ಲು ತಿಕ್ತಿರಲ್ಲ, ಅಲ್ಲಿಂದನೇ ಸಮಸ್ಯೆಗಳು ಒಂದೊಂದೇ 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 ಉದ್ಭವ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಸ್ನೇಹಿತರೆ, ನಿಮ್ಮ ಬಾಯಿಗೆ ಆಗ್ತಕ್ಕಂಥ ಟೂತ್ ಪೇಸ್ಟ್ ಬಹಳ ಕ್ಲೀನ್ ಆಗಿರುತ್ತೆ. ಅದೇನಾದ್ರೂ ಕೆಮಿಕಲ್ಡ್ ಆಗಿತ್ತಾ, ನಿಮ್ ಸಲೈವ ಸತ್ತೋಗುತ್ತೆ. ಸಲೈವ ಸತ್ತೋಯ್ತಾ, ಜೀರ್ಣಕ್ರಿಯೆನೆ ಹಾಳಾಗೋಗುತ್ತೆ. ಜೀರ್ಣಕ್ರಿಯೆ ಹಾಳಾಯ್ತಾ, ಹೊಟ್ಟೆನಲ್ಲಿ ಮಲ ಕಟ್ಟಕ್ ಸ್ಟಾರ್ಟ್ ಆಗುತ್ತೆ. ಮಲ ಕಟ್ಟಕ್ ಸ್ಟಾರ್ಟ್ ಆಯ್ತಾ, ಡಯಾಬಿಟಿಸ್ ಬರುತ್ತೆ. ಮಲಬದ್ಧತೆಯೇ ನಿಮಗೆ ಮೊದಲನೇ ಮೆಟ್ಲು ಏನಕ್ಕೆ, ಡಯಾಬಿಟಿಸ್ ಬರಕ್ಕೆ. ಅಲ್ಲಿಂದ ಶುರು ಸ್ನೇಹಿತರೆ ನಿಮ್ ಕತೆಗಳು. ಸ್ಟಾರ್ಟ್ ಡಯಾಬಿಟಿಸ್ ಬಂತ, ಹಾರ್ಟ್ ಅಟ್ಯಾಕ್, ಟೋಟಲಿ. ಅಂದ್ರೆ ಒಂದು ಪೇಸ್ಟ್ ಇವತ್ತು ಸಮಾಜದಲ್ಲಿ ಎಷ್ಟು ರೋಗಗಳನ್ನ ಸೃಷ್ಟಿ ಮಾಡ್ತಿದೆ ಅಂದ್ರೆ ಸ್ನೇಹಿತರೆ, ನಾವು ಥಿಂಕ್ ಮಾಡಿದ್ವಿ ಪೇಸ್ಟ್ ಹೆಂಗಿರ್ಬೇಕು ಸ್ನೇಹಿತರೆ. ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಆಯಿಲ್ ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇಲ್ಲಿರೋ ಇಷ್ಟು 5 ಪ್ರಾಡಕ್ಟ್ ಅಲ್ಲೂ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಆಯಿಲ್ ಲೋಡ್ ಆಗಿರೋದು ಇದಕ್ಕೆ. ನೀವು ಈ ಪೇಸ್ಟ್ ನ ಹಾಕೊಂಡ್ರೆ ಆಯಿಲ್ನೇ ಹಾಕೊಂಡಂಗೆ, ಪೂರ್ತಿ ಆಯಿಲ್ ಹಾಕೊಂಡಂಗೆ ಬರ್ತದೆ. ಯಾಕೆ ಆ ತರ ಮಾಡಿದ್ವಿ? ನಾವು ತುಂಬಾ ಜನ ಕೇಳಿದ್ವಿ ಆಯಿಲ್ ಪುಲ್ಲಿಂಗ್ ಮಾಡಿ, ದಿಸ್ ಇಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್. ಆದ್ರೆ ಯಾರು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಈ ಫಾಸ್ಟ್ ಜನರೇಷನ್ ಅಲ್ಲಿ ಬೆಳಿಗ್ಗೆ ಎದ್ದು ಆಯಿಲ್ ತಗೊಂಡು ಕಿಚನ್ಗೆ ಹೋಗಿ ಬಾಯಿಗೆ ಹಾಕೊಂಡು ಗಳ ಮಾಡಿ ಅದನ್ನ ತಗೊಂಡೋಗಿ ಹುಗಿದು ಆಯಿಲ್ ಪುಲ್ಲಿಂಗ್ ನ ಮಾಡೋ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಬಟ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ, ಡಿಟಾಕ್ಸಿಂಗ್ ಆಗುತ್ತೆ, ಹಲ್ಲುಗಳ ಸಂಧಿ ಆ ಫೀಲ್ ಹೆಂಗಿರುತ್ತೆ ಅಂದ್ರೆ ತಾಯಿ ಹಾಲು ಕುಡಿದಂತ ಫೀಲ್ ಇರುತ್ತೆ. ಆದ್ರೆ ಯಾರೋ ಮಾಡಲ್ವೇ? ನಾವೇನ್ ಮಾಡಿದ್ವಿ ಸ್ನೇಹಿತರೆ, 2 in 1 ಕೆಲಸ ಮಾಡ್ಬೇಕು. ಹಲ್ಲು ಕ್ಲೀನ್ ಮಾಡ್ಬೇಕು, ಹಲ್ಲು ಚೆನ್ನಾಗಾಗ್ಬೇಕು, ಆಯಿಲ್ ಪುಲ್ಲಿಂಗು ಆಗ್ಬೇಕು. ಅದಕ್ಕೆಲ್ಲದಕ್ಕೂ ಏನ್ ಮಾಡಿದ್ವಿ, ಟೂತ್ ಪೇಸ್ಟ್ ಅಲ್ಲೇ ಆಯಿಲ್ ನ ಸಫಿಶಿಯಂಟ್ ಆಗಿ ಆಡ್ ಮಾಡಿ. ಸ್ನೇಹಿತರೆ, ಹಲ್ ತಿಕ್ಕದ್ಮೇಲೆ ನೆನ್ಪಿಡ್ಕೊಳ್ಳಿ, ಗುರು ಸರ್ ಏನ್ ಹೇಳಿದ್ರು, ಹಲ್ ತಿಕ್ಕಿ ಉಗಿತೀರ ಇದು ಬರುತ್ತೆ. ದಿಸ್ ಇಸ್ ದ ಫಸ್ಟ್ ಟೂತ್ ಪೇಸ್ಟ್ ಇನ್ ಇಂಡಿಯಾ. ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಿ ಟೂತ್ ಪೇಸ್ಟ್ ನ ಮಾಡ್ತಾ ಇರೋದು. ಅದರಲ್ಲಿರೋ ಇನ್ನ ಸಬ್ ಇಂಗ್ರೀಡಿಯೆಂಟ್ಸ್ ನ ಸ್ನೇಹಿತರೆ ಟೈಮ್ ಸಾಕಾಗಲ್ಲ. ದಿಸ್ ಇಸ್ ಅ ಲಾಂಚಿಂಗ್ ಈವೆಂಟ್ ಆಗಿತ್ತು. ನಾವು ನಿಮಗೆ ಇಲ್ಲಿ ಶಾರ್ಟ್ ಆಗಿ ಹೇಳ್ತಾ ಇದೀವಿ. ನಾಳೆಯಿಂದ ಇಂಡಿವಿಜುವಲ್ ಆಗಿ ನಿಮ್ಮ ADOಗಳು ಪ್ರಾಡಕ್ಟ್ ಟ್ರೈನಿಂಗ್ಸ್ ಇರ್ಬೋದು, ಸಿಸ್ಟಮ್ ಟ್ರೈನಿಂಗ್ಸ್ ಇರ್ಬೋದು, ನಾಳೆಯಿಂದ ತುಂಬಾ ಲೋಡ್ ಇದೆ ನಿಮ್ಗೆ, ತುಂಬಾ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಟೂತ್ ಪೇಸ್ಟ್. 125 ಗ್ರಾಮ್ನ 129 rupeesಗೆ ಇದನ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಸ್ನೇಹಿತರೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಅನ್ಕಾಂಪ್ರಮೈಸಿಂಗ್ ಕ್ವಾಲಿಟಿ ಪ್ರತಿ ಟೈಮಲ್ಲೂ. ಯಾಕೆಂದ್ರೆ ಸ್ವದೇಶಿ ದಿಶಾ ಅಂದ್ರೆ ಒಂದ್ ಉಳ್ಕೋಬೇಕು, ಕ್ವಾಲಿಟಿ ಕ್ವಾಲಿಟಿ ಕ್ವಾಲಿಟಿ. ಯಾಕೆಂದ್ರೆ ಇದು ನಮಗ್ ಚೆನ್ನಾಗಿತ್ತು, ಇದು ನಮ್ ಕಮಿಟ್ಮೆಂಟ್ ಸ್ನೇಹಿತರೆ. ಇದು ಟೋಟಲಿ ಅವರ್ ಕಮಿಟ್ಮೆಂಟ್. ಜನ ಸೆಕೆಂಡ್ ಥಾಟ್ ಯೋಚನೆ ಮಾಡ್ಲೇಬಾರ್ದು. ಇವ್ರ ಕಂಪ್ನಿದಾ ಬೇಕು, ಇವ್ರ ಕಂಪ್ನಿದಾ ಬೇಕು, ಇವ್ರು ಏನ್ ಮಾಡಿದ್ರು ಸರಿಯಾಗಿ ಮಾಡ್ತಾರೆ, ಇವ್ರು ಏನ್ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಈ ಒಂದು ಟ್ಯಾಗ್ ಲೈನ್ ನಮಗ್ ಸಿಕ್ತು ಅಂದ್ರೆ, ಈ ಒಂದು ಗೌರವನ ನಾವು ಮಾರ್ಕೆಟ್ ಇಂದ ಸಂಪಾದಿಸಿದ್ವಿ ಅಂತಂದ್ರೆ, ಅದು ನಮ್ಮ ಯಶಸ್ಸು, ಅದು ನಮ್ಮ ಘನತೆ, ಅದು ನಮ್ಮ ಗೌರವ, ಅದು ನಮ್ಮ ಸಂಪಾದನೆ ಸ್ನೇಹಿತರೆ. ಅದು ನಮ್ಮ ಮಾಡಲ್ಲ ಇವರು, ಅನ್ನಿಸ್ಕೋಬೇಕು. ಅದಕ್ಕೋಸ್ಕರ ಇಷ್ಟು ಸ್ಟ್ರಾಂಗ್ ಆಗಿ, ಇಷ್ಟು ಡೆಡಿಕೇಟೆಡ್ ಆಗಿ ನಾವು ಕಂಪ್ನಿನ ಮುಂದಕ್ಕೆ ತಗೊಂಡು ಹೋಗ್ಬೇಕಾಯ್ತು ಸ್ನೇಹಿತರೆ. ಇನ್ನೊಂದು ಡೆವಲಪ್ಮೆಂಟ್, ಇದ್ರ ಬಗ್ಗೆ ನಾನು ಏನ್ ಹೇಳಿ ಸ್ನೇಹಿತರೆ, ನನ್ನ ಬಹು ನಿರೀಕ್ಷಿತ ಗುರು ಸರ್ ಅಂದ್ರೆ ಐ ಲವ್ ಫುಡ್, ತುಂಬಾ ಇಷ್ಟಪಡ್ತೀನಿ. ಮನುಷ್ಯ ಇರೋದೇನಕ್ಕೆ? ಅದೇನೋ ಹೇಳ್ತೀವಲ್ಲ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಯಾರು ಫುಡ್ ಲವರ್ಸ್ ಇಲ್ಲ ಇಲ್ಲಿ? ಎಲ್ಲರೂ ಫುಡ್ ಲವರ್ಸ್ ಸ್ನೇಹಿತರೆ. ಯಾವಾಗ ನಾವು ಆಹಾರನ ಔಷಧಿ ಮಾಡಿದ್ವಿ, ನಮ್ಮ ಒಂದೇ ಒಂದು ಪ್ರಾಡಕ್ಟ್ ಇಂದ 100 ಸಮಸ್ಯೆಗೆ ಸೊಲ್ಯೂಷನ್ ಕೊಟ್ವಿ. ಅದೇ ತರ ಸ್ವದೇಶಿ ದಿಶಾ ಹರ್ಬ್ಸ್ ಇಂದ ಅವನ ದಿನನಿತ್ಯದ ವಸ್ತುಗಳನ್ನ ರಿಚ್ ಮಾಡಿದ್ವಿ. ಅವನ್ ದಿನನಿತ್ಯ ಬಳಸೋ ವಸ್ತುಗಳನ್ನ ಟಾಪ್ ಕ್ವಾಲಿಟಿ ತಗೊಂಡು ಹೋದ್ವಿ. ನೆಕ್ಸ್ಟ್ ನಮಗ್ ಖಾಲಿ ಕಾಣ್ತಿದ್ದ ಸ್ನೇಹಿತರೆ, ಫುಡ್ ಸೆಕ್ಷನ್ ಖಾಲಿ ಕಾಣ್ತಾ ಇತ್ತು. ಸೊ ಆ ಫುಡ್ ನ ಏನೇನೋ ತರಬಾರ್ದು, ನ್ಯೂಟ್ರಿ ಫುಡ್ ನ ತರಬೇಕು. ಈ ನಾಲ್ಗೆ ತುಂಬಾ ರುಚಿ ಕೇಳುತ್ತೆ, ತಪ್ಪಲ್ವಲ್ಲ? ಕಣ್ಣು ಸೌಂದರ್ಯನೇ ನೋಡುತ್ತೆ. ಯಾವತ್ತು ಬರಡಾಗಿರೋ ಮರ ನೋಡಲ್ಲ, ತುಂಬಾ ಚೆನ್ನಾಗಿರೋ ಮರನ ನೋಡುತ್ತೆ.
ತುಂಬಾ ಚೆನ್ನಾಗಿರೋ ಪ್ರಕೃತಿ ಹತ್ರ 5 ನಿಮಿಷ ನಿಂತ್ಕೊಳ್ಳೋಣ ಅನ್ಸುತ್ತೆ. ಗಲೀಜಾಗಿರೋ ಜಾಗದಲ್ಲಿ ಬೇಡ ನಡಿ, ಅದು ಮನುಷ್ಯನ್ ನೇಚರ್. ಅದೇ ತರ ನಾಲ್ಗೆ ಒಳ್ಳೇದನ್ನ ಬಯಸುತ್ತೆ ಅಂತ ನಾನು ಸತ್ವಭರಿತ ಆಹಾರಗಳನ್ನ ಕೊಟ್ಬಿಟ್ರೆ, ಅದು ಎಫೆಕ್ಟಿವ್ ಪ್ರೈಸ್ ಅಲ್ಲಿ ಕೊಟ್ಬಿಟ್ರೆ, ಅದು ನಿಮ್ಗಳ ಕಡೆಯಿಂದ ಕೊಡಿಸ್ಬಿಟ್ರೆ, ಈ ಮಕ್ಳುಗಳು ಇವತ್ತು ಜಂಕ್ ಫುಡ್ ವಿಚಾರದಲ್ಲಿ ಎಷ್ಟು ಮಕ್ಳು ಕ್ಯಾನ್ಸರ್ ಗೀಡಾಗ್ತಿದ್ದಾರೆ ಗೊತ್ತಾ ಸ್ನೇಹಿತರೆ? ಕರುಳು ಕಿತ್ತು ಬರುತ್ತೆ. ಈ ವಿಚಾರನ ಇಟ್ಕೊಂಡು ನಮ್ಮ ನೆಕ್ಸ್ಟ್ ವಿಷನ್ ಕಂಪನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಕಂಪನಿ ನಂಬರ್ 3, ದಟ್ ಈಸ್ ಸ್ವದೇಶಿ ದಿಶಾ ನ್ಯೂಟ್ರಿ ಫುಡ್. ಸ್ನೇಹಿತರೆ, ತುಂಬಾ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗ್ತಾ ಇದೀವಿ. ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗ್ತಾ ಇದೀವಿ. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ನೇಹಿತರೆ, ಅದರ ಬ್ರ್ಯಾಂಡಿಂಗ್, ಅದರ ಪ್ರಿಪರೇಷನ್, ಅದರ ಕಲ್ಪನೆ, ಅದರ ಆಲೋಚನೆ, ಕೂತಿದ್ರು ನಿಂತಿದ್ರು ಯೋಚನೆ ಮಾಡ್ತಾ ಇದೀವಿ ಹೆಂಗೆ. ಆದ್ರೆ ಹಂತವಾಗಿ ಹತ್ಬೇಕಲ್ವಾ. ಅದಕ್ಕೆ ಅಂತಂತ ಹೋದ ವರ್ಷ ಹೇಳಿದ್ವಿ, ಈ ವರ್ಷ ಗುರು ಸರ್ ಹಂಗಾದ್ರೆ ಮುಂದಿನ ವರ್ಷಕ್ಕೆ ನೀವೇನಾದ್ರೂ ಮೀಟಿಂಗ್ ಮಾಡಕ್ ಬಂದ್ರೆ ಸ್ವದೇಶಿ ದಿಶಾ ಏನಾಗಿರುತ್ತೆ? ಇಮೇಜ್ ಮಾಡಕ್ಕೂ ಆಗಲ್ಲ ಸ್ನೇಹಿತರೆ, ಕಲ್ಪಿಸ್ಕೊಳಕ್ಕೂ ಆಗಲ್ಲ ಏನಾಗುತ್ತೆ ಸ್ವದೇಶಿ ದಿಶಾ ಅಂತ. ಆ ಮಟ್ಟಕ್ಕೆ ತಗೊಂಡೋಗ್ತೀನಿ. ಇದು ನನ್ನ ಕಮಿಟ್ಮೆಂಟ್. ಯಾಕೆಂದ್ರೆ ಸ್ನೇಹಿತರೆ, ಇಲ್ಲಿ ನನ್ನೊಬ್ಬನ ಜೀವನ ಇಲ್ಲ, ನಿಮ್ಮೆಲ್ಲರ ಜೀವನನೂ ಇದೆ. ನಾನು ಯಾವುದೋ AC ರೂಮಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡ್ಕೊಂಡು 10 ಜನ ಮ್ಯಾನೇಜರ್ಗಳನ್ನ ಇಟ್ಕೊಂಡು ಬೆಳೆದಿರ್ತಕ್ಕಂಥ ಕಂಪ್ನಿ MD ಅಲ್ಲ ಸ್ನೇಹಿತರೆ. ಫೀಲ್ಡ್ ಅಲ್ಲಿ ಇದ್ದು ಇವತ್ತು ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿ ನಿಂತ್ಕೊಂಡು ಒಬ್ಬ ಡಿಸ್ಟ್ರಿಬ್ಯೂಟರ್ ಹೇಗ್ ಕೊಡ್ತಾನೋ ಅದೇ ತರ ಸೇಲ್ಸ್ ಮಾಡಿ, ನೀವ್ ಹೆಂಗೆ ಒಬ್ಬೊಬ್ಬ ವ್ಯಕ್ತಿ ಕನ್ವಿನ್ಸ್ ಮಾಡಿದಿರೋ ಕನ್ವಿನ್ಸ್ ಮಾಡಿ, ಕಷ್ಟ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಇವತ್ತು ಈ ಪೋಸ್ಟಲ್ ಕೂತಿದೆ. ನಿಮ್ ಕಷ್ಟ ನನಗ್ ಚೆನ್ನಾಗಿ ಅರ್ಥ ಆಗುತ್ತೋ, ಯಾವುದೋ ಒಬ್ಬ ಎಲ್ಲೋ ಇರೋನಿಗೆ ಅರ್ಥ ಆಗುತ್ತೋ, ಐ ಡೋಂಟ್ ನೋ. ಅದು ಅರ್ಥ ಆಗಿರೋದಕ್ಕೆ ಸ್ನೇಹಿತರೆ, ನಿಮ್ಮನ್ನ ಹೆಂಗ ಪರಿಚಯ ಮಾಡ್ಬೋದು ವಿಭಿನ್ನವಾಗಿ, ವಿಶೇಷವಾಗಿ, ಅದು ಗೌರವಯುತವಾಗಿ. ಗೌರವ ಕಮ್ಮಿ ಆಗ್ಬಾರ್ದು ಸ್ನೇಹಿತರ ಮಾರ್ಕೆಟ್ ಅಲ್ಲಿ. ಓಹೋ ಇದಾ ನೀನ್ ಇದು ಮಾಡ್ತಾ ಇದೀಯಾ, ವಾವ್ ಈ ತರನೂ ಮಾಡ್ತಾ ಇದ್ದೀರಾ, ಎರಡು ಎಷ್ಟು ವ್ಯತ್ಯಾಸ. ಓ ಬಾಗುರು ನಿಂದು ಅದೇ ಕತೆ ಹೇಳವಾ, ಇದ ಬೇರೆ. ವಾವ್ ಕೇಳಕ್ಕೆ ಏನೋ ಸೌಂಡ್ ಡಿಫ್ರೆಂಟ್ ಆಗಿದೆಯಲ್ಲ ಹೇಳಿ, ಇದು ಬೇರೆ. ಈ ತರ ನಿಮ್ಮನ್ನು ಪರಿಚಯ ಮಾಡ್ಬೇಕು ಅಂತ ಅಂದ್ರೆ ಸ್ನೇಹಿತರೆ, ನಾವು ಡಿಫರೆಂಟ್ ಆಗಿ ಆಲೋಚನೆ ಮಾಡ್ಬೇಕು ಅಂತ ವಿ ಆರ್ ಸ್ಟಾರ್ಟಿಂಗ್ ದಿಸ್ ನ್ಯೂಟ್ರಿ ಫುಡ್. ವಿತ್ ಇನ್ ಜಲ್ದಿ ಬರುತ್ತೆ. ದಿಸ್ ಈಸ್ ಅವರ್ ಡ್ರೀಮ್ ಪ್ರಾಜೆಕ್ಟ್. ನೆಕ್ಸ್ಟ್ ಸ್ನೇಹಿತರೆ, ಬನ್ನಿ ಒಂದು ಶೇಪ್ ಕೊಡೋಣ ನಮ್ಮ ಫ್ಯೂಚರ್ಗೆ. ಯಾಕೆ ಅಂದ್ರೆ ಸ್ನೇಹಿತರೆ, ವಿ ಆರ್ ಡಿಸೈಡೆಡ್ ಏನು ಹಣದ ಜೊತೆಗೆ ಪುಣ್ಯ ಸಂಪಾದನೆ ಮಾಡಿ. ಎಷ್ಟೋ ಜನ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ ಅವ್ರ ಹಲ್ಲು ನೋವಿಗೆ, ಇನ್ನೊಂದಕ್ಕೆ. ನಮ್ಮ ಒಂದು ಸಿಂಪಲ್ ಪ್ರಾಡಕ್ಟ್ ಸೊಲ್ಯೂಷನ್ ಕೊಡಕ್ ಸ್ಟಾರ್ಟ್ ಆಗ್ತವೆ, ಜನನ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಆಗ್ತವೆ, ನಿಮ್ಮನ್ನ ಈ ಸಮಾಜ ಬೇರೆ ತರ ಗುರ್ಸಕ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ನಮ್ಮ ಶೇಪ್, ನಮ್ಮನ್ನ ಇಲ್ಲಿವರೆಗೆ ಪ್ರಪಂಚ ಏನ್ ನೋಡಿತ್ತೋ ಇದ್ರಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ತರ ನೋಡಕ್ ಸ್ಟಾರ್ಟ್ ಆಗುತ್ತೆ. ಅದೇ ತರ ಸಾಫ್ಟ್ವೇರ್ನ ಸ್ಟಾರ್ಟ್ ಮಾಡಿದ್ವಿ, ಡಿಸೈನ್ ಮಾಡಿದ್ವಿ. ಸ್ನೇಹಿತರೆ, ಅದೆಷ್ಟು ಬ್ಯೂಟಿಫುಲ್ ಆಗಿದೆ ಅಂತ 2 ಲೈನಲ್ಲಿ ನಾನು ಹೇಳ್ತೀನಿ, ಲಾಸ್ಟ್ಗೆ ಹೇಳ್ತೀನಿ. ಕೊನೆಯದಾಗಿ ನಾನು ಹೇಳ್ಬೇಕಂದ್ರೆ ಸ್ನೇಹಿತರೆ, ಇದೊಂದು ಇನ್ಕ್ರೆಡಿಬಲ್ ಜರ್ನಿ. ನೀವೆಷ್ಟು ಇಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋತೀರಾ, ನಿಮಗೊಂದು ನಂಬಿಕೆ ಬಿಲ್ಡ್ ಆಗುತ್ತೋ, ನಿಮ್ಮನ್ನ ಸಮಾಜದ ಮುಂದೆ ಅಷ್ಟು ದೊಡ್ಡದಾಗಿ ನಾನು ಕರ್ಕೊಂಡು ಹೋಗೋ ಜವಾಬ್ದಾರಿನ ನಾವಿವತ್ತು ಓದ್ಕೋತಾ ಇದ್ದೀವಿ. ಎಷ್ಟೋ ಜನಕ್ಕೆ ಆ ನಂಬಿಕೆನೂ ಕೂಡ ಬಂದಿದೆ, ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ, ಪ್ರತಿಯೊಬ್ಬರೂ ಕೂಡ ಈ ಒಂದು ಸಮಯದಲ್ಲಿ ನಾವು ಈ ಒಂದು ಭಾರತವನ್ನ ಕಟ್ಟೋ ಕೆಲಸ. ತುಂಬಾ ಜನ ಇನ್ನೋಸೆಂಟ್ ಜನ ಸ್ನೇಹಿತರೆ ಬಲಿ ಆಗ್ತಾ ಇದ್ದಾರೆ. ಒಳ್ಳೆ ವ್ಯವಹಾರ ಇಲ್ಲ, ವ್ಯವಹಾರ ಅಂದ್ರೆ ಭಯ. ಒಳ್ಳೆ ಆಹಾರ ಇಲ್ಲ, ಒಳ್ಳೆ ವಿಚಾರ ಇಲ್ಲ, ಒಳ್ಳೆ ಕಲ್ಚರ್ ಇಲ್ಲ, ಒಳ್ಳೆ ಏನೂ ಇಲ್ಲ ಸ್ನೇಹಿತರೆ. ಇದರ ಒಳಗಾಗಿ ನಾವಿವತ್ತು ವಿಭಿನ್ನವಾಗಿ ಮಾರ್ಕೆಟ್ ಅಲ್ಲಿ ಕಾಣಿಸ್ಕೊಳ್ಳೋಣ, ನಮ್ಮನ್ನ ನಾವು ಗುರುತಿಸ್ಕೊಳ್ಳೋಣ, ನಮ್ಮದೇ ಆಗಿರ್ತಕ್ಕಂಥ ಒಂದು ಸಕ್ಸಸ್ಫುಲ್ ಸ್ಟೋರಿನ ರೈಟ್ ಮಾಡ್ತಾ, ನಮ್ಮನ್ನ ನಂಬಿದ್ರಲ್ಲ ಈ ಸಮಾಜ, ಇವರಿಗೆಲ್ಲ ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಗೌರವ ಪೂರ್ವಕವಾಗಿ ಒಂದು ಜೀವನವನ್ನ ನಡೆಸೋಣ. ಸ್ನೇಹಿತರೆ, ಅಲ್ಟಿಮೇಟ್ ಆಗಿ ಗುರು ಸರ್ ನಿಮ್ ಗೋಲ್ ಏನು ಅಂತ ನೀವು ನನ್ನನ್ನು ಕೇಳಿದ್ರೆ, ಬನ್ನಿ
ಎಸ್, ವೆರಿ ಗುಡ್. ಏನ್ ಸರ್ ನಿಮ್ಮ ಒಂದು ಅಲ್ಟಿಮೇಟ್ ಗೋಲ್ ಅಂತ ಹೇಳಿದ್ರೆ ಸ್ನೇಹಿತರೆ, ಹಣ ಸಂಪಾದನೆಗೆ ಜಾಸ್ತಿ ಕಿತ್ತಾಡಬಾರ್ದು, ಈಸಿಯಾಗಿ ಬರಬೇಕು, ಶಾಶ್ವತವಾಗಿ ಬರಬೇಕು. ಏನು, ಇನ್ನೊಂದ್ಸರಿ ಹೇಳಿ. ಈಸಿಯಾಗಿ ಬರಬೇಕು, ಶಾಶ್ವತವಾಗಿ ಬರಬೇಕು. ಒಂದು XYZ ಕಂಪ್ನಿ ಜೊತೆ ನಾವು ಕೆಲಸ ಮಾಡಿದ್ವಿ ಸ್ನೇಹಿತರೆ. ಇವತ್ತಿದ್ದವನ್ ನಾಳೆಗೆ ಇರ್ತಿರ್ಲಿಲ್ಲ, ನಾಳೆ ಇದ್ದವನ್ ನಾಡ್ದಿರ್ತಿರ್ಲಿಲ್ಲ. ಬರೀ ಹೊಟ್ಟೆ ಉರಿ, ಬರೀ ಬರೀ ಒಂಥರ ಇವನ್ ಮೇಲೆ ಅವನ್ಗಾಗಲ್ಲ, ಅವನ್ ಮೇಲೆ ಇವನ್ಗಾಗಲ್ಲ. ಯಾಕೆ? ಪ್ರಿನ್ಸಿಪಲ್ಲೇ ಸರಿ ಇಲ್ಲ, ಎಥಿಕ್ಸೇ ಇಲ್ಲ, ಯಾವ್ದಕ್ಕೆ ಯಾವ್ದು ಮ್ಯಾಚೇ ಆಗ್ತಿಲ್ಲ. ಅಪ್ಪಂದ ಅಮ್ಮಂಗ್ ಕಾಣ್ತಾ ಇಲ್ಲ, ಅಮ್ಮಂದ್ ಅಪ್ಪಂಗ್ ಕಾಣ್ತಾ ಇಲ್ಲ. ಟೋಟಲಿ ಕನ್ಫ್ಯೂಷನ್. ಆಗಲ್ಲ. ನಮಗೂ ಚೆನ್ನಾಗಿ ಗೊತ್ತಾಯ್ತಿತ್ತು, ಮುಂದೋದ್ರೆ ಇದೇ ಕತೆ ಅಂತಾನೆ ಗೊತ್ತಾಯ್ತು. ಅದಕ್ಕೆ ಏನ್ ಮಾಡಿದ್ವಿ? ಸರಿ ಮಾಡಿದ್ವಿ ಸ್ನೇಹಿತರೆ. ಪ್ರತಿಯೊಂದನ್ನು ಸಿಸ್ಟಮ್ನ ಒಂದೊಂದು ಪಾಯಿಂಟ್ ಇಟ್ಟು ಸರಿ ಮಾಡಕ್ ಬಂದ್ವಿ. ಯಾಕೆ? ಎಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಐಡೆಂಟಿಫೈ ಮಾಡಿ ನೋಡ್ತಾ ಇವತ್ತು ಒಂದು ಕಂಪ್ಲೀಟ್ ಚಿತ್ರಣನ ನಿಮ್ ಮುಂದೆ ಕೊಡ್ತಾ ಇದ್ದೀವಿ. ಇದು ಕಂಪ್ಲೀಟಾ? ನಾಟ್ ಕಂಪ್ಲೀಟ್, ಆರಂಭ ಅಷ್ಟೇ, ಆರಂಭ. ನೀವು ವರ್ಷ ವರ್ಷ ಕಳಿತಾ 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 ಸ್ನೇಹಿತರೆ, ನಿಮ್ಮನ್ನ ಇಮ್ಯಾಜಿನೇಷನ್ ಇಲ್ಲ. ಸಾಫ್ಟ್ವೇರ್ ವಿಚಾರಕ್ಕೆ ಬರ್ತೀನಿ. ಆಲ್ರೆಡಿ ಅವರ್ ಆಲ್ ವರ್ಕ್ ಇಸ್ ಡನ್. ನಾಳೆ ಬೆಳಿಗ್ಗೆಯಿಂದ ನಿಮ್ಮ ರಿಜಿಸ್ಟ್ರೇಷನ್ ಶುರುವಾಗುತ್ತೆ. ರಿಜಿಸ್ಟ್ರೇಷನ್ ಅಂದ್ರೆ ಸ್ನೇಹಿತರೆ ಇಸ್ ನಾಟ್ ಇನ್ ದ ಸೆನ್ಸ್ ಆಫ್ ಲೈಕ್ ಯಾವುದೋ ಟಿಪಿಕಲ್ ಚೈನ್ ಲಿಂಕ್ ಕಂಪ್ನಿ ತರ ಇರಲ್ಲ. ನೀವು ಫಿಸಿಕಲಿ ನಿಮ್ಮ ADO ಭೇಟಿ ಮಾಡಬೇಕಾಗುತ್ತೆ. ನಮ್ಮ ಕಂಪನಿಯ ಟರ್ಮ್ಸ್ ಅಂಡ್ ಕಂಡೀಷನ್ ಅಗ್ರಿಮೆಂಟ್ಸ್ಗೆ ಸೈನ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕಂಪನಿಯ ಯಾವುದೇ ವಿಚಾರಗಳಿಗೆ ಹರ್ಟ್ ಮಾಡಲ್ಲ, ಕಂಪನಿನ ದುರುಪಯೋಗ ಪಡಿಸ್ಕೊಳಲ್ಲ, ಮತ್ತೆ ನಾನು ಇನ್ನೊಬ್ರಿಗೆ ಮೋಸ ಮಾಡಲ್ಲ. ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರೋ ಒಂದು ಲೆಟರ್ ನಾಳೆ ನಿಮ್ ಕೈಗೆ ಸಿಗುತ್ತೆ. ಸಿಕ್ಕಿದ ನಂತರ ನಾವು ಕಂಪನಿಯ ಈ ಎಲ್ಲಾ ವಿಚಾರಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಮೇಲೆ ನಿಮ್ಮ ಸಹಿ ಹಾಕಿ ಅದನ್ನ ADOಗೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಸಾಫ್ಟ್ವೇರ್ ಅಲ್ಲಿ ಜಾಗ ಸಿಗತ್ತೆ. ದಿಸ್ ಈಸ್ ಅವರ್ ಕಂಡೀಷನ್. ವೈ? ಬಿಕಾಸ್ ಯಾಕೆ ಅಂದ್ರೆ ನಾವು ನೋಡಿದೀವಿ, ಒಂದು ಕೆಟ್ಟ ಹುಳುನಿಂದ ಇಡೀ ಒಂದು ವ್ಯವಸ್ಥೆನೆ ಹಾಳಾಗಿದೆ. ಒಂದು ಕೆಟ್ಟ ಹುಳು, ನಾನು ಅಂತಕ್ಕಂತ ಒಂದು ಹುಳು, ಒಂದು ಕೆಟ್ಟ ಹುಳು ಬರ್ತವೆ. ಅವು ಇಲ್ಲಿಗೆ ಬರಬಾರ್ದು. ಬೇಡವೇ ಬೇಡ. ಪ್ರಪಂಚ ದೊಡ್ಡದಾಗಿದೆ, ನೀವೇನೋ ಮಾಡ್ಕೊಳ್ಳಿ. ನಮ್ ಕನಸು ಸುಂದರವಾಗಿದೆ, ನಮ್ ಕನಸು ತುಂಬಾ ಚೆನ್ನಾಗಿದೆ. ಇನ್ನೋಸೆಂಟ್ ಜನ, ಒಂದು ಹೌಸ್ ವೈಫ್ ಇರ್ಬೋದು, ಯಾರೋ ಒಬ್ಬ ಶಿಕ್ಷಕ ಇರ್ಬೋದು, ಯಾರೋ ಒಬ್ಬ ಉದ್ಯಮಿ ಇರ್ಬೋದು, ಅವನ ಜೀವನ ಕಟ್ಕೋಬೇಕಿಲ್ಲಿ. ಈ ಕೆಟ್ಟ ಹುಳುಗಳು ಬಂದಾಗ ಏನಾಗುತ್ತೆ, ಇಲ್ಲಿ ಹಾಳು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿ ಏನೋ ಮಾಡಕ್. ಅದು ಬರಬಾರ್ದು. ಇದು ನಾನು ADOಗಳಿಗೆ ಕೊಟ್ಟಿರ್ತಕ್ಕಂಥ ನಿದರ್ಶನ. ಇನ್ನ ಸಾಫ್ಟ್ವೇರ್ ಆಲ್ರೆಡಿ ತನ್ನ ಕಾರ್ಯಾರಂಭನ ಮಾಡಿದೆ. ನೀವು ಬಾಟ್ಲ್ ಮೇಲಿರೋ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರು ಸಾಕು, ನಮ್ ಪ್ರಾಡಕ್ಟ್, ನಮ್ ಡೀಟೇಲ್ಸ್ ನಮ್ ವೆಬ್ಸೈಟ್ಗೆಲ್ಲ ಹೋಗ್ತಾ ಇದೆ. ನೀವು ಯಾವಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೋ ಆ ನಂತರ ಅಕೌಂಟ್ ನ ಕ್ರಿಯೇಟ್ ಮಾಡಿ, ಕೇಳಿಸ್ಕೊಳ್ಳಿ ಹೇಳ್ತೀನಿ, ಅಕೌಂಟ್ ನ ಕ್ರಿಯೇಟ್ ಮಾಡಿ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ನಿಮ್ಗಳಿಗೆ ಟ್ರೈನಿಂಗ್ ತಗೋತಾರೆ. ಈಗ ನಾನು ಬರೀ ವೆಬ್ಸೈಟ್ ತೋರಿಸೋದ್ರಿಂದ ನಿಮ್ಗೆ ಏನು ಉಪಯೋಗ ಇಲ್ಲ. ವೆಬ್ಸೈಟ್ ಆಲ್ರೆಡಿ ಓಪನ್ ಇದೆ, ನೀವೇ ಹೋಗಿ ನೋಡಿ ಮಜಾ ಮಾಡಿ. ಆದರೆ ನಮ್ಮ ಕಂಪ್ನಿಯ ವಿಚಾರ ಹೇಗಿದೆ ಅಂತಂದ್ರೆ, ಇದು ಜನ ಸೇರ್ಸೋ ಸ್ಕೀಮ್ ಅಲ್ವೇ ಅಲ್ಲ. ಇಲ್ಲಿ ಜನ ಸೇರ್ಸಕ್ಕೆ ಇಲ್ಲಿ ಯಾವುದೋ ಆಟನೇ ಇಲ್ಲ. ದಿಸ್ ಈಸ್ ಪ್ಯೂರ್ಲಿ ಟ್ರೆಡಿಷನಲ್ ಕಂಪನಿ ವಿತ್ ಸಮ್ ಮಾಡರ್ನ್ ಸಿಸ್ಟಮ್ಯಾಟಿಕ್ಸ್ ಇದೆ ಇಲ್ಲಿ. ಇದಿರೋದ್ರಿಂದ ಈ ಸಾಫ್ಟ್ವೇರ್ ನ ಉದ್ದೇಶ ಏನು? ಈಗ ನಿಮ್ ಕೈಗೆ ನಾನು ಬಾಳೆಹಣ್ಣು ಕೊಟ್ಬಿಟ್ರೆ ನೀವ್ ಅದರಲ್ಲಿ ಇನ್ನೇನೋ ಮಾಡಕ್ ಹೋದ್ರಾಗಲ್ಲ. ಓಕೆ, ನಾನ್ ನಿಮ್ ಕೈಗೆ ಆಲೂಗೆಡ್ಡೆ ಕೊಟ್ಬಿಟ್ರೆ ನೀವ್ ಅದನ್ನ ಇನ್ನೇನೋ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಈ ಸಾಫ್ಟ್ವೇರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಮ್ಮ ADOಗಳು ನಿಮಗೆ ರಿಜಿಸ್ಟರ್ ಮಾಡ್ತಿದ್ದಂಗೆನೆ ಒಬ್ಬೊಬ್ರಿಗೂ ಇಂಡಿವಿಜುವಲಿ ಕಾಲ್ ಮಾಡ್ತಾರೆ. ಇದು ಸ್ನೇಹಿತರೆ, ಇದು ಹೆಂಗೆ ಅಂದ್ರೆ, ಇದು ಹೆಂಗ್ ಕೆಲಸ ಮಾಡುತ್ತೆ, ನೀವ್ ಹೆಂಗ್ ನೆಕ್ಸ್ಟ್ ಮುಂದುವರಿಬೇಕು, ಇದರಿಂದ ಹೆಂಗ್ ಕಾಣುತ್ತೆ. ಇಲ್ಲಿವರೆಗೂ ನಿಮ್ಮ ವರ್ಕ್ ಗೊತ್ತಾಗ್ತಿರ್ಲಿಲ್ಲ, ಬಟ್ ಈಗ ನಾಳೆಯಿಂದ ನಿಮ್ಮ ವರ್ಕ್ ಗೊತ್ತಾಗುತ್ತೆ. ನಿಮ್ಮ ಪರ್ಸನಲ್ ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೆ, ಅವ್ರ ಜೊತೆ ನೀವ್ ಹೆಂಗ್ ಕಮ್ಯುನಿಕೇಟ್ ಮಾಡ್ತೀರಾ, ಅವ್ರ ಆರ್ಡರ್ನ ರಿಕ್ವೆಸ್ಟ್ ಮಾಡಿದ ಎಷ್ಟು ಗಂಟೆಗೆ ನೀವು ಡೆಲಿವರಿ ಕೊಟ್ರಿ, ಹೆಂಗ್ ಡೆಲಿವರಿ ಕೊಟ್ರಿ, ಆ ಕಸ್ಟಮರ್ ಇನ್ನೂ ಜಾಸ್ತಿ ಪ್ರಾಡಕ್ಟ್ ತಾಣಂಗೆ ನಾನೇನ್ ಮಾಡಕ್ಕಾಗತ್ತೆ. ಆಸ್ ಎ ಗುರು ಸರ್, ಅವ್ರ ಬುದ್ಧಿವಂತಿಕೆನ ಇಲ್ಲಿ ಹಿಂಗ್ ತೋರಿಸ್ತಾರೆ. ಈಗ ಒಬ್ಬ ಡಿಸ್ಟ್ರಿಬ್ಯೂಟರ್ ಪಾಪ ನಂಬಿಕೆ ಮೇಲೆ ಒಂದು 50 ಜನ ಕಸ್ಟಮರ್ನ ಸಾಫ್ಟ್ವೇರ್ ಒಳಗೆ ಹಾಕ್ಬಿಟ್ಟಿದ್ದಾನೆ. ಆ 50 ಜನ ಕಸ್ಟಮರ್ ತಿಂಗಳಲ್ಲಿ ಒಂದು 50,000 ಪ್ರಾಡಕ್ಟ್ ತಾಣಂಗೆ ಏನಾದ್ರೂ ನಾವು ಮಾಡಕ್ಕಾಗತ್ತಾ? ಅದರಿಂದ
ಆದ್ರಿಂದ ಈ ಡಿಸ್ಟ್ರಿಬ್ಯೂಟರ್ ಲೈಫ್ ಸೆಟ್ಲ್ ಮಾಡಕ್ಕಾಗತ್ತಾ? ಈ ತರ ವಿಚಾರಗಳ ಮೇಲೆ ಇನ್ವೆನ್ಷನ್ ಸ್ಟಾರ್ಟ್ ಆಗುತ್ತೆ, ರಿಸರ್ಚ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ನಮ್ಮ ಪ್ರಯತ್ನ ಸ್ಟಾರ್ಟ್ ಆಗೋದ್ರಿಂದ ಸ್ನೇಹಿತರೆ, ಇದು ಬೇರೆ ತರ ಸಾಫ್ಟ್ವೇರ್ ಅಲ್ಲ. ಈ ಸಾಫ್ಟ್ವೇರ್ ನಾನು ಹೇಳ್ತೀನಿ ಕೇಳ್ಕೊಳ್ಳಿ, ಒಂದು ಪವಿತ್ರವಾದದ್ದು. ಕೈ ಮುಗ್ದೊಳಗ್ ಬನ್ನಿ, ಆ ಕಂಡೀಷನ್ ಒಳಗ್ ಕೈ ಮುಗ್ದೊಳಗ್ ಬನ್ನಿ. ಇಲ್ಲಿ ಇದೇ ಇರಬೇಕು, ಇಂತಿಷ್ಟೇ ಇರಬೇಕು, ನಿಮ್ ಸ್ಟಾಕ್ ಇಷ್ಟೇ ಇರಬೇಕು. ಸ್ಟಾಕ್ ಕಮ್ಮಿ ಆದ್ರೆ ಫೋನ್ ಬರುತ್ತೆ, ನೆನ್ಪಿಡ್ಕೊಳ್ಳಿ. ಹೇಳ್ತೀನಿ, ಇದು ಚೈನ್ ಲಿಂಕ್ ಕಂಪ್ನಿ ತರ ಅಲ್ಲ. ನಿಮ್ದಾಯ್ತು ಅಕೌಂಟ್, ಅಣ್ಣ ಇಲ್ವೇ ಇಲ್ಲಣ್ಣ. ನಿಂದು ಸ್ಟಾಕ್ ಕಂಪ್ನಿ ಆಗ್ತಿದ್ದಂಗೆನೆ ನನಗಿಲ್ಲಿ ರೆಡ್ ಬಟನ್ ಎದ್ದು ತೋರಿಸ್ತಾ ಇರುತ್ತೆ, ವೀರೇಶ್ ನಿನ್ನ ಟೀಮಲ್ಲಿರೋ ಡಿಸ್ಟ್ರಿಬ್ಯೂಟರ್ ಹತ್ರ ಸ್ಟಾಕೇ ಇಲ್ಲ. ದೆನ್ ನನ್ನ ಕ್ಲಾಸ್ ಹೋಗುತ್ತೆ ವೀರೇಶ್ಗೆ. ಯಾಕೆಂದ್ರೆ ಸ್ಟಾಕ್ ಇಲ್ಲ ಅಂದ್ರೆ ಬಿಸ್ನೆಸ್ ಆಗಲ್ಲ, ಬಿಸ್ನೆಸ್ ಆಗಲ್ಲ ಅಂದ್ರೆ ಪ್ರಮೋಷನ್ಸ್ ಆಗಲ್ಲ. ವೀರೇಶ್ಗೆ ಅಲ್ಲಿ ಇದು ಜನ ಸೇರ್ಸೋ ಸ್ಕೀಮ್ ಅಲ್ಲ ಸ್ನೇಹಿತರೆ. ಇದು ಸರ್ ಇವನ್ನೂ ಲಾಗಿನ್ ಮಾಡ್ತೀನಿ, ಈ ಸಿದ್ದನ್ನೂ ಲಾಗಿನ್ ಮಾಡ್ತೀನಿ, ಮಂಜನ್ನೂ ಲಾಗಿನ್ ಮಾಡ್ತೀನಿ, ಕಳ್ಳನ್ನೂ ಮಾಡ್ತೀನಿ, ಸುಳ್ಳನ್ನು. ನೀನ್ ಅಲ್ಲೋಗು, ಚೈನ್ ಲಿಂಕ್ ಕಂಪ್ನಿಗಳು ಹಿಡ್ಕೊಂಡು ಅಲ್ಲಿ ಅಚ್ಚುಕಟ್ಟ ಮಾಡೋಗಪ್ಪ ಸ್ವಾಮಿ, ನಂತಾಗ ಮಾತ್ರ ಬರಬೇಡ. ಯಾಕೆಂದ್ರೆ ನಾವು ಜೀವನದಲ್ಲಿ ಅದ್ರ ಕಡೆಗೆ ತಿರುಗು ನೋಡಲ್ಲ. ಯಾಕೆಂದ್ರೆ ಮಾಡಿದ್ 4 ವರ್ಷಕ್ಕೆ ಅನುಭವಿಸ್ಬಾರ್ದೆಲ್ಲ ಅನುಭವಿಸ್ಬಿಟ್ಟಿದೀವಿ ನಾವು. ಸೊ ಹಂಗಾಗಿ ಈ ಅದ್ರ ಪಿಕ್ಚರೇ ಬೇಡ ನಮ್ಗೆ. ಸೊ ಮತ್ ಇಲ್ಲಿ ಬಂದು ಮತ್ಯಾವಂತ ಅಲ್ಲಿ ನಾವು ಮಾಡ್ಕ ಇದು ಆತರ ಅಲ್ಲೋ ಮರೆಯ. ಇದು ವ್ಯವಸ್ಥೆ ಬೇರೆ ಇದೆ, ಇದ್ರ ವಿಚಾರನೆ ಬೇರೆ ಇದೆ. ವಿ ಆರ್ ಗೋಯಿಂಗ್ ಟು ಬಿಹೈಂಡ್ ದಟ್. ಲೈಕ್ ಫ್ಯೂಚರ್ ಅಲ್ಲಿ ಹೆಂಗಿದೆ ಅಂದ್ರೆ ಸ್ನೇಹಿತರೆ, ದೊಡ್ಡ ದೊಡ್ಡ ಕಡೆ ನಮ್ ಕಂಪ್ನಿ ಬ್ರ್ಯಾಂಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಅ ಸಿಸ್ಟಮ್. ಇಲ್ಲಿವರೆಗೂ ಸಿಸ್ಟಮ್ ಇಲ್ಲ ನಮ್ಮ ಹತ್ರ. ಬ್ರ್ಯಾಂಡಿಂಗ್ ಮಾಡಿದಾಗ ಗುರು ಸರ್ ಇಂಟರ್ವ್ಯೂ ಬಂದು ಅಲ್ಲೊಂದ್ ನಂಬರಿಗೆ ಕಾಲ್ ಮಾಡಿದ್ರೆ ಅಲ್ಲೇ ಆ ಏರಿಯಾದವ್ರು ಯಾರು ಕಾಲ್ ಮಾಡಿದ್ರು ನಿಮಗೆ ಕನೆಕ್ಟ್ ಆಗ್ಬೇಕದು. ಆ ತರ ವ್ಯವಸ್ಥೆ ಮಾಡ್ತಾ ಇದೀವಿ. ಅದಕ್ಕೆ ಸಾಫ್ಟ್ವೇರ್ ಅಲ್ಲಿ ನಾವು ಎಕ್ಸಸ್ ತಗೋತಾ ಇದೀವಿ. ಹಂಗಿರೋದ್ರಿಂದ ವಿ ಆರ್ ಥಿಂಕಿಂಗ್ ಇದು ಬಹಳ ಒಂದು ಜಿನ್ಯೂನಿಟಿಯಿಂದ ಹೋಗ್ಬೇಕು ಅಂತ ಹೇಳಿ ನಮ್ಮ ಕೆಲಸನ ನಾವು ಆನ್ ಮಾಡ್ತೀವಿ. ಯಾರು ತಪ್ಪು ತಿಳ್ಕೋಬೇಡಿ, ಪ್ರತಿಯೊಂದು ಕೂಡ ಸಿಸ್ಟಮ್ ಇತ್ತ ಬಹಳ ಚೆನ್ನಾಗಿ ನಾವು ಬದುಕ್ಬೋದು. ಬಹಳ ಬಹಳ ವರ್ಷಗಳವರೆಗೂ ನಾವ್ ಇದರಿಂದ ಒಂದು ಜೀವನವನ್ನ ಕಟ್ಕೋಬಹುದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ಒಳ್ಳೆ ದಿನ 1.5 ಗಂಟೆ ನನ್ನ ಜೊತೆ ಕಳೆದಿದ್ದೀರಾ. ಟೈಮ್ ಹೋಗಿದ್ ನನಗೂ ಗೊತ್ತಾಗ್ಲಿಲ್ಲ, ಈಗ ನೋಡ್ಕೊಂಡೆ ನಾನು ಟೈಮ್ನ. 1.5 ಗಂಟೆ ಆಗಿದೆ. 18ನೇ ತಾರೀಕೆ ಅದಂತೂ ಇವತ್ತು ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿ ಬಂತು. ಸೊ ಜನವರಿ 18 ನನ್ನ ಹುಟ್ಟಿದ ದಿನ ಸ್ನೇಹಿತರೆ. ಅವತ್ತೇ ನಾನು ಸ್ವದೇಶಿ ದಿಶಾ ಅನ್ನೋ ಒಂದು ಹೆಸರನ್ನ ಯೋಚನೆ ಮಾಡಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅವತ್ತೇ ನಮ್ಮ ಫೌಂಡೇಶನ್ ಡೇ ಅಂತ ಹೇಳಿ ಸ್ವದೇಶಿ ದಿಶಾ ಅದು ಸ್ಟಾರ್ಟ್ ಮಾಡ್ತಾ ಇದೀವಿ. ಅವತ್ತಿನ ದಿನದೊಳಗಾಗಿ ಎಡಾಫೇಸ್, ಆಲ್ ಸ್ಟಾಕ್ಸ್ ಜನವರಿಯ 1ಕ್ಕೆ ಅಂದ್ರೆ 25ರ ಕೊನೆಯಲ್ಲಿ ಹೊಸ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಬೇಡಿ. 24ರ ಕೊನೆಯಲ್ಲಿದ್ದೀರಾ, ಡಿಸೆಂಬರ್ ತಿಂಗಳಲ್ಲಿ ಬೇಡ. ಈ ಸರಿ ಹೊಸ ವರ್ಷ ರೋಮಾಂಚನಕಾರಿಯಾಗಿರ್ಬೇಕು, ಹೊಸ ವರ್ಷ ನೆನಪಿನ ಇದಾಗಿರ್ಬೇಕು ಅಂತ ಹೇಳಿ ಏನ್ ಸ್ವದೇಶಿ ದಿಶಾ ಹರ್ಬ್ಸ್ ಪ್ರಾಡಕ್ಟ್ ಇದೆ, ಇದೆಲ್ಲದು ಸ್ನೇಹಿತರೆ ಜನವರಿ 1ನೇ ತಾರೀಕು ನಿಮ್ ಕೈ ಸೇರುತ್ತೆ. ಯಾಕೆ ಅಂತಂದ್ರೆ ಆ ಸರ್ಪ್ರೈಸ್ ನಿಮ್ಗೆ ಹಂಗಿರ್ಲಿ ಅಂತ. ಹೊಸ ವರ್ಷ ಹೊಸ ನೆನಪುಗಳೊಂದಿಗೆ 2025ನ ನಾವು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಹೊಸ ಇತಿಹಾಸವನ್ನ ನಿರ್ಮಿಸ್ತಾ ಸ್ನೇಹಿತರೆ. ನೋಡಿ, ರೆವಲ್ಯೂಷನ್ ಇನ್ನೊಂದು ಪದ ನಾನು ಬಳಸಲ್ಲ, ಆದರೆ ಒಂದು ಜೀವ ಕಟ್ಟೋಣ, ಒಂದಷ್ಟು ಜನ ಜೀವನ ಕಟ್ಕೊಡೋಣ, ಗೌರವಯುತವಾಗಿ ಬದುಕಂಗ್ ಮಾಡೋಣ, ತಲೆ ಎತ್ತಿ ಬದುಕಂಗ್ ಮಾಡೋಣ, ಅವರನ್ನ ನೋಡಿದ್ರೆ ಜನ ಕೈ ಎತ್ತಿ ಮುಗಿಯಂಗ್ ಮಾಡೋಣ ಅಂತ ಹೇಳ್ತಾ, ಈ ಒಂದು ಸಮಯದಲ್ಲಿ ತಾಯಿ ಭಾರತಾಂಬೆಗೆ ನಾವೇನ್ ಸೇವೆ ಸಲ್ಸಕ್ಕಾಗುತ್ತೋ ಸಲ್ಲಿಸ್ತಾ ನಾವೆಲ್ಲರೂ ಒಂದು ಸಕ್ಸಸ್ ಕಡೆ ಹೋಗೋಣ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಲವ್ ಯು ಆಲ್. ಗುಡ್ ನೈಟ್.